ಹಲೋ, ಓಕೆ ಪ್ಲೀಸ್. ಇವತ್ತಿನ ಈ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಮತ್ತು ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪರಮಶೂಜ್ಯ ಮಣಿಪುರ ಡಾಕ್ಟರ್ ಮಹಾಂತ ಸ್ವಾಮಿಗಳು ಅವರ ಪಾದಾರವಿಂದಗಳಲ್ಲಿ ಪುಡಮಂಟು. ಹಾಗೆಯೇ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂತಹ ಹಿರಿಯರಾದಂತಹ ಬಸವರಾಜ್ ಮರ್ಟದವರೇ, ಹಿರಿಯರಾದಂತಹ ಉಪಾಧ್ಯಕ್ಷರಾದಂತಹ ಸಾಲಿಮಠ್ ಅವರೇ, ಹೂಲಿ ಅವರೇ, ಜೊತೆಗೆ ಈ ಕಾಲೇಜಿನ ಪ್ರಾಂಶುಪಾಲರೇ ಮತ್ತು ಮಹಿಳಾ ವಿದ್ಯಾರ್ಥಿಗಳು, ಜೊತೆಗೆ ಅವರಿವರೆನ್ನದೇ ಎಲ್ಲರನ್ನೂ ಕೂಡ ನಾನು ನೆನಪಿಸ್ಕೊಂಡು ನನ್ನ ಮಾತುಗಳನ್ನು ಆರಂಭ ಮಾಡ್ತೇನೆ. ನನ್ನ ಮಾತುಗಳನ್ನು ಆರಂಭ ಮಾಡೋಕ್ಕಿಂತ ಮುಂಚೆ ಒಂದಷ್ಟು ನನ್ನ ನೆನಪುಗಳನ್ನು ಮೆಲುಕು ಹಾಕುವಂಥ ಸಮಯ. ನಮ್ಮ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಅಜ್ಜನವರು ಆಗತಾನೆ ಪೀಠಕ್ಕೆ ಆಗಿಸುವ ಸಂದರ್ಭದಲ್ಲಿ ನಾನು ಇಲ್ಲಿ ವಿದ್ಯಾರ್ಥಿಯಾಗಿದ್ದೆ ಸರ್. ಇಲ್ಲಿ ವಿದ್ಯಾರ್ಥಿಯಾಗಿದ್ದೆ, 3 ತಿಂಗಳ ನಾನು ಡಿಗ್ರಿ ಓದ್ತಾ ಇದ್ದೆ ಇಲ್ಲಿ. ಆ ಸಂದರ್ಭದಲ್ಲಿ ನೆನೆಸ್ಬೇಕಾದಂಥವರು ಹೊಸಮನಿ ಸರ್ ಇದ್ದರು, ಆಮೇಲೆ ಶಂಭು ಬೆಳಗಾರ್ ಸರ್ ಇದ್ದರು, ಔಟಿ ಸರ್ ಇದ್ದರು, ಬಿರಾದರ್ ಸರ್ ಇದ್ದರು, ಅನ್ನಪೂರ್ಣ ಹಿರೇಮಠ್ ಅಂತ ಒಬ್ಬ ಇನ್ಸ್ಪೈರಿಂಗ್ ಲೆಕ್ಚರರ್ ಇದ್ದರು, ಹಿರೇಮಠ್ ಮೇಡಮ್ ಇದ್ದರು, ಬನಹಟ್ಟಿ ಸರ್ ಇದ್ದರು, ಇವರೆಲ್ಲರೂ ಇದ್ದರು. ಇದನ್ನು ಯಾಕೆ ನೆನಪಿಸ್ಕೋತಿದ್ದೀನಿ ಅಂದರೆ 1ನೇ ಕ್ಲಾಸ್ ನಾನು ಇಂಗ್ಲೀಷ್ ಮಾಡಿದ್ದೆ. ಆಮೇಲೆ ಇನ್ನೊಬ್ಬರು ಪಾಟೀಲ್ ಸರ್, ಬಡಿಗೇರ್ ಸರ್ ಅಂತ ಇಂಗ್ಲೀಷ್ ಇದ್ದರು, ಅವರೆಲ್ಲ ಇದ್ದರು. ನಾನು 1ನೇ ದಿನ 1 ವಾರ ಅಷ್ಟೇ ಕ್ಲಾಸಿಗೆ ಬಂದೆ. 1ನೇ ದಿನನೇ ಹೊರಗೆ ಹಾಕ್ಬಿಟ್ಟಿದ್ರು ನನಗೆ. 1ನೇ ದಿನ ಹೊರಗೆ ಹಾಕ್ಬಿಟ್ರೆ ನಾ ಮಾಡಿದ್ದು ತಪ್ಪು ಮಾಡಿದ್ದೆ. ಏನಂದರೆ ನಾನು TCH ಮುಗಿಸ್ಕೊಂಡು ಬಂದಿದ್ದೆ. 1ನೇ ದಿನ ವಾಟ್ ಈಸ್ ಲಿಟ್ರೇಚರ್ ಅಂತ ಬನ್ನಟ್ಟಿ ಸರ್ ಕ್ಲಾಸ್ ತೊಗೊಂಡ್ರು. ನಾನು ಮುಂದ್ಗಡೆ ಕುತ್ಕೊಂಡು ಕಾಲು ಅಳಗಾಡ್ಸತ್ತಿದ್ದೆ. ಇಡಿಯಟ್ ಗೆಟ್ ಔಟ್ ಅಂದ್ಬಿಟ್ರು. ಅವ್ರು ಅಂದಿದ್ದು ಒಳ್ಳೇದಾಯಿತು, ಹೊಳ್ಳಿ ನಾನು ಕಾಲೇಜಿಗೆ ಬರಲಿಲ್ಲ. ಟೀಚರ್ ಆಗಿ ಅಪಾಯಿಂಟ್ಮೆಂಟ್ ಆಗಿಬಿಟ್ಟೆ ಸರ್. ವಾಪಸ್ ಮತ್ತೆ ನಾನು ಪ್ರೈಮರಿ ಸ್ಕೂಲ್ ಟೀಚರ್ ಆಗಿ ಹೋದೆ. ಆದರೆ ಆ ಕಾಲೇಜಿನ ನೋಡಿರುವಂಥ ಒಡನಾಟ ಏನಿದೆ ಅಲ್ಲಿ ಹಾಗೆ ಮುಂದುವರೆದಿತ್ತು. ಯಾಕಂದ್ರೆ ನನ್ನ ಸ್ನೇಹಿತರೆಲ್ಲ ಡಾಕ್ಟರ್ ಸಂಗಮೇಶ್ ಗನಿ, ಶ್ರೀಧರ್ ಗೌಡರ್, ಬಹಳ ಜನ ವಿದ್ಯಾರ್ಥಿಗಳು ಇಲ್ಲಿ ಓದ್ತಿದ್ರು. ಇಲ್ಲಕ್ಕಲ್ಲೇ SBM ಕಾಲೇಜಲ್ಲಿ ಡಿಗ್ರಿ ಓದೋದು ಅಂದ್ರೆ ಅದೊಂದು ಪ್ರತಿಷ್ಠೆಯ ವಿಷಯ. ನಾನು ಸುಳ್ಳು ಹೇಳ್ತಿಲ್ಲ, ವೈಭವೀಕರಿಸ್ತಿಲ್ಲ, ಉತ್ಪ್ರೇಕ್ಷೆ ಮಾಡ್ತಿಲ್ಲ. ಗೋವಿಂದ ರೆಡ್ಡಿ ಸರ್ ಇದ್ರಲ್ಲಿ ಆಗ್ತಾನೆ ಅವರು ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ಹೇಗೆ ಮಾಡಬೇಕು ಅನ್ನೋದನ್ನ ಹೇಳ್ತಾ ಇದ್ರು. ನನ್ನ ಸ್ನೇಹಿತರು ವಾಸುದೇವ್ ಸ್ವಾಮಿ ಅಂತ ಹೇಳಿ ತಹಶೀಲ್ದಾರ್ ಇದ್ದಾರೆ, ಆಮೇಲೆ ವಾಸುದೇವ್ ಸ್ವಾಮಿ ಇದ್ದಾರೆ, ಗಾಳಿ ಅಂತಿದ್ದಾರೆ ರುದ್ರೇಶ್ ಗಾಳಿ, ಅವರೆಲ್ಲ ಅವರೆಲ್ಲ ಇಲ್ಕಲ್ಲವರೇ. ಜೊತೆಗೆ ನಂದು ಎಂಥದ್ದು ನೋಡಿ, ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಅನ್ನ ಬಸವಣ್ಣನವರು ಓಡಾಡಿದಂತಹ ಪವಿತ್ರ ಭೂಮಿಯಲ್ಲಿ. ನಾನು ಹುಟ್ಟುತ್ತಾನೆ ದೇವಸ್ಥಾನದಲ್ಲಿ ವಚನಗಳನ್ನೆಲ್ಲ ಕೇಳ್ಕೊಂಡು ಹುಟ್ಟಿದ್ವಿ. 100 ವಚನಗಳು ಬಾಯ್ಪಾಟ್ ಬರ್ತಿದ್ವು ನಮಗೆ. ಡಾಕ್ಟರ್ MM ಕಲಬುರ್ಗಿ ಅವರು ಬರ್ತಿದ್ರು, ಸಹಜ ನಾಗಲೋತಿ ಮಠ ಬರ್ತಿದ್ರು, ಬಸವೇಶ್ವರ ವಿದ್ಯಾವರ್ಧಕ ಸಂಸ್ಥೆಯಲ್ಲಿ ಕಲ್ತೀವಿ ನಾವು. ಎಂತೆಂಥ ಟೀಚರ್ಸ್ ನಮ್ಮ ಸಂಪರ್ಕ ಬಂದು, ಜಾಮದಾರ್ ಸರ್ನ ಹಾಗೆ ನೋಡ್ತಿದ್ವಿ ನಾವು. ಸಣ್ಣವರಿದ್ವಿ, 8th 9th 10th ಅವರೆಲ್ಲ ಮಳೆಯಲ್ಲಿ ನಿಂತ್ಕೊಂಡು ಕೆಲಸ ಮಾಡಿಸಿದ್ರು. IAS ಆಫೀಸರ್ ಡಾಕ್ಟರ್ ಜಾಮದಾರ್, ಶಿಲಾಕಾಂತ್ ಪತ್ತಾರ್ ಅವ್ರು ನೋಡ್ತಿದ್ವಿ. ಎಂತೆಂಥ ವ್ಯಕ್ತಿಗಳು ಬಂದು ಹೋಗ್ತಿದ್ರು. ಕುಳ್ಳ ಸಂಖ್ಯೆ ಬಂದರೆ ಅವ್ರನ್ನೆಲ್ಲ ನೋಡಿ 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 ಯಾವುದೋ ಒಂದು ಮೂಲೆಯಲ್ಲಿ ನಮ್ಮ ವ್ಯಕ್ತಿತ್ವ ಚೇಂಜ್ ಆಗ್ತಾ ಹೋಯ್ತು. ಅದಕ್ಕೆ ಇವನಾರವ ನೆಂದೆನಿಸಿದರಯ್ಯ, ಇವನಮ್ಮವ ನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ಎಷ್ಟು ಅದ್ಭುತವಾಗಿ ಬಸವಣ್ಣವ್ರು ಹೇಳಿದ್ದಾರೆ ಅಂದರೆ, ನಾವೆಲ್ಲರೂ ಒಂದೇ, ನಾವ್ಯಾರೂ ಹೊರಗಿನವರಲ್ಲ, ಎಲ್ಲರೂ ಒಳಗಿನವರೇ. ಈಗ ವಿದ್ಯಾರ್ಥಿಗಳೇ, ಬದುಕು ಹೇಗಿತ್ತು ಹೇಗಾಯಿತು ಅನ್ನೋದಕ್ಕೆ ನಾನೇ ಎಕ್ಸಾಂಪಲ್. ನಾನು ನಿಮಗೆ ಭಾಷಣ ಮಾಡೋದಕ್ಕಿಂತ ನನ್ನ ಲೈಫ್ ಸ್ಟೋರಿ ನಿಮ್ಗೆ ಹೇಳ್ಬಿಡ್ತೇನೆ. ನಾನು ಅತ್ಯಂತ ಬಹಳ ಕಡುಬಡತನದ ಕುಟುಂಬದಲ್ಲಿ ಹುಟ್ಟಿ ಬೆಳೆದವನು. ನಮ್ಮ ತಂದೆ ತಾಯಿ ಬಳೆ ವ್ಯಾಪಾರ ಮಾಡ್ತಿದ್ರು. ನಾನೇ ಒಬ್ಬ SLC ಫಸ್ಟ್ ಪಾಸ್ ಆಗಿದ್ದೆ ನಮ್ಮ ಮನ್ಯಾಗ. ದೇವಸ್ಥಾನಕ್ಕೆ ಇಲ್ಲೆಲ್ಲ ಇಲ್ಕಲ್ ಐತಲ್ಲ, ನಾನೆಲ್ಲ ವ್ಯಾಪಾರ ಮಾಡ್ತಿದ್ದೆ, ಅಲ್ಲಿ ಅಂಗಡಿ ಹಚ್ತಿದ್ವಿ ನಾವು. ಬಳಿ ವ್ಯಾಪಾರ ಮಾಡ್ತಿದ್ದೆ ನಾನು ನಮ್ಮ ತಂದೆ ತಾಯಿ ಜೊತೆ. ಓಕೆ. ಆದ್ರೆ ನಮ್ಮ ತಂದೆ ತಾಯಿ ಒಂದು ದೊಡ್ಡ ಗುಣ ಹೇಗಿತ್ತು ಅಂತಂದ್ರೆ, ನಾವು ಯಾರು ಓದಿಲ್ಲ, ನನ್ನ ಮಗ ಓದ್ಲಿ ಅಂತ ಹೇಳಿ ಬಹಳ ಕಷ್ಟಪಟ್ಟರು. ಅವರು ಸಾಲ ಮಾಡ್ತಿದ್ರು, ತಗೊಂಬರ್ತಿದ್ರು, ಫೀಸ್ ಕಟ್ತಿದ್ರು. ಆದ್ರೆ ನನ್ನ ಹತ್ರ ಏನಿತ್ತು ಅಂದ್ರೆ ಓದು ಸ್ವಭಾವ ಇರಲಿಲ್ಲ. ಟು ಬಿ ಫ್ರ್ಯಾಂಕ್, ನಾನು ಓದ್ತಿರ್ಲಿಲ್ಲ, ಶಾನೆ ಇದ್ದೆ. ಓದುವುದು ಬೇರೆ, ಶಾನೆತನ ಬೇರೆ. ಶಾನೆತನ ಎಲ್ಲಿತ್ತು ಅಂತಂದ್ರೆ ಆಟೋಟಗಳಲ್ಲಿತ್ತು, ಕ್ರಿಕೆಟ್ ಆಡೋದ್ರಾಗಿತ್ತು, ಹೊಳೆಯಾಗ ಹೋಗಿ ಈಜಾಡೋದ್ರಾಗಿತ್ತು, ರೊಕ್ಕ ಹುಡುಕಾಡೋದ್ರಾಗಿತ್ತು, ಓತಿ ಕಾಟಕ್ಕೆ ಏನಪ್ಪ ಅಂದ್ರೆ ಎಕ್ಕಿ ಹಾಲು ಕುಡಿಸಿ ಓಡಾಡೋದ್ರಾಗಿತ್ತು, ಹೋಗಿ ಬಡಿಸ್ಕೊಂಬರೋದ್ರಾಗಿತ್ತು, ಸೈಕಲ್ ಹಾಕಿ ಇವೆಲ್ಲ ಮಾಡ್ತಿದ್ವಿ. ಬಾಲ್ಯದ ಒಂದು ಸಹಜಗಳು ಏನಿತ್ತು ಎಲ್ಲ ಇತ್ತು. ನೋಡಿ, SLCಯಲ್ಲಿ ನಾನು ಬಂದಂತಹ ಸಂದರ್ಭದಲ್ಲಿ ಪುಣ್ಯಕ್ಕೆ ನನಗೆ ಇಂಗ್ಲೀಷು ಚೆನ್ನಾಗಿತ್ತು. ನಂದು ಗಣಿತ 35 ಅಂಕಗಳನ್ನು ತಗೊಂಡೆ. SLCಯಲ್ಲಿ ನನ್ನ ಗಣಿತ ಎಷ್ಟು? 35 ಮಾರ್ಕ್ಸ್. ಇವತ್ತು ನಾನು ರಾಜ್ಯದ ಪ್ರತಿಷ್ಠಿತ ಹುದ್ದೆಯಲ್ಲಿ ಒಬ್ಬ ಜಿಲ್ಲಾ ಪಂಚಾಯತ್ನ ಚೀಫ್ ಅಕೌಂಟ್ಸ್ ಆಫೀಸರ್. 1000 ಕೋಟಿ ದುಡ್ಡು ಇರ್ತದೆ ಅಲ್ಲಿ. ಈ ಜಿಲ್ಲೆಯಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟು ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಬಿಟ್ಟು ಯಾರೆಲ್ಲ ಸಂಬಳ ತಗೋತಾರ, ಯಾವ ಸಂಘ ಸಂಸ್ಥೆಗಳಿಗೆಲ್ಲ ಸಂಬಳ ಹೋಗುತ್ತೆ ಅದೆಲ್ಲ ಕೊಡೋದು ನಾನೇನೆ.
ನಾನು ಮತ್ತೆ CEO ಇಂದ ಹೋಗ್ತೇನೆ. ಸಂಸ್ಥೆಗೆ ಹೋಗಿ ನೀವೆಲ್ಲರೂ ಹೋದಂತ ಸಾರ್ವಜನಿಕ ಶಿಕ್ಷಣ ಇಲಾಖೆ ಅಂತಾನೆ ಬರೀತದೆ. ಸೊ 3 ಟೈರ್ ಸಿಸ್ಟಮ್ ಅಲ್ಲಿ ಅತಿ ಹೈಯೆಸ್ಟ್ ಅಲ್ಲಿರುವಂತಹ ಒಂದು ಸಂಸ್ಥೆ ಜಿಲ್ಲಾ ಪಂಚಾಯತ್. ಅಲ್ಲಿ ನಾನು CEO ಆಗಿ CAO ಆಗಿ ಕೆಲಸ ಮಾಡ್ತೀನಿ. ನನ್ನ ಜೊತೆ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಕೆಲಸ ಮಾಡ್ತಾರೆ. ಜೊತೆಗೆ ಎಲ್ಲ ತಾಲೂಕ್ ಪಂಚಾಯತ್ EOಗಳು ಬರ್ತಾರೆ, PDOಗಳು ಬರ್ತಾರೆ, ಎಲ್ಲ ಇಲಾಖೆಗಳು ಬರ್ತಾರೆ. ಹಾಗಾದ್ರೆ ಒಬ್ಬ ಸಾಮಾನ್ಯ ವಿದ್ಯಾರ್ಥಿ ಒಂದು ಪ್ರತಿಷ್ಠಿತ KS ಅನ್ನ ಪಾಸ್ ಮಾಡೋದಕ್ಕೆ ಹೇಗೆ ಸಾಧ್ಯ ಆಯ್ತು? ನಿಮಗೆ ದೇವರ ಮೇಲೆ ನಂಬಿಕೆ ಜಾಸ್ತಿ ಆಯ್ತು ಅಂತ ಅರ್ಥ. ಒಂದು ವೇಳೆ ದೇವರು ಈಡೇರಿಸಲಿಲ್ಲ ಅಂತಂದ್ರೆ ದೇವರಿಗೆ ನಿಮ್ಮ ಮೇಲೆ ನಂಬಿಕೆ ಜಾಸ್ತಿ ಇದೆಯಾ ಅಂತ, ನಿಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆ ಜಾಸ್ತಿ ಇದೆ ಅಂತ. ಅದಕ್ಕೆ ನೀವು ಯಾರಾಗಬೇಕು? ಎರಡನೇದವರಾಗಬೇಕು. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಜಾಸ್ತಿ ಇರಬೇಕು. ವಿದ್ಯಾರ್ಥಿಗಳನ್ನ ನೆನ್ಪಿಟ್ಕೊಳ್ಳಿ, ಜಗತ್ತಿನಲ್ಲಿ ಎಲ್ಲವನ್ನ ಸಾಧನೆ ಮಾಡುವಂತಹ ಒಬ್ಬನೇ ಒಬ್ಬ ವ್ಯಕ್ತಿ ಇದ್ದಾನೆ. ಅದು ನಾವು, ಅದು ನೀವು, ಎಲ್ಲರೂ ಕೂಡ. ಎವ್ರಿ ಇಂಡಿವಿಜುವಲ್ ಇಸ್ ಡಿಫ್ರೆಂಟ್. ಪ್ರತಿಯೊಬ್ಬರು ಕೂಡ ಅದ್ಭುತ ಸಾಧಕರು. ನಮ್ಮಲ್ಲಿ ಬಹಳ ಜನಕ್ಕೆ ಬಹಳ ಸುಳ್ಳು ಹೇಳೋದು ಕಲಿಸಿಬಿಟ್ಟಿದ್ದಾರೆ. ಏನು ಸಾಧನೆ ಹಾದಿಯಲ್ಲಿ ಬಹಳಷ್ಟು ಜನ ಸುಳ್ಳು ಹೇಳ್ತಾರೆ. ನಾವು ಬಡವರು ಇದೀವಿ, ನಮ್ಮ ಕಡೆ ಏನೂ ಆಗೋದಿಲ್ಲ, ಮೊದಲನೇ ಸುಳ್ಳು. ನನ್ನ ಹಳ್ಳಿ ಅವಧೀನಿ ಸರ್, ನನಗೆ ಏನೂ ಆಗೋದಿಲ್ಲ, ಎರಡನೇ ಸುಳ್ಳು. ನನಗೆ ಇಂಗ್ಲೀಷ್ ಬರೋದಿಲ್ಲ, ನನಗೆ ಗಣಿತ ಬರೋದಿಲ್ಲ, ನನ್ನ ಕೈಲಿ ಏನೂ ಆಗಲ್ಲ, ಮೂರನೇ ಸುಳ್ಳು. ನಾನು ಗಿಡ್ ಅದೀನ್ರಿ, ನಾನು ಕಪ್ ಅದೀನ್ರಿ, ನಾನು ದಪ್ಪ ಅದೀನ್ರಿ, ಇವೆಲ್ಲ ಸುಳ್ಳು. ಎವ್ರಿಥಿಂಗ್ ಇಸ್ ಫಾಲ್ಸ್. ಇವೆಲ್ಲ ತಪ್ಪುಗಳು. ಅದಕ್ಕೆ ನೀವು ಯಾರು ಹಳ್ಳಿಯವರು ಇದ್ರು ಅಂತಂದ್ರೆ, ಬಡವರು ಇದ್ರಿ ಅಂತಂದ್ರೆ, ಬಡವರಾಗಿ ಹುಟ್ಟೋದು ನಮ್ಮ ತಪ್ಪಲ್ಲ ಅಂತ ಬಿಲ್ ಗೇಟ್ಸ್ ಹೇಳ್ತಾರೆ. ಬಡವರಾಗಿ ಸಾಯೋದು ನಮ್ಮ ತಪ್ಪು. ಅದಕ್ಕೆ ಇದೆಲ್ಲ ಯಾವಾಗ ಕರಿತೀವಿ, ಯಾವಾಗ ಬರುತ್ತೆ ಅಂತಂದ್ರೆ, ಈಗ ನೋಡ್ರಿ ಬಹಳ ಜನ ಹೇಳ್ತಾರೆ ಶಿಕ್ಷಣದಿಂದ ಅಭಿವೃದ್ಧಿ ಅಂತ ಹೇಳ್ತಾರೆ. ಶಿಕ್ಷಣದಿಂದ ಅಭಿವೃದ್ಧಿ ಅಲ್ಲ, ಶಿಕ್ಷಣನೇ ಅಭಿವೃದ್ಧಿ ಅದು. ನೀವು ಮಹಿಳೆಯನ್ನ ಈಗ ನೋಡಿ, ನೀವೆಲ್ಲ ಮಹಿಳಾ ಕಾಲೇಜ್ ಇದೆ, ನಾನು ಇಲ್ಲಿ ಓದ್ತಿರ್ಬೇಕಾದ್ರೆ ಇಲ್ಲೂ ಬಹಳ ಜನ ಕೈಲಾಸ್ ಲಿಂಗಂ ಸರ್ ಆ ಕಡೆ ಇದ್ರು ಅನ್ಸುತ್ತೆ, ನೋಡಿದ್ದೀನಿ ನಾನು ಇಲ್ಲೆಲ್ಲ ಹತ್ರ ನೋಡಿದ್ವಿ. ಬಹಳ ಒಳ್ಳೆ ಲೆಕ್ಚರರ್ಸ್. ಇಲ್ಲಿ ಪಾಠ ಕಲಿಬೇಕು ಅಂತಂದ್ರೆ ಪುಣ್ಯ ಮಾಡಿರ್ಬೇಕು. ನೋಡಿ ಎಂಥ ಒಂದು ಪ್ರತಿಷ್ಠಿತ ಒಂದು ಪೂಜ್ಯರ ಹೆಸರಿನಲ್ಲಿ ನಡೆಯುವಂತಹ ಸಂಸ್ಥೆ ಅಂದ್ರೆ ನೀವು ಪುಣ್ಯ ಮಾಡಿದವರು. ದಯವಿಟ್ಟು ನಾನು ಹೇಳತ್ತೀನಿ ನಿಮಗೆ, ಇದಕ್ಕೊಂದು ಅದೇ ಅಂತ ಒಂದು ವೈಬ್ರೇಷನ್ ಇದೆ ಇಲ್ಲಿ. ಆ ವೈಬ್ರೇಷನ್ ನೀವೆಲ್ಲ ಫೀಲ್ ಮಾಡಬೇಕು. ನೋಡಿ, ಈ ವಿದ್ಯಾರ್ಥಿ ಜೀವನದಲ್ಲಿ ಸಮಯ ಅನ್ನುವಂಥ ಬಹಳ ಇಂಪಾರ್ಟೆಂಟ್. ಏನು? ಸಮಯ, ಟೈಮ್. ಓಕೆ, ಯಾರು ನಿಮ್ಮ ಸಮಯವನ್ನು ರೆಸ್ಪೆಕ್ಟ್ ಮಾಡ್ತಿರೋ ಲೈಫ್ ನಿಮ್ಮನ್ನ ಈ ತರ ರೆಸ್ಪೆಕ್ಟ್ ಮಾಡುತ್ತೆ. ನಾನು ನನ್ನ ಸಮಯವನ್ನು ರೆಸ್ಪೆಕ್ಟ್ ಮಾಡಿದೆ. ನಾನು ಓದುವಂತಹ ಸಂದರ್ಭದಲ್ಲಿ ಟೈಮ್ ಅನ್ನ ವೇಸ್ಟ್ ಮಾಡಲಿಲ್ಲ. ನೋಡ್ರಿ, SLC ಅಲ್ಲಿ ಗಣಿತದಲ್ಲಿ 35 ಅಂತ ತಗೊಂಡಿದ್ದೆ ಅಂತ ಹೇಳಿ ನಾನು ಮುಂದೆ ಹೇಳಿಲ್ಲ ನಿಮಗೆ. ಹೇಳ್ತಾ ಬರ್ತೀನಿ ಹಂಗೆ. ನಾನು ಹೀಗೆ ಹೋಗ್ತಿರ್ಬೇಕಾದ್ರೆ ಕ್ರಿಕೆಟ್ ಆಡಿ ಇನ್ನೂ ನೆನಪಿದೆ ನನಗೆ, PUCಯ BI ಬಡಿಗೇರ್ ಸರ್ ಅಂತ ಹೇಳಿ, ಈಗಲೂ ಕೂಡ ಅವ್ರು ಇದ್ದಾರೆ, ಮೊನ್ನೆ ರಿಟೈರ್ಡ್ ಆಗಿದ್ದಾರೆ. ಡಾಕ್ಟರ್ ನಾಗರಾಜ್ ನಾಡಗೌಡರು ಇದ್ದಾರೆ, ನನ್ನ ಬಹಳ ಅದ್ಭುತವಾದಂಥ ಗುರುಗಳು. ಹಿರೇಗೌಡರು ಸರ್ ಇದ್ದಾರೆ, ಹುನಗುಂದವ್ರು ಸರ್ ಅವರೆಲ್ಲ. ಡಾಕ್ಟರ್ ನಾಗರಾಜ್ ನಾಡಗೌಡರು ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಇದ್ರು, ತಮಗೆ ಗೊತ್ತಿದೆ ಅಜ್ಜವ್ರಿಗೆ. ಅವರು ಜೊತೆಗೆ BI ಬಡಿಗೇರ್, ಹಲಗನಿ ಸರ್, PUCಯ ಪ್ರತಿಯೊಬ್ಬ ಲೆಕ್ಚರರ್ಸ್ ಹೆಸರನ್ನ ನೆನ್ಪಿಟ್ಟಿದ್ದೀನಿ ನಾನು. ಯಾಕೆ ನೆನ್ಪಿಟ್ಟೆ ನಾನು? ಯಾಕೆ ಅಂದ್ರೆ ನನ್ನ ಬದುಕು ಬದಲಾಗಿದ್ದು ಅಲ್ಲಿಂದ. ನಾನು ಗಣಿತದಲ್ಲಿ 35 ಮಾರ್ಕ್ಸ್ ತಗೊಂಡು, SLCಲಿ 411 ಮಾರ್ಕ್ಸ್ ತಗೊಂಡು ಬಂದೆ. ನಾನು 90 ತಗೊಂಡವರೆಲ್ಲ ಬಾಗಲಕೋಟೆ, ಬಿಜಾಪುರ, ಇಲ್ಕಲ್ಲಿಗೆ ಬಂದ್ರು. 60 ತಗೊಂಡವ್ರು ಅಲ್ಲೇ ಉಳಿದ್ವಿ ನಾವು. ನಮ್ಮನ್ನ ಯಾರು ಕೇಳೋರಿಲ್ಲ. ಆದ್ರೆ ಸರ್ ಒಬ್ರು ಕೇಳಿದ್ರೆ, ಬಾರೋ ಭಾಳ ಶಾನೇದಿ ಅಂದ್ರೆ ನೀವು. ನಾನು ನೋಡೋದು ಯಾರಿಗೆ ಹೇಳಿದ್ರೆ ಗೊತ್ತಿಲ್ಲ, ನನಗೆ ಅಂದಾರ ಅವ್ರು ಶಾನೇದಿ ಅಂತ ಹೇಳಿ. ಆಯ್ತು ಅಂತ ಹೇಳಿ ಆರ್ಟ್ಸ್ ಅಡ್ಮಿಷನ್ ಮಾಡಿದ್ವಿ. ಹಿಂದೆ ಕೂತಿದ್ದೆ. ಹಿಂದೆ ಕೂತವ್ರು ವಿದ್ಯಾರ್ಥಿಗಳು ಏನಂತ ಕರೀತಾರೆ ಅಂದ್ರೆ LLB ಅಂತ ಕರೀತಾರೆ, ಲಾರ್ಡ್ ಆಫ್ ಲಾಸ್ಟ್ ಬೆಂಚ್. ನನಗೆ ಗೊತ್ತಿರ್ಲಿಲ್ಲ ಅದೇ. ನಮ್ಮ ಮೇಡಮ್ ಬಂದ್ರು, ಪಾಟೀಲ್ ಮೇಡಮ್, LLB ಎದ್ದು ನಿಂದ್ರಂದ್ರು. ನಾನು ಒಳ್ಳೆ ಮಗಳು ನೋಡಿ, ನನ್ನ ಹೆಸರು ಮುನ್ಯ ಅಂತಿದ್ರು, ನಾನು ಅಲ್ಲೆಲ್ಲ ನೀನೇ ಎದ್ದೇಳಂದ್ರು ಅವರು. ಯಾಕಂದ್ರೆ 3 ಡೆಸ್ಕ್ ಬಿಟ್ಟು ಕೂತಿದ್ದೆ ನಾನು. ಬಾರಪ್ಪ LLB ಅಂತ ಹೇಳಿ ಕಂಪಾಸ್ ತಗೊಂಡು ಪಾಠನ ಹೊಡೆದ್ರಿ. ಈಗ ಹೊಡೆಸ್ಕೊತೀರಾ ನೀವು? ಹೊಡೆಸ್ಕೊತೀರಾ? ಏನಾದ್ರೂ ಕೇಳೋದಿಲ್ಲ. ನಾವು ಯಾವ ರೀತಿ ಹೊಡೆಸ್ಕೊಂಡಿ ಅಂದ್ರೆ, PUCಗೆ ಸರ್ ಬಗ್ಗಿಶ್ ಹೊಡೆದ್ರೆ ಕಣ್ಣ ನೀರು ಪಿಚಕ್ಕನ ಹಾರದಿದ್ದು. ಬಟ್ ಇವತ್ತು ನಾವು ನಗ್ತಾ ಇದ್ದೀವಿ, ಬಿಕಾಸ್ ಲೈಫ್ ಚೆನ್ನಾಗಿದೆ ನಮ್ದು. ನನ್ನ ಜೊತೆ ಎಲ್ಲ ಓದೋರೆಲ್ಲ DYSP ಇದ್ದಾರೆ, ಎಡಿಷನಲ್ SP ಇದ್ದಾರೆ, CPI ಇದ್ದಾರೆ. ಯಾರು ಇಂಗ್ಲೀಷಲ್ಲಿ ಫೇಲ್ ಆಗಿದ್ರು ಅಜ್ಜರ್ ಅವರೆಲ್ಲ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದಾರೆ. ಯಾರು ಮ್ಯಾಥ್ಸ್ ಅಲ್ಲಿ ಫೇಲ್ ಆಗಿದ್ದವರೆಲ್ಲ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಮ್ಯಾಥ್ಸ್ ಆಗಿದ್ದಾರೆ. ಡಾಕ್ಟರ್ ಶ್ರೀಧರ್ ಗೌಡ್ರು ಅಂತ ಇದ್ದಾರೆ, ಇಲ್ಲೇ ಇದ್ದಾರೆ, ಹೈಸ್ಕೂಲ್ ಟೀಚರ್ ಇದ್ರು. ನಮ್ಮ ಕುರುಳ್ ಸಂಗಮದಲ್ಲಿ ಕೆಲಸ ಮಾಡ್ತಾರೆ ಅವರು. ಪ್ರಜಾವಾಣಿ ರಿಪೋರ್ಟರ್ ಇದ್ದಾರೆ, ಹೈಸ್ಕೂಲ್ ಟೀಚರ್ ಇದ್ದಾರೆ. 125 ಕನ್ನಡದಲ್ಲಿ ತಗೊಂಡಿದ್ರು ಅವರು. ಇವನ್ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಒಬ್ಬ ಸಾಮಾನ್ಯ ವಿದ್ಯಾರ್ಥಿಯನ್ನ ಬದಲು ಮಾಡುವಂತಹ ಶಕ್ತಿ ಯಾರಿಗಾರ ಇದ್ರೆ ಅದು ಶಿಕ್ಷಕರಿಗಿದೆ. ಶಿಕ್ಷಕರು ಹೇಳುವಂತಹ ಒಂದೇ ಒಂದು ಒಳ್ಳೆಯ ಮಾತು ನಿಮ್ಮ ಬದುಕನ್ನ ಚೇಂಜ್ ಮಾಡುತ್ತೆ. ನಿಮಗೆ ಗೊತ್ತಿದೆ, ಅಲೆಕ್ಸಾಂಡರ್ ಗೊತ್ತಲ್ಲ? ಅಲೆಕ್ಸಾಂಡರ್ ಗೊತ್ತಿದೆಯಲ್ಲ? ಜಗತ್ತನ್ನ ಗೆಲ್ಲಲು ಹೊರಟಂತ ಶೂರ ಒಂದ್ ಮಾತನ್ನ ಹೇಳ್ತಾನೆ, ನಾನು ಈ ಭೂಮಿ ಮೇಲೆ ಇಬ್ಬರಿಗೆ ಮಾತ್ರ ಋಣಿಯಾಗಿರ್ತೀನಿ. ಒಂದು, ಈ ಭೂಮಿ ಮೇಲೆ ತಂದಂತ ನನ್ನ ತಂದೆ ತಾಯಿಗೆ, ಈ ಭೂಮಿ ಮೇಲೆ ಅದ್ಭುತವಾಗಿ ಬದುಕಲು ಕಲಿಸಿಕೊಟ್ಟಂತಹ ಗುರುಗಳಿಗೆ, ಇಬ್ಬರಿಗೆ ಮಾತ್ರ ನಾನು ಋಣಿಯಾಗಿರ್ತೀನಿ ಅಂತ. ಅದಕ್ಕೆ ನೀವು ಮಾಡಬೇಕಾದಂತ ಮೊದಲ ಕೆಲಸ ಅಂತಂದ್ರೆ, ನಿಮ್ಮ ಗುರುಗಳಿಗೆ ರೆಸ್ಪೆಕ್ಟ್ ಮಾಡಬೇಕು. ಗುರುಗಳಿಗೆ ರೆಸ್ಪೆಕ್ಟ್ ಮಾಡಬೇಕು. ಗುರುಗಳಿಗೆ ನೀವು ಎಲ್ಲಿವರೆಗೆ ರೆಸ್ಪೆಕ್ಟ್ ಮಾಡೋದಿಲ್ಲ, ಅದು ಡಾಂಬಿಕವಾಗಿ ಮಾಡುವಂಥದ್ದೆಲ್ಲ, ಆಂತರಿಕವಾಗಿ ನಿಮ್ಮ ಒಂದು ವಿನಮ್ರತೆ ಇರಬೇಕು. ಇದು ಮೊದಲು ತಿಳ್ಕೊಳ್ಳಿ. ಹೀಗೆ ಅಲೆಕ್ಸಾಂಡರ್ ಮತ್ತೆ ಅರಿಸ್ಟಾಟಲ್ ಹೋಗ್ತಿರ್ತಾರೆ. ಹೋಗುವಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ, ಒಂದು ನದಿ ಬರುತ್ತೆ.
ಆ ನದಿ ಬೋನುವಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ಅಲೆಕ್ಸಾಂಡರ್ ಅರಿಸ್ಟಾಟಲ್ ಇನ್ನೇನ್ ಹಿಂಗೆ ದಾಟಬೇಕಂದ ತಕ್ಷಣನೇ ಅಲೆಕ್ಸಾಂಡರ್ ಏನ್ ಮಾಡ್ತಾರೆ, ಅರಿಸ್ಟಾಟಲ್ ಎಳ್ಕೊಂಡ್ಬಿಡ್ತಾರೆ. ಎಳ್ಕೊಂಡು ತಾವು ಜಿಗಿದು ಹೋಗ್ಬಿಡ್ತಾರೆ. ಅದ್ರ ಆಳ ನೋಡ್ಬೇಕು, ಅದನ್ನ ನಾನು ಪಾಸ್ ಆಗ್ತೀನೋ ಇಲ್ಲ ಅಲ್ಲಿ ಅಂತ. ಅವಾಗ ಅರಿಸ್ಟಾಟಲ್, ಅಲ್ಲ ಅಲೆಕ್ಸಾಂಡರ್, ನೀನು ಈ ದೇಶದ ದೊರೆ, ಈ ರಾಜ, ನೀನು ಪ್ರಥಮ ಪ್ರಜೆ, ನಿನಗೇನ್ರಾದ್ರೆ ನಾನೇನು ಉತ್ತರ ಕೊಡೋದು, ಎಂತ ಹುಚ್ಚುತನ ಮಾಡ್ತಿದ್ಯಾ ನೀನು ಅಂದ ತಕ್ಷಣನೇ ಅಲೆಕ್ಸಾಂಡರ್ ಹೇಳ್ತಾರೆ, ಒಬ್ಬ ಅಲೆಕ್ಸಾಂಡರ್ ಹೋದ್ರೆ 108 ಅಲೆಕ್ಸಾಂಡರ್ನ ಸೃಷ್ಟಿ ಮಾಡುವಂತಹ ಸಾಮರ್ಥ್ಯ ಇರುವಂತದ್ದು ಅರಿಸ್ಟಾಟಲ್ ಗುರುಗಳಿಗೆ. ನಿಮ್ಮಂತಹ ಗುರುಗಳನ್ನ ಕಳ್ಕೊಂಡ್ಬಿಟ್ರೆ ಏನಾದ್ರು ಇನ್ನೆಲ್ಲಿ ಸಿಗ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ಗುರುವಿನ ಮಾತು ಅಷ್ಟು ಅದ್ಭುತ. ಅದಕ್ಕೆ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕ್ತಿ. ನೀವೇನು ಗುಲಾಮಗಿರಿ ಮಾಡುವಂತ ಅವಶ್ಯಕತೆ ಇಲ್ಲ. ಗುಲಾಮಗಿರಿ ಅನ್ನುವಂಥದ್ದು ಬೇರೆ, ಗುಲಾಮ ಅನ್ನುವಂಥ ಶಬ್ದವನ್ನು ಬಹಳ ಅದ್ಭುತವಾಗಿ ಬಳಸಿದಾರೆ. ನೀವು ನೋಡುವಂತಹ ದೃಷ್ಟಿಕೋನ ಬೇರೆ ಆಗಿರ್ಬೇಕು. ಎಲ್ಲೇ ಒಂದೇದು, ಈಗ 35 ಮಾರ್ಕ್ಸ್ ತಗೊಂಡು ಬಂದೆಲ್ಲ ನಾನು, PUC ಬಂದೆ. PUC ಬಂದ ತಕ್ಷಣ ಏನಾಯ್ತು, ನಾನು ಕೆಳಗೆ ಬರ್ಬೋದಾ 7ನೇ ಕ್ಲಾಸಿಗೆ ಭಾಷಣ ಬರೆದು ಕೊಟ್ಟಿದ್ರು ನಮ್ಮ ಸರ್, ಆಗಸ್ಟ್ 15 ಮಾಡ್ರಿ ಅಂತ ಹೇಳಿ ಹೋದೆ. ಚೌಡಕಮಲ್ದಿನಿ ಸ್ವಾಮಿ ವಿವೇಕಾನಂದ ಹಿರಿಯ ಪ್ರಾಥಮಿಕ ಶಾಲೆ ಅಂತ ಇದೆ, ಏಡೆಡ್ ಸ್ಕೂಲ್. ಹೋಗಿ ಅಲ್ಲಿ ಅಧ್ಯಕ್ಷರೇ ಅತಿಥಿಗಳೇ 5 ನಿಮಿಷ ಅಂದ ಪಾಠನ ಹೊಡೆದು ಕಳಿಸ್ಬಿಟ್ರು ನಮ್ಮ ಸರ್. ನೀ ಯಾ ಭಾಷಣ ಮಾಡ್ತಿಲ್ಲ, ಇದೇ ವರ್ಡೇ ಬಳಸಿದ್ರು. ನಾನೇನು ಬೇಜಾರು ಮಾಡ್ಕೊಳ್ಳಿಲ್ಲ, ಬಯಸ್ಕೊಂಡು ಸುಮ್ಮನೆ ಬಂದೆ ನಾನು. ಅದಾದ ನಂತರ ನಮ್ಮಲ್ಲಿ ಡಾಕ್ಟರ್ GG ಪಾಟೀಲ್ ಅಂತಿದ್ದಾರೆ, ನಮ್ಮ ಚೇರ್ಮನ್ರು, ಸಂಗಮೇಶ್ವರ ಪ್ರಸಾದ ನಿಲಯ ಚೇರ್ಮನ್ರು GG ಪಾಟೀಲ್, ಹಿರಿಯರು, ಸಂಗಮದವರು. ಅವರು ಏನ್ ಮಾಡಿದ್ರು ಅಂತಂದ್ರೆ 9th ಒಂದು ಕಾಂಪಿಟೇಷನ್ ಇಟ್ಟಿದ್ರು, ಭಾಷಣ ಸ್ಪರ್ಧೆ ಮತ್ತು ಪ್ರಬಂಧ ಸ್ಪರ್ಧೆ. ನಾನು ಆಲ್ರೆಡಿ ಬಹಳ ಫೇಮಸ್ ಆಗಿದ್ದೆ 7ನೇ ಕ್ಲಾಸಲ್ಲಿ. ಅದಾಗಿಂದ ನಾವು ಭಾಷಣ ಮುಟ್ಟಿದ್ದಿಲ್ಲ. ನಮ್ಮಲ್ಲಿ ಡಾಕ್ಟರ್ ರವಿ ಮುದುಗಲ್ ಅಂತ ಹೇಳಿ ಅವರು ಡಿಗ್ರಿ ಇಲ್ಲೇ ಓದಿದ್ದಾರೆ ಸರ್. ಅವ್ರು ನಮ್ಮ ಮನೆ ಮಾಳಿಗೆ ಮೇಲೆ ಓದ್ತಿದ್ರು. ಅವ್ರು ಯಾರ ಮನೆ ಮೇಲೆ ಲೈಟ್ ಜಾಸ್ತಿ ಒತ್ತು ಇರ್ತಾವಲ್ಲ ಅವ್ರು ಬಹಳ ಓದ್ತಾರ ಅಂತ ಅರ್ಥ. ಆವಾಗ ಎಲ್ಲರೂ ಲೈಟ್ ಅನ್ನ ಮೇಳಿಗೆ ಮೇಲೆ ಹಾಕಿ ಓದ್ತಿದ್ರು. ಡಾಕ್ಟರ್ ಶರಣು ಪಾಟೀಲ್ ಅಂತಿದ್ರು. ಈಗ ಅವರು ಇಲ್ಲೇ ಹುರ್ಗುಂದ್ ಡಿಗ್ರಿ ಕಾಲೇಜ್ ಪ್ರಾಂಶುಪಾಲರು ಇದ್ರು, ಈಗ ಮುದ್ದೆ ಬಳಗಿದ್ದಾರೆ ಸರ್. ನಮ್ದು ಅವ್ರದ್ದು ಮನೆ ಒಂದೇ. ಅವ್ರು ನಮ್ಮ ಊರಿನ ಗೌಡ್ರು. ಅವರು ಬಹಳ ಅದ್ಭುತ ಡೆವಿಲಿಶ್ ಕಾನ್ಸಂಟ್ರೇಷನ್ ಆಗಿ ಓದ್ತಿದ್ರು. ನಾನು ಅವ್ರ ಬ್ರದರ್ ಕ್ಲಾಸ್ಮೇಟ್. ಅವ್ರು ಓದೋದನ್ನ ಸುಮ್ಮನೆ ನೋಡ್ತಿದ್ವಿ ನಾವು. ನಾನು ಯಾವಾಗ PUCಯಲ್ಲಿ ಮೊದಲ ಬಾರಿಗೆ ಡಾಕ್ಟರ್ ಶರಣು ಪಾಟೀಲ್ ಸರ್ದು 15 ವರ್ಷದ ರೆಕಾರ್ಡ್ ಅನ್ನ ಮುರಿದೆ, ಇಡೀ ತಾಲೂಕಿಗೆ ನಮ್ಮ ಫಸ್ಟ್ ಬಂದೆ. ಶರಣು ಪಾಟೀಲ್ ಸರ್ ಮಾತಾಡಕತ್ತಾರೆ ನನಗೆ, ಅಮೀನ್ ಭಾಳ ಚೆನ್ನಾಗಿ ಮಾಡಿಲ್ಲಪ್ಪ, ವೆರಿ ಗುಡ್ ಅಂದ್ರು. ಅಂದ್ರೆ ಶಿಕ್ಷಣ ನಿಮ್ಮನ್ನ ಏನ್ ಮಾಡುತ್ತೆ, ಹತ್ರ ತರತ್ತೆ. ಯಾಕೆ ನಾವು ಗೆಲ್ಲಬೇಕು ಅಂತ ಹೇಳ್ತೀನಿ ನಿಮಗೆ ನಾನು, ಯಾಕೆ ನಾವು ವಿಜಯಶಾಲಿ ಆಗ್ಬೇಕು ಅಂತ ಹೇಳ್ತೀನಿ. ಈಗ ವಿಜಯಶಾಲಿ ಅಥವಾ ಗೆಲುವು ಅನ್ನುವಂಥದ್ದು ಒಂಥರ ಆಮ್ಲಜನಕ ಇದ್ದಾಗಿದೆ, ಉತ್ಸಾಹವನ್ನು ಹೆಚ್ಚು ಮಾಡುತ್ತೆ. ಇತ್ತೀಚೆಗೆ ನೀವು PUCಯಲ್ಲಿ ಫಸ್ಟ್ ಬಂದವರು, SLCಯಲ್ಲಿ ಫಸ್ಟ್ ಬಂದವರೆಲ್ಲ ಓದ್ತಾ ಇದ್ರಲ್ಲ, ಅವ್ರಿಂದ ಇಡೀ ಜಗತ್ತು ಬೆನ್ನಂತತ್ತೆ. ಎಲ್ಲರೂ ಅವ್ರ ಜೊತೆ ನಮ್ಮ ರಿಲೇಷನ್ ಅಂತ ಹೇಳ್ತಾರೆ, ನಮ್ಮ ಕಾಕನ ಮಗ ಅಂತ ಹೇಳ್ತಾರೆ, ನಮ್ಮ ಅತ್ತಿ ಮಗ ಅಂತ ಹೇಳ್ತಾರೆ. ಎಲ್ಲರೂ ಅವ್ರ ಸ್ಟೇಟಸ್ ಇಟ್ಕೋತಾರೆ, ಪೇಪರ್ನವರೆಲ್ಲ ಪಬ್ಲಿಷ್ ಮಾಡ್ತಾರೆ. ಅಂದ್ರೆ ಗೆಲುವು ಇದ್ದವ್ರ ಜೊತೆ ಯಾವಾಗ್ಲೂ ಜನರು ಏನ್ ಮಾಡ್ತಾರೆ ಅಂದ್ರೆ ಗುರುತಿಸ್ಕೊಳಕ್ ನೋಡ್ತಾರೆ. ಆ ಗುರುತಿಸುವಿಕೆ ಅನ್ನುವಂಥದ್ದು ಬರುವುದು ಯಾವಾಗ ಅಂತಂದ್ರೆ ಶಿಕ್ಷಣದಿಂದ ಮಾತ್ರ ಬರುತ್ತೆ. ಅರ್ಥ ಆಯ್ತಾ? ಅವ್ರು ಮಾತಾಡ್ಸಿದ್ರು. ಅವ್ರು ಆಲ್ರೆಡಿ ಹೈಸ್ಕೂಲ್ ಟೀಚರ್ ಇದ್ರು ಸರ್, ಬೇವಿನ ಮಟ್ಟಿಗೆ ಹೈಸ್ಕೂಲ್ ಟೀಚರ್ ಆದ್ರು. ಇಂಗ್ಲಿಷ್ ಬೇವಿನ ಮಟ್ಟಿಗೆ ಹೈಸ್ಕೂಲ್ ಇಂಗ್ಲಿಷ್ ಟೀಚರ್. ನಾನು ಪ್ರೈಮರಿ ಸ್ಕೂಲ್ ಟೀಚರ್ ಎಲ್ಲಿದ್ದೆ, ಬೇವಿನ ಮಟ್ಟಿಗೆ ನಾನು ಇಂಗ್ಲಿಷ್ ಟೀಚರ್ ಆಗಲ್ಲೇ ಹೋದೆ. ಅವ್ರು ಏನ್ ಹೇಳ್ತಿದ್ರು ಅಂದ್ರೆ ನನಗೆ ಯಾವಾಗ್ಲೂ ಪ್ರತಿ 3 ವರ್ಷಕ್ಕೊಂದು ನೌಕರಿ ಚೇಂಜ್ ಮಾಡ್ಬೇಕ್ರಿ ಅಮೀನ್ ಸರ್ ಅನ್ನೋರು. ಎಷ್ಟು ವರ್ಷಕ್ಕೊಮ್ಮೆ? 3 ವರ್ಷಕ್ಕೊಮ್ಮೆ. ನಾನು ಓದಿದ್ದೆ TCH, ಇಲ್ಲಿಂದ ಹೊರಗೆ ಹೋದೆ, ಎಕ್ಸ್ಟರ್ನಲ್ ಡಿಗ್ರಿ ಮಾಡಿದೆ. ನನಗೆ ಅನ್ನಪೂರ್ಣ ಹಿರೇಮಠ್ ಮೇಡಮ್ ಬಿರಾದರ್ ಸರ್ಲ ಏನ್ ಹೇಳ್ತಿದ್ರು ಅಂತಂದ್ರೆ, ಈ ಕಾಲೇಜಿಂದ ನಾನು KUD ಎಕ್ಸ್ಟರ್ನಲ್ ತಗೊಂಡ್ರು ಕೂಡ ಆಫ್ಟರ್ನಲ್ ಇಂಗ್ಲಿಷು ಆಫ್ಟರ್ನಲ್ ಕನ್ನಡದಲ್ಲಿ ನಾನು 83% ಮಾಡಿದ್ದೀನಿ. 83% 2006, 7, 8, 9 ಅಲ್ಲಿ 83% ಮಾಡಿದ್ದೀನಿ ಆಫ್ಟರ್ನಲ್ ಕನ್ನಡ, ಆಫ್ಟರ್ನಲ್ ಇಂಗ್ಲಿಷ್. ಹಿಸ್ಟ್ರಿಯಲ್ಲಿ ಯಾವುದೋ ಒಂದು ಪೇಪರ್ ಕಡಿಮೆ ಹಾಕಿದ್ರು, ಚಾಲೆಂಜಿಂಗ್ ವ್ಯಾಲ್ಯೂಯೇಷನ್ ಹಾಕಿ 87 ತಗೊಂಡೆ ನಾನು ವಾಪಸ್. ಅಂದ್ರೆ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಅಷ್ಟು ಕಾನ್ಫಿಡೆನ್ಸ್ ನಿಮ್ಮ ಬರವಣಿಗೆ ಮೇಲೆ, ನಿಮ್ಮ ಅಧ್ಯಯನದ ಮೇಲೆ ಇರಬೇಕು ಅಂತ ಹೇಳ್ತೀನಿ ನಾನು. ಆಯ್ತು, ಟೀಚರ್ ಆಗಿ ಹೋದೆ. ಟೀಚರ್ ಆಗಿ ಹೋದ ನಂತರ, ಟೀಚರ್ ಆದ ನಂತರ ಹೆಂಗಿರುತ್ತೆ ಲೈಫು ಅಂತಂದ್ರೆ, ಹುನಗುಂದ ಮತ್ತು ಬೇವಿನ ಮಟ್ಟಿ ಬಸ್ ಸ್ಟಾಪ್ ಇಲ್ಲ, ಬಸ್ ನಿಂದ್ರಿಸೋದಿಲ್ಲ. ಹೋಗ್ಬೇಕು, ರಕ್ಕಸಿಗೆ ಹೋಗ್ಬೇಕು, ಒಳಗಾಶಿ ವಾಪಸ್ ಹೋಗ್ಬೇಕು, ಅಥವಾ ಯಾವ್ದಾರು ಹಾಲಿನ ಗಾಡಿಗೆ ಹೋಗಿಬೇಕು, ಅಥವಾ ನಮ್ಮ ಹುಡುಗರು ಬಂದು ಏನ್ ಮಾಡ್ಬೇಕು, ಸೈಕಲ್ ತಗೊಂಡು ನಮ್ಮನ್ನ ಹತ್ಕೊಂಡು ಹೋಗ್ಬೇಕು. ಅಲ್ಲಿ ಊರಾಗ ಹೋದ್ಗಳನ್ನ 10:30, 11 ಆಗಿರ್ತಿತ್ತು. ಮಾಸ್ತರ್ ಟೈಮ್ ಎಷ್ಟು ಅನ್ನೋರು, ಪಬ್ಲಿಕ್ ಕೂಡ್ತಿದ್ರಲ್ಲ, ಮಾಸ್ತರ್ ಟೈಮ್ ಎಷ್ಟು ಅನ್ನೋರು. ಅಂದ್ರೆ ನೀನು ಸರಿಯಾಗಿ ಬರ್ತಿಲ್ಲ ಅಂತ ಅರ್ಥ. 10 ಗಂಟೆ 10 ನಿಮಿಷಕ್ಕೆ ಬರ್ಬೇಕು, 11ಕ್ಕೆ ಬರಾತೀನಿ ಅಂತ ಅರ್ಥ. ಅವಾಗ ನನಗೆ ಅನ್ನಿಸ್ತು, ಹೌದಪ್ಪ ಕರೆಕ್ಟಾಗಿ ಹೋಗ್ಬೇಕು ಅಂತ ಹೇಳಿ. ಅಲ್ಲಿಂದ ಸ್ಟಾರ್ಟ್ ಆಯ್ತು ಜರ್ನಿ. ನನಗೆ ಬಹಳ ಜನ ವಿಸಿಟ್ ಮಾಡಾಕತ್ತರು ಸ್ಕೂಲ್ಗಳಿಗೆ. CRPಗಳು ಬರ್ತಾರೆ, BRP ಬರ್ತಾರೆ, BO ಬರ್ತಾರೆ. ಇವ್ರು ಯಾಕೆ ಬರ್ತಾರೆ, ಇವ್ರು ಯಾಕೆ ವಿಸಿಟ್ ಮಾಡ್ತಾರೆ ನಮ್ಮ ಮೇಲೆ, ಇವ್ರು ಏನ್ ಕಲ್ತ್ರು, ನಾನು ಯಾಕೆ ಇಲ್ಲಿ ಪ್ರೈಮರಿ ಸ್ಕೂಲ್ ಟೀಚರ್ ಆಗ್ಬಿಡ್ದೆ. ಒಬ್ರು ಹೇಳಿದ್ರು, ಇಲ್ಲ KES ಪಾಸ್ ಆಗ್ಬೇಕ್ರಿ, KES ಪಾಸ್ ಆದ್ರೆ ನೀವೇನಾಗ್ತೀರಿ, BO ಆಗ್ತೀರಿ, BRP ಆಗ್ತಾರ ಅನ್ನೋಣ ತಲೆಯಾಗ ಬಂತು. ಹಂಗಂದ್ರೆ ನಾನು KES ಪಾಸ್ ಮಾಡ್ಬೇಕಾದ್ರೆ ಏನ್ ಓದ್ಬೇಕು, ಡಿಗ್ರಿ ಮುಗಿಸ್ಕೋಕ್ ಮೊದಲಂದ್ರು. ಡಿಗ್ರಿ ಇಲ್ಲಿ ಕಟ್ಟಿದ್ನಿ, ಆಯ್ತು ಕಂಟಿನ್ಯೂ ಮಾಡಿದೆ. ಮೊದಲು ಡಿಗ್ರಿ ಫೋಕಸ್ ಮಾಡ್ಕೊಂಡು ತಕ್ಕೊಂಡ ತಕ್ಷಣನೇ ಮೊದಲ ಅಟೆಂಪ್ಟ್ ಮಾಡಿದ್ದು FDA ಎಕ್ಸಾಮ್ ಬರದೆ.
FD ಎಕ್ಸಾಮ್ ಬರೆದ ತಕ್ಷಣ FD ಅಪಾಯಿಂಟ್ಮೆಂಟ್ ಆಗ್ಬಿಡ್ತು. ಪ್ರೈಮರಿ ಸ್ಕೂಲ್ ಟೀಚರ್ ಬಿಟ್ಟು ಹುನಗುಂದ CDP ಆಫೀಸಲ್ಲಿ 2009ರಿಂದ 12ರವರೆಗೆ ನಾನು FDA ಇದ್ದೆ. ಆ ನಡುವೆ ನಾನು ಮೊದಲ KS ಎಕ್ಸಾಮ್ ಅನ್ನ ಬರೆದೆ 2008ರಲ್ಲಿ. KS ಪ್ರಿಲಿಮ್ಸು ಆಯಿತು, ಮೇನ್ಸು ಆಯಿತು, ಇಂಟರ್ವ್ಯೂಗೂ ಬಂದೆ. ಸಮಸ್ಯೆ ಅಲ್ಲಿ ಸ್ಟಾರ್ಟ್ ಆಯ್ತು. ಇಂಟರ್ವ್ಯೂಲಿ ಬಂದ ತಕ್ಷಣ ನನಗೆ ಏನು ಮಾಡಿದ್ರು ಅಂದ್ರೆ 200 ಮಾರ್ಕ್ಸಿಗೆ 50 ಮಾರ್ಕ್ಸ್ ಹಾಕಿ ಔಟ್ ಮಾಡಿಬಿಟ್ರು. ಒಂದು ಹುದ್ದೆ ಸಿಗ್ಲಿಲ್ಲ ನನಗೆ. ಅದು KPSCಲಿ KS ಅಲ್ಲಿ ಆಗ್ತಾ ಇರತ್ತೆ. ನೀವು ಫಾರ್ ಎಕ್ಸಾಂಪಲ್ ಅಜ್ಜರೇ, ನಾನು 922 ಮಾರ್ಕ್ಸ್ ತಗೊಂಡಿದ್ದೆ. ನಾನು ಎಷ್ಟು 922. ಆಗಿನ ಸಂದರ್ಭದಲ್ಲಿ ನಂದು 75ನೇ ರ್ಯಾಂಕ್ ಇತ್ತು. 2Bಯಲ್ಲಿ ನಾನು 2ನೇದಾವಿದ್ದೆ ನಮ್ಮ ಕ್ಯಾಟಗರಿಯಲ್ಲಿ. ನನಗೆ 200 ಮಾರ್ಕ್ಸ್ ಇಂಟರ್ವ್ಯೂಗೆ 50 ಹಾಕಿದ್ರೆ ಎಷ್ಟಾಯ್ತು? 922 + 50 972 ಆಯಿತು. 822 ತೊಗೊಂಡಾಗ 150 ಹಾಕಿಬಿಟ್ರೆ ಮುಗಿದೋಯ್ತು ಅವ್ನು ಕ್ರಾಸ್. ಸೊ ಇಂಟರ್ವ್ಯೂ ಅಲ್ಲಿ ಹೆಚ್ಚು ಕಡಿಮೆ ಮಾಡುವಂಥ ಚಾನ್ಸಸ್ಗಳು ಜಾಸ್ತಿ ಇರ್ತಾವೆ. ಆಯಿತು, ಎಲ್ಲರೂ ಗಾಬರಿ, ನಿಂದು ಆಗಲಿಲ್ಲ, 922 ಇಷ್ಟು ರ್ಯಾಂಕ್ ಇತ್ತು, ನೀನು ಆಗಲೇ ಇಲ್ಲ ಅಂತ ಹೇಳಿ ಪೂರ್ತಿ ನಾನೇನಿದೆ ಒಂಥರ ಬೇಜಾರಾಗ್ಬಿಡ್ತು. ಮೊದಲನೇ ಅಟೆಂಪ್ಟ್, ಯಾವುದೇ ಕೋಚಿಂಗ್ ಇಲ್ಲ, ಯಾರ್ದು ಸಹಾಯ ಇಲ್ಲ, ಓನಾಗಿ ಮಾಡಿದ್ದು. ಬಿಡ್ಲಿಲ್ಲ ಮತ್ತೆ ಬರದೆ 2010 ಅಗೇನ್ ಪ್ರಿಲಿಮ್ಸ್ ಆಯ್ತು, ಮೇನ್ಸ್ ಆಯ್ತು. ಈ ಸಾರಿ 939 ಮಾರ್ಕ್ಸ್ ಬಂದು. ಎಷ್ಟು ಬಂದು? 939 ಮಾರ್ಕ್ಸ್. ನಂದು ಆಪ್ಷನಲ್ ಕನ್ನಡ ಮತ್ತು ರೂರಲ್ ಡೆವಲಪ್ಮೆಂಟ್ ತಗೊಂಡಿದ್ದೆ ನಾನು. ಮತ್ತೆ ಬಂದೆ ಬುದ್ಧಿ, ಮತ್ತೆ 50 ಮಾರ್ಕ್ಸ್ ಹಾಕಿದ್ರು. ಎಷ್ಟು ಹಾಕಿದ್ರು? ಈ ಸಾರಿ ಏನ್ ಪ್ರಾಬ್ಲಮ್ ಆಯ್ತು ಅಂತಂದ್ರೆ, ನನ್ನ ಮೇನ್ಸ್ ಮಾರ್ಕ್ಸ್ 15 ಮಾರ್ಕ್ಸ್ ಜಾಸ್ತಿ ಇದ್ದು. ಏನ್ ಮಾಡಿದ್ರು ತೆಗಿಯಕ್ಕಾಗಲಿಲ್ಲ ಅವ್ರಿಗೆ. ಒಂದು ಪೋಸ್ಟ್ ಕೊಡ್ಲೇಬೇಕು ಅವರು. ಹಿಂದಿನವ್ರಿಗೆ ಗೊತ್ತಾಯ್ತಲ್ಲ ನಿಮ್ಗೆ, ರಿವರ್ಸ್ ಆರ್ಡರ್ಲಿ 800 ಮೇಲೆ ಇದ್ದವ್ರಿಗೆ ಏನೈತಲ್ಲ ಕೊಡಾಕ್ ನೋಡಿದ್ರೆ ಆಗ್ಲೇ ಇಲ್ಲ. ಸೊ ಆ ಸಂದರ್ಭದಲ್ಲಿ ನನಗೇನಾಯ್ತು, ಮತ್ತೆ ಸ್ಟೇಟ್ ಅಕೌಂಟ್ಸ್ ಅಲ್ಲಿ AC ಹುದ್ದೆ ಸಿಕ್ತು. ಗ್ರೂಪ್ A ಆಯ್ತು, ಜಾಯಿನ್ ಆದೆ 2012ರಲ್ಲಿ. ಮತ್ತೆ 2014 ಬರೆದಿದ್ದೆ ನಾನು. 2014 ಬರೆದೆ. ಅವಾಗೂ ಕೂಡ 922 ಬಂತು. ಮತ್ತೆ ಅವಾಗೂ ನನಗೆ 55 ಹಾಕಿದ್ರಿ ಸರಿ. ಆಲ್ರೆಡಿ ನೀವು ಅದಿರಲ್ರಿ ಮತ್ತಿನೇನು ಅಂತ ಹೇಳಿ. ಸೊ ಈ ತರ KPSC ಜರ್ನಿ ಸ್ಟಾರ್ಟ್ ಆಯ್ತು. ಮಕ್ಕಳೇ, ನಾನು ಹೇಳ್ತೀನಿ, ನೀವು ಎಲ್ಲಿದ್ದೀರಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಲ್ಲಿ ರೀಚ್ ಆಗ್ತೀರಿ ಅನ್ನೋದು ಬಹಳ ಇಂಪಾರ್ಟೆಂಟ್. ಅದ್ರಾಗ ಹೆಣ್ಮಕ್ಳಿದೆಯಲ್ಲ, ಇತ್ತೀಚೆಗೆ ಒಂದು ಅಧ್ಯಯನ ವರದಿ ಬಂತು ಮೊನ್ನೆ. SLCಯಲ್ಲಿ ಹೈಯೆಸ್ಟ್ ಹೆಣ್ಮಕ್ಳ ಪರ್ಸೆಂಟೇಜ್ ಮಾಡಿದ್ದಾರೆ. ಯಾಕೆ ಅಂತ ಓದಿದ್ರೆ ಯಾರಾದರೂ ನ್ಯೂಸ್ ಪೇಪರಲ್ಲಿ? ಹೆಣ್ಮಕ್ಳೇ ಅತಿ ಹೆಚ್ಚು ಪರ್ಸೆಂಟೇಜ್ ಅನ್ನು ಯಾಕೆ ಮಾಡಿದ್ರು ಅಂತಂದ್ರೆ, ಅವರಲ್ಲಿ ಸಹನೆ ಜಾಸ್ತಿ ಇದೆ, ಮನೆಯ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳುವಂತ ಸಾಮರ್ಥ್ಯ ಇದೆ. ಉಂಡಾಡಿಗೊಂಡ್ರಂಗೆ ಅವರೆಲ್ಲ ಹೊರಗೆ ಅಡ್ಡಾಡೋದಿಲ್ಲ. ಅದಕ್ಕೆ ಪುರುಷ ಒಬ್ಬರಿಗೆ ಶಿಕ್ಷಣ ಕೊಟ್ರೆ ಅವನಿಗೊಬ್ಬನೇ ಶಿಕ್ಷಣ ಕೊಟ್ಟಂಗೆ, ಹೆಣ್ಮಕ್ಳಿಗೂ ಏನಾರ ಶಿಕ್ಷಣ ಕೊಟ್ಟರೆ ಇಡೀ ಕುಟುಂಬಕ್ಕೆ ಕೊಟ್ಟಂಗೆ ಅಂತ ಹಿರಿಯರು ಹೇಳ್ತಾರೆ. ಅದಕ್ಕೋಸ್ಕರ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮ್ಯಂತೆ ತತ್ರ. ಇದು ಮಹಿಳಾ ಕಾಲೇಜು ಏನೋ ಉದ್ದೇಶ ಮತ್ತು ದೇಶನ ಇಟ್ಟುಕೊಂಡು ಪೂಜ್ಯರು ಈ ಕಾಲೇಜನ್ನ ಸ್ಟಾರ್ಟ್ ಮಾಡಿದ್ರಲ್ಲ, ನಿಜವಾಗ್ಲೂ ಎಷ್ಟು ಕುಟುಂಬಗಳು ಬೆಳೆದವ ಗೊತ್ತಿಲ್ಲ ನನಗೆ. ಯಾಕಂತಂದ್ರೆ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮ್ಯಂತೆ ತತ್ರ ದೇವತೆ. ಎಲ್ಲಿ ಮಹಿಳೆಯರು ಪೂಜೆಲ್ಪಡ್ತಾರೋ ಅಲ್ಲಿ ದೇವತೆಗಳು ವಿಹರಿಸ್ತಾರಂತೆ. ಅದಕ್ಕೆ ಎಲ್ಲಾ ಕಡೆನೂ ದೇವ್ರನ್ನ ಸೃಷ್ಟಿ ಮಾಡಕ್ಕಾಗಲ್ಲ ಅಂತ ಹೇಳಿ ತಾಯಿನ ಸೃಷ್ಟಿ ಮಾಡಿದಾರೆ ಅಂತ ಹಿರಿಯರು ಹೇಳ್ತಾರೆ. ಎಲ್ಲಾ ಕಡೆ ದೇವ್ರು ಇರಕ್ಕಾಗಲ್ಲ ಅಂತ ತಾಯಿ. ಅದಕ್ಕೆ ಪ್ರೀತಿ, ಕರುಣೆ, ಮಮತೆ ಅನ್ನುವಂಥ ಕಾಳಜಿ ಅನ್ನುವಂಥವು ಎಲ್ಲಿರ್ತಾವು? ಯಾರ ಹತ್ರ ಇರ್ತಾವ? ಹೆಣ್ಣು ಮಕ್ಕಳು ಇರ್ತೈತಿ. ಕಳ್ಳು ಬೆಳ್ಳ ಸಂಬಂಧ ಬಹಳ ಅದ್ಭುತವಾಗಿರ್ತೈತಿ. ನಿಮಗೆ ಆ ಗಟ್ಟಿತನ ಇದೆ. ನೀವು ನೋಡೋದಕ್ಕೆ ಅಬಲೆ ಅಲ್ಲ, ನೀವು ಸಬಲೆಗಳು. ನೀವೆಲ್ಲ ಏನು ಸಬಲೆಯರು ನೀವೆಲ್ಲ. ಸೊ ಹೀಗಾಗಿ ನೀವು ಟೈಮನ್ನು ರೆಸ್ಪೆಕ್ಟ್ ಮಾಡಿ. ಹೆಂಗೆ ಟೈಮ್ ರೆಸ್ಪೆಕ್ಟ್ ಮಾಡಬೇಕು? ಟೈಮನ್ನು ಖರ್ಚು ಮಾಡಬಾರ್ದು, ಇನ್ವೆಸ್ಟ್ ಮಾಡಬೇಕು. ಟೈಮನ್ನು ಏನು ಮಾಡಬೇಕು? ಇನ್ವೆಸ್ಟ್ ಮಾಡಬೇಕು. ಬುದ್ಧಿ, ನಾನು ವೈಲ್ಡ್ ಲೈಫ್ ಫೋಟೋಗ್ರಫಿಯಿಂದ ಕೊಪ್ಪಳ ಜಿಲ್ಲೆಯ ತುಂಗಭದ್ರಾ ಡ್ಯಾಮ್ ಬ್ಯಾಕ್ ವಾಟರ್ ಅಲ್ಲಿ ಬರುವಂತಹ ಹಕ್ಕಿಗಳ ಫೋಟೋನ ಕ್ಲಿಕ್ ಮಾಡಿ. ಜಗತ್ತಿನ ಅತಿ ವೇಗದಲ್ಲಿ ಹಾರುವಂತಹ ಹಕ್ಕಿ ಫೆರಿಗ್ರೀನ್ ಫ್ಯಾಲ್ಕನ್ ಅಂತ ಕರಿತೀವಿ ಅದನ್ನ. ಫೆರಿಗ್ರೀನ್ ಫ್ಯಾಲ್ಕನ್, ಫಾಸ್ಟೆಸ್ಟ್ ಬರ್ಡ್ ಇನ್ ದ ವರ್ಲ್ಡ್. ಈ ಮಿಸೈಲ್ಸ್ ಎಲ್ಲ ಬೀಳ್ತಾವಲ್ಲ, ಅದನ್ನೆಲ್ಲ ನೋಡಿ ಅವರೇ ಮಾಡಿರೋದು. ಅದನ್ನೇ ನೋಡಿ ಮಾಡಿರೋದು. ನಾನು ಕೊಪ್ಪಳದಲ್ಲಿ ಅದನ್ನ ಕ್ಲಿಕ್ ಮಾಡಿದೆ, ಅದು ರೆಕಾರ್ಡ್ ಆಯ್ತು. ಇದನ್ನ ಯಾಕೆ ಹೇಳತ್ತೀನಿ ಅಂತಂದ್ರೆ, ನಿಮ್ಗೆ ಈ ಬುದ್ಧಿ ಇರುವಂತಹ ಮನುಷ್ಯರಿಗಿಂತ ಬುದ್ಧಿ ಇಲ್ಲದೆ ಇರುವಂತಹ ಹಕ್ಕಿಗಳು ಎಷ್ಟು ಶಾನೆ ಅಂತಂದ್ರೆ, ಚಳಿಗಾಲ ಆರಂಭ ಆಗತ್ತಲ್ಲ, ಚಳಿಗಾಲ ಆರಂಭ ಆದ ತಕ್ಷಣ ನಮ್ಮ ಕುಷ್ಟಗಿಯ ನಿಡಶೇಷ ಕೆರೆ ಇದೆ. ಆ ನಿಡಶೇಷ ಕೆರೆಗೆ ಮತ್ತೆ ತುಂಗಭದ್ರಾ ಬ್ಯಾಕ್ ವಾಟರ್, ಕಿನ್ನಾಳು, ಭಾಗ್ಯನಗರ, ಈ ತರ ಎಲ್ಲ ಬೇರೆ ಬೇರೆ ಕಡೆ ಒಂದಿಷ್ಟು ಕೆರೆಗಳದಾವ್. ಅಲ್ಲೆಲ್ಲ ಏನ್ ಮಾಡ್ತಾವ ಅಂದ್ರೆ, ಸಾವಿರಾರು ಕಿಲೋಮೀಟರ್ ಹಿಮಾಲಯದ ಎತ್ತರಕ್ಕೆ ಹಾರಿ ಹಕ್ಕಿಗಳು ಬರ್ತಾವ. ಬಾರೆ ಡೆಡ್ ಗೂಸು, ಕ್ರೇನ್ಸ್, ಪಟ್ಟೆ ತಲೆ ಹೆಬ್ಬಾತು, ಇವೆಲ್ಲ ಬರ್ತಾವ. ಇವೆಲ್ಲ ಒಂದು ದಿನ ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ಹಾರೋ ಸಂದರ್ಭದಲ್ಲಿ ಸತ್ತೋಗ್ಬಿಡ್ತಾವ. ಅವುಗಳ ಹತ್ರ ಗೂಗಲ್ ಮ್ಯಾಪ್ ಇಲ್ಲ, ಕ್ಯಾಲೆಂಡರ್ ಇಲ್ಲ, ವಾಚ್ ಇಲ್ಲ. ಯಾವಾಗ ಚಳಿಗಾಲ ಆರಂಭ ಆಯ್ತು ಅನ್ನೋಂತ ಅವಕ್ಕೆ ಗೊತ್ತು, ಅಷ್ಟೊಳಗೆ ಬಂದು ರೀಚ್ ಆಗ್ತಾವ. ಅಂದ್ರೆ ಅವ್ರ ಹತ್ರ ಏನೂ ಇಲ್ಲ, ಟೈಮ್ಗೆ ರೆಸ್ಪೆಕ್ಟ್ ಮಾಡಿ ಇನ್ ಟೈಮ್ ಅಲ್ಲಿ ಬಂದವು ರೀಚ್ ಆಗ್ತಾವ. ನಮ್ಮ ಹತ್ರ ಎಲ್ಲ ಇದೆ. ನಮ್ಮ ಹತ್ರ ನೋಡಿ, ಯಾವಾಗ್ಲೂ ಸ್ಮಾರ್ಟ್ ವಾಚ್ ಕಟ್ಟಿದ್ರೆ ಲೈಫ್ ಸ್ಮಾರ್ಟ್ ಆಗೋದಿಲ್ಲ. ಏನ್ ಕೋಟಿಗಟ್ಟಲೆ ವಾಚ್ ಕಟ್ಟಿದವ್ರದ್ದು ಟೈಮ್ ಬೇರೆ ತೋರಿಸುತ್ತೇನೆ? ಬೇರೆ ತೋರಿಸ್ತದ? ಇಲ್ಲ. ಅದಕ್ಕೆ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಬಳಿ ಇದ್ದಿದ್ದು 24 ತಾಸು, ನಮ್ಮ ಹತ್ರ ಇರೋದು 24 ತಾಸು.
ನಾವು ಆ ಸಮಯವನ್ನು ಯಾವ ರೀತಿಯಾಗಿ ಪ್ರಿಯಾರಿಟೈಸ್ ಮಾಡ್ತೀವಿ, ಟೈಮ್ ಟೇಬಲ್ ಮಾಡ್ತೀವಿ ಅನ್ನೋದ್ರ ಮೇಲೆ ಲೈಫು ಸಕ್ಸಸ್ ಆಗುತ್ತೆ. ಹೀಗೆ ಒಬ್ಬ ವಜ್ರಗಳನ್ನು ಹುಡ್ಕೊಂತ ಹೊಂಟಿದ. ಏನು ಹುಡುಕ್ತದೆ? ವಜ್ರಗಳು. ಗೊತ್ತಲ್ಲ, ಡೈಮಂಡ್. ಹುಡುಕ್ತಾ 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 ಹೋದ. ಕೊನೆಯವರೆಗೆ ಹುಡುಕಿ 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 ಸುಸ್ತಾಯ್ತು. ಯಾರೋ ಇಲ್ಲದ ಹೋಗು ಹುಡುಕ್ ಅಂತ ಹೇಳಿದ್ರು ಅವನಿಗೆ. ಇದು ಸೌತ್ ಆಫ್ರಿಕಾದ ಒಂದು ಕತೆ ಇದು. ಅಲ್ಲಿ ಹುಡುಕ್ತಾನೆ ಸಿಗೋದಿಲ್ಲ. ಕೊನೆಗೆ ಬೇಜಾರಾಗಿ ಇನ್ನೇನು ಸಾಯಂಕಾಲ ಆಗ್ತದೆ ಬುದ್ಧಿ ಕುತ್ಕೊಂಡು ಸುಮ್ಮನೆ ಕಲ್ಲು ಹೋಗೋ ಅಂತ ಕುಂದಿರ್ತಾನೆ ದಂಡಿಗೆ. ಮುಂಜಾನೆ ತಗ ಅಡ್ಡಾಡ್ ಬೇಸರ ಆಯ್ತು, ಏನು ಸಿಗ್ಲಿಲ್ಲ ಅಂತೇಳಿ. ಲಾಸ್ಟಿಗೆ ಬೆಳಗಾಗತ್ತ ನೋಡ್ತಾನೆ, ಕೈಯಾಗಿದ್ದಿದ್ದು ವಜ್ರಣ. ರಾತ್ರಿ ಎಲ್ಲ ಒಗದಿದ್ದೇನೋ ಅವನು, ವಜ್ರಣ ಒಗದ್ ಬಿಟ್ಟಿರ್ತಾನ. ಅದಕ್ಕೆ ನಾವೆಲ್ಲರೂ ವಜ್ರಗಳನ್ನ ಕಳ್ಕೊಳಕತ್ತೀವಿ. 24 ತಾಸು ಅನ್ನುವಂಥ ವಜ್ರಗಳು. ಈಗ ವಿಚಾರ ಮಾಡ್ರಿ, ಎಷ್ಟು ಜನ ವಜ್ರ ಯೂಸ್ ಮಾಡತ್ತೀರಿ ಕರೆಕ್ಟ್ ಆಗಿ? ನಿಮ್ಗೊಂದು ನಾನು ಇದನ್ ಮಾಡ್ಲಾ, ಒಂದು ಕ್ವಶನ್ ಕೇಳ ನಿಮ್ಗೆ. ಕೇಳ, ನಿಮ್ಗೆ ನಾನು 86,400 ರೂಪಾಯಿ ಕೊಡ್ತೀನಿ. ಎಷ್ಟು? 86,400 rupees. ಎಷ್ಟು? 86,400 ರೂಪಾಯಿ. ನಂದು ಏನ್ ಕಂಡೀಷನ್ ಅಂದ್ರೆ, ಈಗ ನಿಮ್ಗೆ 12 ಗಂಟೆ ಕೊಟ್ಟಿನಿ ಅಂದ್ರೆ ನಾಳೆ ನೀವು 12 ಗಂಟೆಗೆ ಅದನ್ನ ಸಮರ್ಪಕವಾಗಿ ಬಳಸ್ಕೊಂಡ್ಬಿಡ್ಬೇಕು. 1 ರೂಪಾಯಿನೂ ಬಿಡುವಂಗಿಲ್ಲ. ಓಕೆ, ಅರ್ಥ ಆಯ್ತಾ? ಇವತ್ತು 86,400 ರೂಪಾಯಿ ಕೊಟ್ಟಿನಿ ಅಂತಂದ್ರೆ ನಾಳೆ ನೀವೇನ್ ಮಾಡ್ಬೇಕು? ಅದನ್ನ ಬಳಸ್ಕೊಂಡ್ಬಿಡ್ಬೇಕು. ಒಟ್ಟೆ 1 ರೂಪಾಯಿನೂ ಖರ್ಚು ಬಿಡಬಾರ್ದು. ಬಿಡ್ತೀರಾ ಯಾರಾದ್ರು? ಮಾತಾಡಿ, ಪರವಾಗಿಲ್ಲ. ಬಿಡ್ತೀರಾ ಯಾರಾದ್ರು? ಬಿಡ್ತೀರಾ? ಬಿಡ್ತೀಯನಮ್ಮ? ಇಲ್ಲ, ಖರ್ಚು ಮಾಡ್ತೀರಿ. ಈಗ ಒಂದ್ ವೇಳೆ ಇವತ್ತು ಇಲ್ಲಿ ಬ್ಯಾಂಕ್ ಬಂದಿದೆ, ATM ಬಂದಿದೆ, ಏನ್ ಮಾಡ್ತೀರಿ ಅವಾಗ? ಹುನಗುಂದಕರ ಹೋಗ್ತೀರಿ, ಇಲ್ಲ ಪಕ್ಕದ ತಾಲೂಕು ಯಾವ್ದಿದೆ ಎಲ್ಲಾದ್ರೂ ಹೋಗಿ ತಗೋತೀರಿ. ಕರೆಕ್ಟಾ? ನೋಡಿ, ದುಡ್ಡು ಅಂತ ಬಂದಾಗ ನಾವು ಎಷ್ಟು ಅದ್ಭುತವಾಗಿ ಅದನ್ನ ತಗೋತೀವ್ರಿ, ಖರ್ಚು ಮಾಡ್ತೀವಿ ಅಂತೀರಿ. 86,400 ಅನ್ನುವಂಥದ್ದು ಒಂದು ದಿನ ನಮಗೆ ಕೊಡುವಂತಹ ಸೆಕೆಂಡ್ಗಳು. ಈಗ ಹೇಳ್ರಿ, ಎಷ್ಟು ಜನ ಕರೆಕ್ಟಾಗಿ ಖರ್ಚು ಮಾಡ್ತೀರಿ? ಪ್ಲೀಸ್ ರೀಸ್ಟಾರ್ಟ್ ಯುವರ್ ಸೆಲ್ಫ್. ನೀವು ಇವ್ಯಾಲ್ಯೂಯೇಟ್ ಮಾಡ್ಕೊಳ್ರಿ, ನಿಮ್ಮನ್ನ ನೀವು ಆತ್ಮಾವಲೋಕನ ಮಾಡ್ಕೊಳ್ರಿ. ಎಷ್ಟು ಟೈಮ್ ವೇಸ್ಟ್ ಮಾಡತ್ತೀವಿ ನಾವು? ರೀಲ್ಸ್ ಸ್ಕ್ರೋಲ್ ಮಾಡಕ್ಕೆ ನಮಗೆ ಗಂಟೆಗಳು ಸಾಲೋದಿಲ್ಲ. ಒಂದು ಸಾರಿ ಮೊಬೈಲಲ್ಲಿ ಬಿದ್ರಿ ಅಂದ್ರೆ ವಾಪಸ್ ನಿಮ್ಗೆ ಬರಕ ಗೊತ್ತಾಗಲ್ಲ. ಅದ್ರಾಗ ಅದೊಂದು ಮಾಯಾಕೂಪ ಅದು. ದಯವಿಟ್ಟು ಹೇಳತ್ತೀನಿ ನಿಮಗೆ, ದಯವಿಟ್ಟು ಮೊಬೈಲಿಂದ ಬಹಳ ದೂರ ಇರಿ. ಮೊಬೈಲಿಂದ ಬಹಳ ದೂರ ಇರಿ. ಇಟ್ ಈಸ್ ಡಿಫಿಕಲ್ಟ್. ನನಗೆ ಗೊತ್ತು, ಇಟ್ ಈಸ್ ಡಿಫಿಕಲ್ಟ್. ಬಟ್ ಇಫ್ ಇಟ್ ಈಸ್ ಡಿಫಿಕಲ್ಟ್ ನೋ, ನೀವೇನಾರ ಈಗ ಮಾಡಲಿಲ್ಲ ಅಂತ ಲೈಫ್ ವಿಲ್ ಬಿ ಮೋರ್ ಡಿಫಿಕಲ್ಟ್ ಫಾರ್ ಯು. ಭಾರಿ ಡಿಫಿಕಲ್ಟ್ ಆಗುತ್ತೆ. ಪುಣ್ಯಕ್ಕೆ ನಮ್ಮ ಹತ್ರ ಮೊಬೈಲೇ ಇರಲಿಲ್ಲ. ನಾನು ಟೀಚರ್ ಆಗಿದ್ದಂದ್ರೆ BSNL ಹುನಗುಂದಾಗ ಲೈನ್ ಹಚ್ಚಿ 3,500 ರೂಪಾಯಿ ಕೊಟ್ಟು ಸಿಮ್ ತೊಗೊಂಡಿದ್ದು ನಾವು. ಅದು 2211 ಯಾವುದೋ 2200 ಒಂದು ಫೋನು 2005ರಲ್ಲಿ. ಒಂದ್ ವೇಳೆ ಇದ್ದಿದ್ರೆ ನಾವು ನಮಗೂ ಹಿಂಗೆ ಹೇಳ್ತಿದ್ರು ಏನೋ. ಸೊ ಟೈಮ್ ಅನ್ನ ರೆಸ್ಪೆಕ್ಟ್ ಮಾಡಿ ಮಕ್ಕಳು, ಟೈಮ್ ಅನ್ನ ರೆಸ್ಪೆಕ್ಟ್ ಮಾಡಿ. ಆಮೇಲೆ ಯಾವಾಗ್ಲೂ ನೀವು ಓದುವಂತಹ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ, ಜೀವನಕ್ಕೆ ಒಂದು ಗುರಿ ಇರಬೇಕು, ಒಂದು ದಾರಿ ಇರಬೇಕು. ಸಿಕ್ಕ ದಾರಿಯಾಗ ನಡೆದ್ರೆ ನೀವು ಅನ್ಕೊಂಡಂತ ಗುರಿಯನ್ನು ಮುಟ್ಟಕ್ಕಾಗೋದಿಲ್ಲ. ಹೀಗೆ ಒಬ್ಬ ಅಜ್ಜ ಕೂತಿರ್ತಾನ, ಒಬ್ಬ ಬರ್ತಾನ, ಏ ಅಜ್ಜ ಈ ದಾರಿ ಎಲ್ಲಿ ಹೋಗುತ್ತೋ ಅಂತ ಹೇಳ್ತಾನ. ಏ ಹುಚ್ಚ, ನೀ ಎಲ್ಲಿಗೆ ಹೋಗ್ಬೇಕು ಹೇಳೋ, ದಾರಿ ಇಲ್ಲೇ ಇರತ್ತಂತ ನಾವು. ನೀನ್ ಎಲ್ಲಿಗೆ ಹೋಗ್ಬೇಕು ಮೊದಲು ಹೇಳೋ ಅಂತಾನ. ಏ ಇಲ್ಲ, ನಾನು ಅಲ್ಲೇ ಸಂಗಮಕ್ಕೆ ಹೋಗ್ಬೇಕ, ಈ ನಡ್ಕೊಂತ ಹೋದ್ರೆ ಎಷ್ಟೊತ್ತಿಗೆ ಹೋಗ್ತೀನಿ ಅಂತ ಕೇಳ್ತಾನ. ಆಯ್ತು ಅಂತ ಸುಮ್ಮಿರ್ತಾನೆ, ಏನು ಅನ್ನೋದಿಲ್ಲ. ಈ ದಾರಿ ಹೋಗುತ್ತೆ ನೋಡ ಅಂದ್ಕೊಂಡು ಸುಮ್ಮ ಹೋಗ್ಬಿಡ್ತಾನ. ಅವ್ನು ಬಡ 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 ನಡ್ಕೊಂಡು ಹೋಗ್ತಾನ. ಹೋದ ತಕ್ಷಣ ಮತ್ತೆ ಕರಿತಾನ, ಅಜ್ಜ ಏ ಬಾಯಿಲ್ ನೀನು ಒಂದು 45 ನಿಮಿಷಕ್ಕೆ ಹೋಗ್ತೀನಿ ನೋಡಿ ನಡ್ಕೊಂತ ಹೋದ್ರೆ. ಅಲ್ಲೋ ಹಿರಿಯತ, ನೀ ಮೊದಲೇ ಹೇಳಿದ್ರೆ ಏನ್ ಗಂಟು ಹೋಗ್ತಿತ್ತ ನಿನ್ಗೆ? ಅಲ್ಲ, ನೀನ್ ಹೆಂಗ್ ನಡೀತಿ ಅಂತ ನನಗೆ ಗೊತ್ತೇ ಇಲ್ಲಲ್ಲ. ನೀನ್ ಹೆಂಗ್ ನಡೀತಿ ಅಂತ ಗೊತ್ತಿಲ್ಲ. ನೀನ್ ದವಾಶ್ ನಡೀತೀವ, ಮೆಲ್ಕ್ ನಡೀತೀವ ಅಂದ್ರೆ ಲೈಫ್ ಅಲ್ಲಿ ನೀವು ಅನ್ಕೊಂಡಂತಹ ಗುರಿಗಳನ್ನ ರೀಚ್ ಮಾಡಬೇಕಾದ್ರೆ ನಿಮ್ಮ ಅಧ್ಯಯನದ ರೀತಿ, ನೀವು ಓದುವಂತಹ ರೀತಿ, ನಿಮ್ಮ ಡೆಡಿಕೇಶನ್ ಲೆವೆಲ್, ನಿಮ್ಮ ಆತ್ಮ ತೃಪ್ತಿ ಹೇಗಿರುತ್ತೆ ಅದರ ಮೇಲೆ ನೀವು ಬೇಗ ರೀಚ್ ಆಗ್ತೀರಿ. 2005ರಲ್ಲಿ ಟೀಚರ್ ಇದ್ದೆ, 2012ರಲ್ಲಿ 7 ವರ್ಷದಲ್ಲಿ KS ಪಾಸ್ ಆಗ್ಬಿಟ್ಟೆ ನಾನು. ಓನ್ಲಿ 7 years. 2005 ಐ ವಾಸ್ ಟೀಚರ್, 2012 ಐ ವಾಸ್ ಕ್ಲಾಸ್ 1 ಆಫೀಸರ್. 7 ವರ್ಷ. ಅದಕ್ಕೆ ನೀವು ಎಷ್ಟು ಸೀರಿಯಸ್ ಇದ್ರಿ. ಗೋಲ್ಸ್ ಮಸ್ಟ್ ಬಿ ಸ್ಮಾರ್ಟ್. ಸ್ಮಾರ್ಟ್ ಅಂದ್ರೆ ನೋಡಿ, ನಮ್ಮ ಲೈಫ್ ಹೇಗಿದೆ ಅಂತಂದ್ರೆ, ನಮ್ಮೆಲ್ಲರಿಗೂ ಆಪಲ್ ಫೋನ್ ಬೇಕು, ಸ್ಮಾರ್ಟ್ ಫೋನ್ ಬೇಕು, ಸ್ಮಾರ್ಟ್ ವಾಚ್ ಬೇಕು. ಆದ್ರೆ ಬದುಕನ್ನ ಸ್ಮಾರ್ಟ್ ಮಾಡ್ಕೊಳ್ಳುವಂತಹ ಶಕ್ತಿ ನಮ್ಗೆ ಗೊತ್ತಿಲ್ಲ. ಲೈಫ್ ಗೋಲ್ಸ್ ಮಸ್ಟ್ ಬಿ ಹೇಳಿ, ಪರವಾಗಿಲ್ಲ. ಸ್ಮಾರ್ಟ್. ವಾಟ್ ಈಸ್ ಸ್ಮಾರ್ಟ್? ಸ್ಮಾರ್ಟ್ ಅನ್ನು ಯಾರು ಸ್ಪೆಲ್ ಮಾಡ್ತೀರಿ? SMART. ಕರೆಕ್ಟ್ ಅಮ್ಮ? SMART. ಆಯ್ತು. ನೀವೆಲ್ಲ ಹೇಗೆ ಡಿಗ್ರಿ ಓದ್ತಿದ್ದೀರಾ? ಆರ್ಟ್ಸ್ ಇದ್ದೀರಿ, ಕಾಮರ್ಸ್ ಇದ್ದೀರಿ, ಕರೆಕ್ಟ್. ನಿಮ್ಮ ಜೀವನದಲ್ಲಿ ಗುರಿ ಸ್ಪೆಸಿಫಿಕ್ ಆಗಿರಬೇಕು. S ಸ್ಟ್ಯಾಂಡ್ಸ್ ಫಾರ್ ಸ್ಪೆಸಿಫಿಕ್. ಜೀವನದಲ್ಲಿ ಒಂದು ನಿರ್ದಿಷ್ಟ ಗುರಿ ಇರಬೇಕು, ನಿರ್ದಿಷ್ಟವಾಗಿರ್ಬೇಕದು. ಇಲ್ಲ ನಾನು KS ಆಫೀಸರ್ ಆಗ್ತೀನಿ, ನಾನು ಹೈಸ್ಕೂಲ್ ಟೀಚರ್ ಆಗ್ತೀನಿ, ನಾನು ಕಾಲೇಜ್ ಲೆಕ್ಚರರ್ ಆಗ್ತೀನಿ, ಏನಂತ ಡಿಸೈಡ್ ಮಾಡ್ರಿ ದಯವಿಟ್ಟು ಬರೀರಿ. ಅದು ಬರೆದ್ರೆ ನಿಮ್ಮಲ್ಲಿ ನೆನಪುಳಿತೈತಿ. ನಿಮ್ಮ ಗೋಡೆಗಳು, ನಿಮ್ಮ ಪುಸ್ತಕಗಳು ಹೇಗಿರ್ಬೇಕು ಅಂತಂದ್ರೆ ಬಹಳ ಸ್ವಚ್ಛ ಇರಬಾರದು. ಯಾರು ಪುಸ್ತಕ ಸ್ವಚ್ಛ ಇರ್ತಾವಲ್ಲ ಓದುದಲ್ಲ ಅಂತ ಅರ್ಥ. ಪುಸ್ತಕಗಳು ಗಲೀಜಾಗಿರ್ಬೇಕಂದ್ರೆ ಮತ್ತೆ ತಗೊಂಡೋಗಿ ಎಲ್ಲರೂ ಒಗೆಯೋದಲ್ಲ. ಪುಸ್ತಕ ಅಂದ್ರೆ ಬದುಕು ಬದಲಿಸುವಂತಹ ಶಕ್ತಿ ಇರುವಂತಹ ಅದ್ಭುತವಾದಂತಹ ಪವರ್ ಅದು ಪುಸ್ತಕ ಅಂತಂದ್ರೆ. ನೀವು ಯಾವಾಗ್ಲೂ ಪುಸ್ತಕದಲ್ಲಿ ಓದಿದ್ದನ್ನ ಏನ್ ಮಾಡ್ಬೇಕು?
ನೋಟ್ಸ್ ಮಾಡ್ತಾ ಇರಬೇಕು, ಟಿಕ್ ಹಾಕ್ತಿರ್ಬೇಕು, ರೌಂಡ್ ಹೊಡಿತಿರ್ಬೇಕು, ಒಂದು ನೀಲಿ ಪೆನ್, ಒಂದು ಕೆಂಪು ಪೆನ್, ಒಂದು ಬ್ಲೂ ಪೆನ್ ಹಿಂಗೆ ಇಟ್ಕೊಂಡಿರ್ಬೇಕು ನೀವು. ರೆಡ್ ಅಂದ್ರೆ ಏನು? ಡೇಂಜರ್ ಅಂತಾರ. ಓಕೆ, ಈಗ ನೀವು ರಸ್ತೆ ದೀಪಗಳು ನೋಡ್ತಿರಲ್ಲ, ಸಿಗ್ನಲ್ಸ್ ಬೀಳ್ತಾವಲ್ಲ, ಆ ಸಿಗ್ನಲ್ಸ್ ಎಲ್ಲ ಓದಲ್ಲಿ ಅಳವಡಿಸ್ಕೋಬೇಕು. ರೆಡ್ ಅಂದ್ರೆ ಮೋಸ್ಟ್ ಡೇಂಜರ್, ಇದು ಬಂದ ಬರ್ತೈತಿ ಕ್ವಶನ್ ಪೇಪರ್ನಾಗ, ಎಕ್ಸಾಮ್ ಅಂತ ಹೇಳಿ ರೌಂಡ್ ಹೊಡೆದ್ಬಿಡ್ಬೇಕು, ಅದನ್ನ ಟಿಕ್ ಮಾಡಿ. ಅರ್ಥ ಆಯ್ತಾ? ಓದನ್ನ ವಿಭಾಗಿಸುವಂತ ರೀತಿ ಸ್ಪೆಸಿಫಿಕ್ ಆಗಿರಬೇಕು. ಎಂ ಅಂದ್ರೆ ಮಿಸರೇಬಲ್. ಈಗ ಎಕ್ಸಾಂಪಲ್ ನೀವು ಡಿಗ್ರಿಯಲ್ಲಿ 100%ಗೆ 99 ಮಾಡ್ಬೋದಲ್ಲಮ್ಮ, 95 ಮಾಡ್ಬೋದಲ್ಲ, 600ಕ್ಕೆ 600 ತಗೋಬೋದಲ್ಲ, ತಗೋಬೋದಾ ಇಲ್ಲೋ? ಸೊ ನಿಮ್ಮ ಗುರಿಯನ್ನ ಪ್ರಮಾಣೀಕರಿಸಬಹುದು, ಅದನ್ನ ಅಳತೆಯಲ್ಲಿ ಹಿಡಿಬಹುದು, ನೀವು ಇಷ್ಟು ಮಾರ್ಕ್ಸ್ ತಗೋಬಹುದು ಅಂತ ಅರ್ಥ. ಎಸ್, ಎಂ ಆಯ್ತಾ? ಇನ್ನೇನು ಉಳಿತು? ಎ. ಎ ಅಂದ್ರೆ ಅಚೀವೇಬಲ್. ನೀವು ಜಗತ್ತಲ್ಲಿ ಯಾವ ಗುರಿನ ಅನ್ಕೊಂಡ್ರು ಕೂಡ ಎಲ್ಲನೂ ಕೂಡ ಸಾಧ್ಯ ಇದೆ. ಅದಕ್ಕೆ ಹೇಳ್ತಾರೆ ಇಟ್ ಈಸ್ ನಾಟ್ ಇಂಪಾಸಿಬಲ್, ದಟ್ ಈಸ್ ಐ ಆಮ್ ಪಾಸಿಬಲ್. ದಟ್ ಈಸ್ ಐ ಆಮ್ ಪಾಸಿಬಲ್. ಅಸಾಧ್ಯ ಅನ್ನುವಂಥದ್ದು ಯಾರ ಡಿಕ್ಷನರಿಯಲ್ಲಿ ಸಿಗುತ್ತೆ? ಮೂರ್ಖರ ಡಿಕ್ಷನರಿಯಲ್ಲಿ ಸಿಗುತ್ತೆ ಅಂತ ಹೇಳ್ತಾನೆ ನೆಪೋಲಿಯನ್ ಬೋನಪಾರ್ಟಿ. ನೆಪೋಲಿಯನ್ ಬೋನಪಾರ್ಟಿ ಏನ್ ಹೇಳ್ತಾರೆ? ಈ ಅಸಾಧ್ಯ ಅನ್ನುವಂಥದ್ದು ಜೀವನದಲ್ಲಿ ನನ್ನ ಕೈಯಲ್ಲಿ ಆಗೋದಿಲ್ಲ, ಮಾಡೋಕ್ಕಾಗೋದಿಲ್ಲ ಅನ್ನುವಂಥದ್ದು ಯಾರು? ಮೂರ್ಖರ ಡಿಕ್ಷನರಿ ಅಂತದ್ದು. ನಿಮ್ಮಲ್ಲೆಲ್ಲ ಮೂರ್ಖರ ಡಿಕ್ಷನರಿ ಐತಾ? ಬೇರೆ ಡಿಕ್ಷನರಿ ಐತಾ ನಿಮ್ಗೆ? ಈಗ ಹೇಳಿದ ನಂತರನು ಅವೆಲ್ಲ ಬಿಟ್ಟು ಬಿಡಬೇಕು. ಐ ಆಮ್ ಪಾಸಿಬಲ್, ಐ ಆಮ್ ಪಾಸಿಬಲ್, ದಟ್ ಈಸ್ ನಾಟ್ ಇಂಪಾಸಿಬಲ್. ಏನಂತ ಓದ್ಬೇಕದನ್ನ? ಐ ಆಮ್ ಪಾಸಿಬಲ್, ಎಸ್ ನನ್ನ ಕಡೆ ಆಗತ್ತೆ ಅಂತ ಹೇಳಿ. ಅದಕ್ಕೆ ಅಚೀವೇಬಲ್ ಇರಬೇಕು. ಆಮೇಲೆ ಗುರಿಗಳು ಇಟ್ಕೊಂಡ್ರೆ ರಿಯಲಿಸ್ಟಿಕ್ ಇರಬೇಕು. ನಾನು 3 ವರ್ಷಕ್ಕೊಂದು ನೌಕರಿ ಚೇಂಜ್ ಮಾಡ್ರಿ ಅಂತ ಪಾಟೀಲ್ ಸರ್ ಅಂದ್ರು. ನಾನು 2005ರಲ್ಲಿ ಟೀಚರ್ ಆದ, 2009ರಲ್ಲಿ FD ಆದ, 2012ರಲ್ಲಿ KS ಅಫ್ಸರ್. ಅಚೀವೇಬಲ್ ಅಲ್ಲ? ಮುಂದೆ ಟೈಮ್ ಬಾಂಡ್. ಈಗ ನಿಮ್ಗೆ ಫೈನಲ್ ಇಯರ್ ಇದ್ದವ್ರಿಗೆ ಇನ್ನೂ ಟೈಮ್ ಇದೆ ನಿಮ್ಗೆ ಓದೋದಕ್ಕೆ. ಆಮೇಲೆ ಫಸ್ಟ್ ಇಯರ್ ಇದ್ದವ್ರಿಗೆ ಇನ್ನೂ 3 ವರ್ಷ ಇದೆ. ಒಂದು ಅಕಾಡೆಮಿಕ್ ಇಯರ್ ಅಲ್ಲಿ ಎಷ್ಟಿರುತ್ತೆ ನಿಮ್ಗೆ ಟೈಮು? ಅಷ್ಟೊಳಗೆ ನೀವು ಏನಾರ ಮಾಡಬೇಕು. ನೋಡಿ, ಪದವಿ ಅನ್ನುವಂಥದ್ದು ಇದು ಸಾನೆ ಹಿಡಿಯುವಂತ ಕೆಲಸ. ಇದು ನೀವೆಲ್ಲರ ಚೈನಿ ಮಾಡುವಂತ ಕೆಲಸ ಅಲ್ಲ. ಇಲ್ಲಿ ಸಾನೆ ಹಿಡಿಯುವಂಥದ್ದು. ಏನ್ ಸಾನೆ ಹಿಡಿಯುವಂಥದ್ದು? ಇಬ್ರು ಕಟ್ಟಿಗೆ ಕಡೆ ಹೋಗ್ತಿದ್ರು, ಕಟ್ಟಿಗೆ ಕಡೆ ಹೋದ್ರು, ಇಬ್ರು ಸೇಮ್ ಮನೆಯವರು, ಒಬ್ರು ಸೇಮ್ ಹೋಗ್ತಿದ್ರು ಇಬ್ರು. ಅವರು ಒಬ್ಬ ಹೋದವ ಏನ್ ಮಾಡ್ತಿದ್ದಂತಂದ್ರೆ ಒಂದು 5 ಬಂಡಿ ತರ್ತಿದ್ದ, ಇನ್ನೊಬ್ಬ ಹೋದ ಎಷ್ಟು ಬಂಡಿ ತರ್ತಿದ್ದ? 3 ಬಂಡಿ ತರ್ತಿದ್ದ. ಅವ್ನು ನೋಡ್ ಟೆನ್ಷನ್ ಆಗ್ಬಿಡ್ತಾವಂಗ. ಅಲ್ಲ, ಇಬ್ರು ಒಮ್ಮೆ ಹೋಗ್ತಾವ, ಮತ್ ನೆಕ್ಸ್ಟ್ ಮಾಡತ್ತಿದ್ದ ಅವನು. ಅವನಿಗೇನೆ ಅರ್ಧ ತಾಸು ಮುಂಚೆ ಹೊಂಟ. ಎಲ್ಲಿಗೆ ಹೊಂಟ? ಕಟ್ಟಿಗೆ ಕಡ್ಯಾಕ. ಅವಾಗ್ನು ಎಷ್ಟು ಬಂಡಿ? ಮತ್ತೆ 3 ಬಂಡಿ. ಇವನ್ ಆರಾಮಾಗಿ ಟೈಮಿಗೆ ಹೋಗವ, ಮತ್ತೆ 5 ಬಂಡಿ ತರವ. ಸಾಕಾಗಿ ಕೇಳ್ಬಿಟ್ಟ ಅವನು, ಏನ್ ಮಾಡ್ತೀಯೋ, ಯಾಕೆ ಏನ್ ಮಾಡತ್ತೀನಿ ನೀನು ಅಂತ ಹೇಳಿ. ಒಬ್ಬ ಅಜ್ಜನ್ ತಲ್ಲಿ ಹೋದ್ರು, ತಮ್ಮ ಬಾಯಿಲ್ಲ, ನೀನು ಕೊಡ್ಲಿ ಮಸದ್ ಎಷ್ಟು ದಿನ ಆಯ್ತು ಅಂತ ಕೇಳ. ಕೊಡ್ಲಿ ಮಸದ್ ಎಷ್ಟು ದಿನ ಆಯ್ತು? ಮಸದ್ ಅಂದ್ರೆ ಗೊತ್ತೈತಿಲ್ಲ, ಸಾನೆ ಹಿಡಿದು ಎಷ್ಟು ದಿನ ಆಯ್ತು ಅಂದ್ರೆ ನಾವು ಕೊಡ್ಲಿನ ಚುಪ್ ಮಾಡಿರ್ಲಿಲ್ಲ. ಅಂದ್ರೆ ಆ ಒಬ್ಬ ವ್ಯಕ್ತಿಯನ್ನ 5 ಬಂಡಿಯನ್ನ ಕಟ್ಟಿಗೆನ ಕಟ್ಕೊಂಡ್ ಬರ್ತಿದ್ದ. ಅವನು ದಿನ ಏನ್ ಮಾಡ್ತಿದ್ದ ಅಂತಂದ್ರೆ ಕಟ್ಟಿಗೆ ಕಡಿತಿದ್ದ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಿದ್ದ, ಮತ್ತೆ ಕೊಡ್ಲಿ ಏನ್ ಮಾಡ್ತಿದ್ದ? ಚೂಪ್ ಮಾಡಿ ಇಡ್ತಿದ್ದ. ಆತನ ಕೊಡ್ಲಿ ಚೂಪ್ ಆಗ್ತಿತ್ತು, ಹರಿತಾಗ್ತಿತ್ತು, ಕಟ್ಟಿಗೆಗಳ ಪ್ರಮಾಣ ಜಾಸ್ತಿ ಆಗ್ತಿತ್ತು. ನೀವು ವಿದ್ಯಾರ್ಥಿಗಳೇ ನಿಮ್ಮ ಬುದ್ಧಿಯನ್ನ ಚುರುಕು ಮಾಡ್ಕೋಬೇಕು, ಜಂಗ್ ಹಿಡ್ಕೋಬಾರ್ದು. ನೀವು ಪದವಿ ಅಂತಂದ್ರೆ ನಿಮ್ಗೆ ಚೀನಾದ ಬಿದಿರು ಗೊತ್ತಿದ್ಯಾ? ಇಲ್ಲ ಅಂದ್ರೆ ಕೇಳ್ರಿ, ಕತಿ ಹೇಳ್ತೀನಿ. ಚೈನಾ ಬಂಬು ಅಂತ ಬರ್ತದೆ. ಅದನ್ನ 1ನೇ ವರ್ಷ ನೀರು ಹಾಕಿ ಬೆಳೆಸ್ತಾರ, ಗೊಬ್ಬರ ಹಾಕ್ತಾರ, ಏನೂ ಬರೋದಿಲ್ಲ. 2ನೇ ವರ್ಷನೂ ಹಾಕ್ತಾರ, ಏನೇನೂ ಬರೋದಿಲ್ಲ. 3ನೇ ವರ್ಷ ಹಾಕ್ತಾರೆ, ಏನೂ ಬರೋದಿಲ್ಲ. 4 ವರ್ಷ ಹಾಕ್ತಾರೆ, ಏನೂ ಬರಲ್ಲ. 5 ಯಾರಾದ್ರೂ ಸಾಕಾಗಿ ಹೋಗಲ್ ಬಿಟ್ಟಿದ್ರೆ ಸವಾಸನ ಬೇಡ ಅಂತ ಬಿಟ್ಟು ಬಿಡ್ತಾರೆ. ನಮ್ಗೆ ಹೆಂಗಂದ್ರೆ ಜಲ್ದ್ ಮಾವಿನ ಬರ್ಬೇಕು, ಜಲ್ದ್ ಕಲ್ಲಂಗಡಿ ಬಂದ್ಬಿಡ್ಬೇಕು, ಈ ತರ ಎಲ್ಲ ಫಾಸ್ಟ್ ಫುಡ್ ಟೈಪ್ ಬರೋದೇ ಇಲ್ಲ. ಬಟ್ 6ನೇ ವರ್ಷಕ್ಕೆ ಬಂದ ತಕ್ಷಣನೇ 6 ವಾರದಲ್ಲಿ 80 ಅಡಿ ಜಾಸ್ತಿ ಬಂದ್ಬಿಡ್ತಿತ್ತು ಬಿದಿರು. ಹಾಗೆ ನಿಮ್ಮ ಯಾಕೆ ಲೇಟ್ ಆಯ್ತದ ಬರೋಕಂತಂದ್ರೆ ಪ್ರತಿ ವರ್ಷನೂ ಅದ್ರ ಬಿಳುಲುಗಳನ್ನ, ಬೇರುಗಳನ್ನ ಅದು ಗಟ್ಟಿ ಮಾಡ್ತಾ ಇರತ್ತೆ. ಅದೇನ್ ಮಾಡ್ತಿರ್ತದೆ? ಗಟ್ಟಿ ಮಾಡ್ತಾ ಇರತ್ತೆ. ನೀವು ಡಿಗ್ರಿಯಲ್ಲಿ ಇದಿರಲ್ಲ, ಈಗ ನಿಮ್ಮ ಬೇರುಗಳನ್ನ ಏನ್ ಮಾಡ್ಕೋಬೇಕು? ಗಟ್ಟಿ ಮಾಡ್ಕೋಬೇಕು. ಯಾವ ಬೇರುಗಳು? ನಿಮ್ಮ ಯಾವ ಬೇರು? ಓದುವಂಥದ್ದು, ಸಹಪಠ್ಯ ಚಟುವಟಿಕೆಗಳು, ನಿಮ್ಮ ಗುರಿ, ನಿಮ್ಮ ಉದ್ದೇಶ, ಈ ಎಲ್ಲಾ ಬೇರುಗಳನ್ನ ಏನ್ ಮಾಡ್ಬೇಕು? ನೀವು ಗಟ್ಟಿ ಮಾಡ್ಕೋಬೇಕು. ಇನ್ನೊಂದು ಹೇಳ್ತೀನಿ ನಿಮಗೆ ನಾನು, ನೀವು ತಂದೆ ತಾಯಿಗೆ ಬಹಳ ರೆಸ್ಪೆಕ್ಟ್ ಕೊಡ್ಬೇಕು. ನೀವೆಲ್ಲ ಇಲ್ಲಿದಿರಿಲ್ಲ, ಇಲ್ಲಿರೋದಕ್ಕೆ ಯಾರು ಕಾರಣ? ನಿಮ್ಮ ತಂದೆ ತಾಯಿ ಕಾರಣ. ಯಾವಾಗ್ಲೂ ಈ ಸೈಕಲ್ ಹೆಂಗ್ ಓಡ್ತಿರ್ತೈತೆ ಅಂದ್ರೆ ಟ್ರಿಯಾಂಗುಲರ್ ಆಗಿ ಓಡ್ತಿರ್ತೈತಿ. 1 ಪೋಷಕರು, 2 ಶಿಕ್ಷಕರು, 3ನೇದು ವಿದ್ಯಾರ್ಥಿಗಳು. ಈ 3 ನಡುವೆನ ಓಡ್ತಾ ಇರತ್ತೆ. ಈಗ ನಿಮ್ಮ ತಂದೆ ತಾಯಿ ಎಷ್ಟೋ ಕನಸುಗಳನ್ನ ಏನ್ ಮಾಡಿದ್ದಾರೆ? ತ್ಯಾಗ ಮಾಡಿದ್ದಾರೆ ನೀವು ಇಲ್ಲಿ ಬರೋದಕ್ಕೆ. ನಾನು ಹೇಳ್ತೀನಿ ಕೇಳಿ. ಎಷ್ಟೋ ಜನರ ತಂದೆ ತಾಯಿ ಹೊಲದಲ್ಲಿ ಕೆಲಸ ಮಾಡ್ತಾರ, ಬೇರೆಯವ್ರ ಮನ್ಯಾಗ ಕೆಲಸ ಮಾಡ್ತಾರ, ಬೇರೆಯವ್ರ ಅಂಗಡಿಯಾಗ ಕೆಲಸ ಮಾಡ್ತಾರ, 300 ರೂಪಾಯಿ ಕೆಲಸ ಮಾಡ್ತಾರ, 500 ರೂಪಾಯಿ ಕೆಲಸ ಮಾಡ್ತಾರ. ಕರೆಕ್ಟಾ? ಯಾಕೆ ಮಾಡ್ತಿದಾರ ಅವರು? ನಿಮ್ಮ ಫ್ಯೂಚರ್ ಚೆನ್ನಾಗಿರ್ಲಿ ಅಂತೇಳಿ. ನೀವು ಇಲ್ಕಲ್ಗೆ ಬರ್ತಾ ಇದ್ದೀರಿ, ನೀವು ಹೋಗಿ 35 ಮಾರ್ಕ್ಸ್ ತಗೊಂಡು ನಾನು 50 ತಗೊಂಡಿನಿ, ನಾವು ಫಸ್ಟ್ ರ್ಯಾಂಕ್ ಬಂದಿನ ನಿಮ್ಮ ತಾಯಿ ಖುಷಿ ಪಡ್ತಾಳ. ಗೊತ್ತಿರೋದಿಲ್ಲ, ಮುಗ್ದೆ, ತಂದೆಗೇನು ಗೊತ್ತಿಲ್ಲ, ನೀ ಏನ್ ಹೇಳ್ತೀವಿ ಅಂತ ಕೇಳ್ತಾರ ಅವರು. ಸೊ ನೀವು ಮೋಸ ಮಾಡಬಾರ್ದು. ತಂದೆ ತಾಯಿಗೆ ಯಾರು ಮೋಸ ಮಾಡ್ತಿರಲ್ಲ, ನೀವು ಜಗತ್ತಲ್ಲಿ ಯಾವತ್ತೂ ಉದ್ಧಾರ ಆಗೋದಿಲ್ಲ. ಪ್ಲೀಸ್ ಲಿಸನ್.
ನಿಮ್ಗೆಲ್ಲರಿಗೂ ಗೊತ್ತಿದೆ ನಾನು ಹೇಳೋದು. ನನ್ನ ಮನೆ ಪರಿಸ್ಥಿತಿನೂ ಹಾಗೆ ಇತ್ತು, ನಿಮ್ಮ ಮನೆ ಪರಿಸ್ಥಿತಿನೂ ಹಾಗೆ ಇದೆ. ಎಲ್ಲರೂ ಕೂಡ ಚಿನ್ನದ ಚಮಚೆಯನ್ನು ಇಟ್ಕೊಂಡು ಹುಟ್ಟಿರೋದಿಲ್ಲ. ಆದ್ರೆ ಆದ್ರೆ ಬಳಸಿರುವಂತಹ ಚಮಚೆಯನ್ನ ಚಿನ್ನದ ಚಮಚೆಯಾಗಿ ಬಳಸುವಂತ ಕೆಪಾಸಿಟಿ ಇರೋದು ಇಲ್ಲಿಗೆ ಶಿಕ್ಷಣಕ್ಕೆ. ಅದಕ್ಕೆ ಡಾಕ್ಟರ್ BR ಅಂಬೇಡ್ಕರ್ ಹೇಳ್ತಾರ, ನೀವು ಯಾವ ರೀತಿ ಓದ್ಬೇಕು ಅಂತಂದ್ರೆ ಓದು 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 ನಿನಗೆ ಬೇರೆಯವ್ರು ಮಾತಾಡಕ್ ಹೆದರ್ಬೇಕು, ನಿನಗೆ ಅಷ್ಟು ನಾಲೆಜ್ ಇರ್ಬೇಕು ನಿಮ್ಮ ಹತ್ರ. ಅರ್ಥ ಆಯ್ತಾ? ಸೊ ಎಲ್ಲರೂ ಹೇಳಿ, ತಂದೆ ತಾಯಿಗೆ ರೆಸ್ಪೆಕ್ಟ್ ಮಾಡ್ತೀರಾ? ಜೋರಾಗಿ ಹೇಳಿ. ಶಿಕ್ಷಕರಿಗೆ ಹಾ, ಯಾವಾಗ ನೀವು ತಂದೆ ತಾಯಿಯನ್ನ ಇರ್ತಾರ ನಿಂದಕರ ಅಂತಂದ್ರೆ, ಇವತ್ತು ಅಮೀನ್ ಸರ್ ಬಂದಾರಪ್ಪ, ಅಜ್ಜಾರ ಆಶೀರ್ವಚನ ಮಾಡಿದ್ರು, ಇವತ್ತು ಹೋಗಿ ಆರಾಮಾಗಿ ಮಸ್ತ್ ಓದನ್ ಅಂತ ಹೇಳಿ ಕುಂದಿರ್ತೀರಿ. ಬಲೆ ಏನ್ ಓದ್ತೀವಿ, ದೊಡ್ಡ ಶನಿ ಆಗ್ಬಿಟ್ಲು ನೋಡ, ಏನ್ KS ಪಾಸ್ ಅದ ಮಾಡಕತ್ತಾಳ, ಬಾಬಾ ನೋಡಿನ್ಮಾ ಅಂತವೆಲ್ಲ. ಇವೆಲ್ಲ ಮೋಟಿವೇಶನ್ ಟೆಂಪ್ರರಿ. ಇವು ಮೋಟಿವೇಶನ್ ಈಸ್ ಆಲ್ವೇಸ್ ಟೆಂಪ್ರರಿ. ಯಾರ ಸತ್ತುಗಳನ್ನ ನೋಡ್ರಿ, ನೀವು ಸತ್ತರ ಕೂತ್ ಬಿಡ್ತೀರಿ, ಯಪ್ಪೋ. ಮತ್ತೆ ನೆಕ್ಸ್ಟ್ ಡೇ ಏನಾಗುತ್ತೆ, ಎಲ್ಲ ರೂಟೀನ್. ಹೌದಾ? ಯಾರಿಗಾರ ರೋಗ ಬಂದಿದ್ದು ಕೇಳಿದ್ಗಳನ್ನ ಎಲ್ಲಪ್ಪ ಒಂಥರ ಬೇಜಾರಾಗ್ಬಿಡ್ತದೆ. ಮತ್ತೆ ನೆಕ್ಸ್ಟ್ ರೂಟೀನ್ ಸೇಮ್ ಆಗ್ತದೆ. ಹಂಗೆ ಮೋಟಿವೇಶನ್ ಅನ್ನುವಂಥದ್ದು ಟೆಂಪ್ರರಿ ಇದು. ಬಟ್ ಇದನ್ನ ಪರ್ಮನೆಂಟ್ ಆಗ್ಬೇಕು ಅಂತ ನೀವೇನ್ ಮಾಡ್ಬೇಕು ಅಂತಂದ್ರೆ, ಈಗ ನಾನು ವೈಲ್ಡ್ ಲೈಫ್ ಫೋಟೋಗ್ರಫಿ ಮಾಡ್ತಿರ್ತೀನಿ. ನಾನು ಜಾಸ್ತಿ ರ್ಯಾಪ್ಟರ್ಸ್, ಹದ್ದುಗಳು ಜಾಸ್ತಿ ಕ್ಲಿಕ್ಸ್. ನಾನು ನೀವು ನನ್ನ ಅಮೀನ್ ಅತ್ತಾರ್ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ, ಸಿಗ್ತದೆ ನಿಮ್ಗೆ. ಈ ಫೆರಿಗ್ರೀನ್ ಫ್ಯಾಲ್ಕೋನ್ ಇದೆಯಲ್ಲ, ಈಗಲ್ಲ, ಪ್ಲೀಸ್ ಲಿಸನ್, ನೋ ಪ್ಲೀಸ್ ಲಿಸನ್. ಈ ಫೆರಿಗ್ರೀನ್ ಫ್ಯಾಲ್ಕೋನ್, ಆಸ್ಪ್ರೇ, ಆಮೇಲೆ ಇಂಗ್ಲೆಂಡ್ ಇಂದ ಬರುವಂತ ಕಾಮನ್ ಕೆಸ್ಟ್ರಲ್ಲು, ಈ ಹದ್ದುಗಳಿವು ಬಹಳ ವಿಶೇಷ ಹದ್ದುಗಳು. ಚಳಿಗಾಲವನ್ನ ಕಲಿಯೋದಕ್ಕ ಇಂಗ್ಲೆಂಡ್, ಅಮೆರಿಕ, ಮಲೇಷಿಯಾ ಈ ಕಡೆಯಿಂದ ಎಲ್ಲ ಬರ್ತಾವ ಬರ್ಡ್ಸ್. ನೋಡಿ, ಆ ಹದ್ದು ಹಾರ್ತಿರ್ತದೆ, ಅದು ಎಷ್ಟು ಫೋಕಸ್ಡ್ ಆಗಿರುತ್ತೆ ಅಂತಂದ್ರೆ, ಹಾರುವಾಗ ಅದಕ್ಕೆ ಬ್ಲ್ಯಾಕ್ ಡೋಂಗ್ರೋ ಅಂತ ಬರುತ್ತೆ. ಕುವೆಂಪು ಅವರು ಕಾಜಾನ ಅಂತ ಕರೀತಾರೆ. ಹಾಕಿ ಇಲ್ಲೇ ಇರ್ತೈತಿ, ಕರ್ರನ್ನು ಕುಂತಿರ್ತೈತಿ ನೋಡ್ರಿ ನೀವು. ಆಮೇಲೆ ಕಾಗಿ, ಇವೆರಡು ಇಷ್ಟು ಡಿಸ್ಟರ್ಬ್ ಮಾಡ್ತಾವ ಹದ್ದಿಗೆ, ಅದ್ರ ಮೇಲೆ ಹತ್ತಿ ಕುಂದಿರ್ತಾವು. ಅದು ಒಟ್ಟ ಹೊಳೆ ನೋಡುದಿಲ್ಲ, ಅದು ಹದ್ದು ಒಟ್ಟ ಏನಾರ ಮಾಡ್ಕೊಂಡ ಅದ್ರ ಮೇಲೆ ಹತ್ತಿ ಕುಕ್ಕುತ್ತ, ಕಾಗಿನ ಕುಕ್ಕುತ್ತ. ಏನ್ ಮಾಡುತ್ತೆ ಗೊತ್ತಾ, ಅದನ್ನ ಅವಾಯ್ಡ್ ಮಾಡ್ಬೇಕಾರೆ ಸೀದಾ ಮೇಲೆ ಹಾರ್ತಾ 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 ಹೋಗುತ್ತ. ಕಾಗೆ ಕೆಪಾಸಿಟಿ ಇಷ್ಟ, ಡೋಂಗ್ರೋ ಕೆಪಾಸಿಟಿ ಇಷ್ಟೇ. ಅದು ಯಾವಾಗ ಮೇಲೆ ಹಾರ್ತಾ ಹಾರ್ತಾ ಹೋಗುತ್ತೆ, ಅವಾಗ ಅದ್ರ ಸವಾಸ ಏನ್ ಮಾಡ್ತಾವ್, ಬಿಟ್ಟು ಬಿಡ್ತಾವ್. ಹಾಗೇನೆ ನೀವು ನಿಂದಕರು ಅಂತ ಯಾರು ಇದ್ರು ಅಂತಂದ್ರೆ, ದಯವಿಟ್ಟು ಅವ್ರಿಗೆ ನೀವೇನು ಅನ್ನಕ್ ಹೋಗ್ಬೇಡ್ರಿ, ಅವ್ರನ್ನೂ ತಗೊಳ್ರಿ. ನೋಡಪ್ಪ, ನಾನು ಶಾಣೆ ಆಗ್ತೀನಿ, ನೀನು ಶಾಣೆ ಆಗು. ಶಾಣೆ ಆಗೋದ್ರಿಂದ ಏನಾಗತ್ತ, ಜೀವನ ಚೇಂಜ್ ಆಗ್ತೈತಿ. ಅದಕ್ಕೆ ತೂಕಡಿಸಿ ಮಲಗಿದರು ನಿಮ್ಮಜ್ಜ ನಮ್ಮಜ್ಜ ಮುತ್ತಜ್ಜ. ಎಷ್ಟು ದಿನ ತೂಕಡಿಸ್ತೀರಿ? ತೂಕಡ್ಸಕ್ ಹೋಗ್ಬೇಡ್ರಿ. ಲೈಫ್ ಒಳಗೆ ಎಚ್ಚರ ಆಗ್ಬೇಕೀಗ. ಇವತ್ತೇನಂತಂದ್ರೆ, ಆಸ್ತಿ ಮಾಡುವಂಥದ್ದಲ್ಲ, ಎಜುಕೇಶನ್ ಆಸ್ತಿ. ಬಹಳ ಕಷ್ಟ ಇದೆ. ಇವತ್ತು ನೋಡ್ರಿ, 56,000 ಜನ ನೋಟಿಫಿಕೇಶನ್ಸ್ ಎಲ್ಲ ಆಗ್ಬೇಕು. ಎಷ್ಟು ಜನ ಓದಾಕತ್ತಾರೆ ಗೊತ್ತಾ? ನೀವೆಲ್ಲ ಎಲ್ಲೇ ಬಸ್ಸಿಗೆ ಅಡ್ಡಾಡತ್ತೀರಿ, ಡಿಗ್ರಿ ಕಾಲೇಜ್ ಓದಾಕತ್ತೀರಿ, ಮನೆಗೆ ಹೋಗಿಂದ ಸುಮ್ಮನೆ ಅದು ಇದು ಮಾಡತ್ತೀರಿ. ಎಷ್ಟು ಜನ ಸೀರಿಯಸ್ ಆಗಿ ಓದೋದ್ರ ಗೊತ್ತಿಲ್ಲ. ಸಾವಿರಾರು ವಿದ್ಯಾರ್ಥಿಗಳು ಧಾರವಾಡದಲ್ಲಿ 5 ವರ್ಷದಿಂದ ಕುತ್ಕೊಂಡು ಓದಾತಾರ, ಕಷ್ಟ ಪಡತ್ತಾರ, ತಾವೇ ಅಡಿಗೆ ಮಾಡ್ಕೋತಾರ. ಓದಿ 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 ಪುಸ್ತಕ ಎಲ್ಲ ಅರ್ದು ಕುಡಿದು ಬಿಟ್ಟಾರ. ಅವರಿಗೆ ನೋಟಿಫಿಕೇಶನ್ ಆದ್ರೆ ಸಾಕು, ಅಪಾಯಿಂಟ್ಮೆಂಟ್ ಸ್ಟಾರ್ಟ್ ಆಗ್ತಾವ. ನೀವು ಮಲಗಿರುವಂತಹ ಸಂದರ್ಭದಲ್ಲಿ ಯಾರೋ ಎದ್ದು ಕೂತು ಓದಾಕತ್ತಾನ. ನೀವು 4ಕ್ಕೆ ಗೊರಕಿ ಹೊಡ್ಯಾಕತ್ತೀರಿ, ಅವ ಎದ್ದು ಓದಾಕತ್ತಾನ. 2ಕ್ಕೆ ನೀವು ಗೊರಕಿ ಹೊಡ್ಯಾತೀರಿ, ಅವ ಓದಾಕತ್ತಾನ. ಯಾರು ಮುಂದೆ ಹೋಗ್ತಾರ ಅವ್ರು ಮುಂದೆ ಹೋಗ್ತಾರ, ಯಾರು ಕುಂತವ್ರು ಅಲ್ಲೇ ಉಳಿತಾರ. ಸೊ ಅದಕ್ಕೆ ನನ್ನ ರಿಕ್ವೆಸ್ಟ್ ಏನಂತಂದ್ರೆ, ಯಾವಾಗ್ಲೂ ಯಾರ ಏನ್ರ ಅಂದ್ರು ಅಂತಂದ್ರ ದಯವಿಟ್ಟು ತಲೆಗೆ ಹಚ್ಚೊಳಕ್ ಹೋಗ್ಬೇಡ್ರಿ. ಇಗ್ನೋರ್ ಮಾಡ್ರಿ, ಅವ್ರನ್ನ ಇಗ್ನೋರ್ ಮಾಡ್ರಿ. ಯಾವಾಗ ನೀವು ಮುಂದೆ ಹೋಗಕ್ ಸ್ಟಾರ್ಟ್ ಮಾಡ್ತಿರಲ್ಲ, ಅವಾಗ ಜನ ನಿಮ್ ಬಗ್ಗೆ ಮಾತಾಡಕ್ ಸ್ಟಾರ್ಟ್ ಮಾಡ್ತಾರೆ. ನೀನೇನೋ ಒಂದ್ ಸ್ವಲ್ಪ ಮಾಡಾಕತ್ತಿ ಅಂತ ಅರ್ಥ ಆಯ್ತು? ಈಗ ನಿಮ್ಗೆ ಅಬ್ರಹಾಂ ಲಿಂಕನ್ ಗೊತ್ತಲ್ಲ, ಅಮೇರಿಕಾದ 16ನೇ ಪ್ರಧಾನಮಂತ್ರಿ ಅನ್ಸುತ್ತೆ ಸರ್. ಅವರು ಎಷ್ಟು ಡಿಫಿಕಲ್ಟೀಸ್ ಅವ್ರ ಲೈಫಲ್ಲಿ ಗೊತ್ತಾ? ಒಬ್ಬ ಸಾಮಾನ್ಯ ಚಮ್ಮಾರನ ಮಗ, ಅವ್ರ ತಾಯಿ ತೀರ್ಕೋತಾರೆ, ಮಲ್ತಾಯಿ ಬರ್ತಾರೆ. ಮಲ್ತಾಯಿನೂ ಕೂಡ ಅವ್ರಿಗೆ ಓದೋಕ್ ಹಚ್ತಾಳೆ. ಆತ ಪುಸ್ತಕಗಳನ್ನ ತರೋಕೆ 25-30 ಕಿಲೋಮೀಟರ್ ನಡ್ಕೊಂಡು ಹೋಗಿ ತರ್ತಿದ್ರಂತೆ ಪುಸ್ತಕಗಳನ್ನ ಓದೋದಕ್ಕೆ. ಅವ್ರು ಎಲ್ಲಿ ಕಾಲಿಡ್ತಾರೆ ಅಲ್ಲೆಲ್ಲ ಸೋಲು, ಎಲ್ಲಿ ಕಾಲಿಡ್ತಾರೆ ಅಲ್ಲಿ ಸೋಲು. ಪ್ರತಿಯೊಂದರಲ್ಲೂ ಬದುಕಿನಲ್ಲಿ ಸೋತ್ರು. ಲಾಯರ್ಶಿಪ್ ಮಾಡತ್ತಿದ್ರು, ಅಲ್ಲಿ ಸೋತ್ರು. ಯಾವ್ದೋ ಒಂದು ಬಿಸ್ನೆಸ್ ಮಾಡಕ್ ಹೋದ್ರು, ಸೋತ್ರು. ಇಲೆಕ್ಷನ್ ಅಲ್ಲಿ ಸೋತ್ರು. ಕೊನೆಗೆ 58ನೇ ಏಜ್ನಲ್ಲಿ ಅಮೆರಿಕದ ರಾಷ್ಟ್ರಾಧ್ಯಕ್ಷರಾದ್ರು. ಅಂದ್ರೆ ಸೋಲಿಗೆ ನಿಮ್ಮನ್ನ, ಸೋಲು ಅದು ಗೆಲುವಿನ ಒಂದು ಭಾಗ. ಅದು ಸೋಲಲ್ಲ, ಅದು ಗೆಲುವಿನ ಭಾಗ. ಅದಕ್ಕೆ ಯು ಹ್ಯಾವ್ ಟು ಟ್ರೈ ಅಂಡ್ ಫೇಲ್. ನೀವು ಯಾವುದೇ ಆದ್ರೂ ಏನ್ ಮಾಡ್ಬೇಕು, ಪ್ರಯತ್ನ ಮಾಡ್ಬೇಕು, ಸೋಲ್ಬೇಕು, ಬಟ್ ಡೋಂಟ್ ಫೇಲ್ ಟು ಟ್ರೈ. ಆದ್ರೆ ಪ್ರಯತ್ನ ಮಾಡಕ್ ಮರಿಬಾರ್ದು. ನೀವು ಪ್ರಯತ್ನ ಮಾಡಿ ಸೋತ್ರಿ ಅಂತಂದ್ರೆ ಒಳ್ಳೇದದು. ಆದ್ರೆ ನೀವು ಪ್ರಯತ್ನ ಮಾಡದೆ ಸೋತ್ರಿ ಅಂತಂದ್ರೆ ಯಾವಾಗ್ಲೂ ಜೀವನದಲ್ಲಿ ಆ ಕೊರಗು ನಿಮ್ಗೆ ಕಾಡ್ತಾ ಇರ್ತದೆ. ಅರ್ಥ ಆಯ್ತಾ? ಇಲಾನ್ ಮಸ್ಕ್ ಗೊತ್ತಲ್ಲ, ಇಲಾನ್ ಮಸ್ಕ್, ಜಾಕ್ಮಾ, ಬಿಲ್ ಗೇಟ್ಸ್. ನಿಮ್ಮಲ್ಲಿ ಆಪಲ್ ಫೋನ್ ಇದಾವ? ಯಾರ ಹತ್ರ ಹೇಳ್ತೀರಿ ನೋಡೋಣ, ಕೈ ಹೋಲಿ. ಒಬ್ಬರ ಹತ್ರ ಇದೆಯಾ?
ಏನನ್ನಲ್ಲ, ನಾನು ಅಸೈನ್ ಮಾಡಲ್ಲ ಪ್ಲೀಸ್. ಆ್ಯಪಲ್ ಇಸ್ ಅ ಬ್ರ್ಯಾಂಡ್. ಯಾರ ಹತ್ರ ಇಲ್ಲ? ಹಾ, ಇರ್ಲಿ ಇರ್ಲಿ ಇರ್ಲಿ, ಪರವಾಗಿಲ್ಲ ಪರವಾಗಿಲ್ಲ. ನೋಡಿ, ಆ್ಯಪಲ್ ಅನ್ನ ಸ್ಟೀವ್ ಜಾಬ್ಸ್ ಎಂತ ಅದ್ಭುತ ವ್ಯಕ್ತಿ ಅಂತಂದ್ರೆ, ಆತ ಆ್ಯಪಲ್ ಕಂಡು ಹಿಡಿದು ಜಗತ್ತಿನಲ್ಲೇ ಒಂದು ದೊಡ್ಡ ತಂತ್ರಜ್ಞಾನದ ಕ್ರಾಂತಿ ಮಾಡಿಬಿಟ್ಟ. ಆತನು ಕೂಡ ಕ್ಯಾನ್ಸರ್ ಆಗಿ ತೀರ್ಕೊಂಡ್ರು. ಅವ್ರು ಲಿವರ್ ಟ್ರಾನ್ಸ್ಫರೇಷನ್ ಮಾಡ್ತಾರೆ, ಆದ್ರೂ ಕೂಡ ತೀರ್ಕೋತಾರೆ. ಆದ್ರೆ ನೋಡಿ, ಆ ಆ್ಯಪಲ್ ಅನ್ನುವಂಥ ಒಂದು ಕನಸು ಹುಟ್ಟಿದ್ದು ಯಾವಾಗ? ಅವರು ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಅವ್ರಿಗೆ ಟೆಕ್ನಾಲಜಿಲಿ ಆಸಕ್ತಿ ಇತ್ತು. ಇವತ್ತು ಆ್ಯಪಲ್ ಅಂದ್ರೆ ಒಂದು ಬ್ರ್ಯಾಂಡ್ ಅದು. ಇವರೆಲ್ಲ ಏನು ದೊಡ್ಡ ಸಾಧಕರೆಲ್ಲ, ಸಣ್ಣ ಹುಟ್ಟಿದಾಗನೇ ಇವರೆಲ್ಲ ಸಾಧನೆ ಮಾಡಿದವರೆಲ್ಲ. ಸೊ ನಾನು ಹೇಳೋದೇನು ಅಂತಂದ್ರೆ, ನೀವು ಎಲ್ಲಿದ್ದೀರಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಮತ್ತೆ ನನ್ನ ಮಾತನ್ನ ರಿಪೀಟ್ ಮಾಡ್ತಾ ಇದ್ದೀನಿ ನಾನು. ಹಲೋ ಹಲೋ ಹಲೋ, LLBs. ಓಕೆ. ಡ್ರಿಂಕ್ಸ್. ಅವ್ರ ತಾಯಿ ಮತ್ತೆ ಮಕ್ಕಳು ಹೆಂಡತಿಗೆಲ್ಲ ಸಿಟ್ಟಿಗೆದ್ದು ಅಜ್ಜಾರ ಹತ್ರ ಕರ್ಕೊಂಡ್ಬರ್ತಾರ. ಒಬ್ಬರ ಅಜ್ಜಾರ ಹತ್ರ ಅಡ್ವಾನ್ಸ್ ಹೇಳಿ ಬಂದಿರ್ತಾರ, ಇಲ್ಲ ನಾನು ಭಾಳ ಗಂಡ ಕುಡಿತಾನ್ರಿ, ಅವನೇನಾರ ಮಾಡಿ ಬಿಡಿಸ್ಬೇಕು ದಯವಿಟ್ಟು ಅಂತ ಹೇಳಿ. ಅಜ್ಜಾರ್ ಏನ್ ಮಾಡ್ತಾರ, ಒಂದ್ 2 ಗ್ಲಾಸ್ ತಗೋತಾರ. 2 ಗ್ಲಾಸಲ್ಲಿ, ಒಂದು ಗ್ಲಾಸಲ್ಲಿ ಏನಾಗ್ತಾರೆ, ಸರಾಯಿ ಹಾಕಿರ್ತಾರೆ. ಓಕೆ. ಇನ್ನೊಂದು ಗ್ಲಾಸಲ್ಲಿ ಏನ್ ಮಾಡಿರ್ತಾರೆ, ನೀರು ಹಾಕಿರ್ತಾರೆ. ಒಂದಿಷ್ಟು ಹುಳುಗಳು ಇರ್ತಾವು. ಹುಳುಗಳನ್ನ ಏನ್ ಮಾಡ್ತಾರೆ, ಸರಾಯಿ ಗ್ಲಾಸಲ್ಲೂ ಬಿಡ್ತಾರೆ, ವೈಟ್ ಗ್ಲಾಸಲ್ಲೂ, ನೀರಿನ ಗ್ಲಾಸಲ್ಲೂ ಬಿಡ್ತಾರೆ. ಮುಂದೆ ಇವನ ಕುಂತಿರ್ತಾನೆ ಪುಣ್ಯಾತ್ಮ. ಅವನ್ ಕರೀತಾರ, ಬಾರಪ್ಪ, ಈಗ ನಾನು ತೋರ್ಸಿದ್ನಲ್ಲ, ಇದರಿಂದ ನಿನ್ಗೆ ಏನ್ ಅರ್ಥ ಆಯ್ತು ಅಂದ್ರ, ನಾವ ಫುಲ್ ಖುಷಿಯಾಗಿ ಎದ್ದು ಬಿಟ್ಟ. ಹೆಂಡತಿ ಕಡೆ ನೋಡ್ತಾನ, ಫುಲ್ ಖುಷಿಯಿಂದ ಹೋಗಿ, ಅಜ್ಜಾರ್ ಎಷ್ಟು ಒಳ್ಳೆ ಮಾತು ಹೇಳಿದ್ರಿ, ಇದಕ್ಕ ಕಾಯ ಆಗತ್ತಿದ್ ನಾನು. ನೋಡ್ರಿ, ಸರಾಯಿ ಕುಡಿಯೋದ್ರಿಂದ ಹೊಟ್ಟೆನ ಹುಳ ಸತ್ತ ಬಿಡ್ತಾವ್ರಿ. ನೀರ್ ಕುಡಿಯೋದ್ರಿಂದ ಅದು ಹೆಂಗ್ ಜೀವಂತ ಐತಿ ನೋಡ್ರಿ, ಅದು ಹುಳ ಇನ್ನ ಒದ್ದಾಡಕತ್ತೈತ್ರಿ. ಅವ್ರು ಏನ್ ಹೇಳ್ಬೇಕಾಗಿತ್ತು, ಸರಾಯಿ ಕುಡಿದ್ರ ಏನಾಗ್ತದೆ, ಒಳ್ಳೇದಲ್ಲ ಆರೋಗ್ಯಕ್ಕಂತ ಅವ್ರು ಹೇಳ್ಬೇಕು. ಅವ್ನ್ ಹೆಂಗ್ ತಿಳ್ಕೊಂಡ ಅದನ್ನ ದೃಷ್ಟಿಕೋನವನ್ನ ಬದಲಿಸ್ಬಿಟ್ಟ. ತನಗೆ ಹಂಗ ಬೇಕೋ ಹಂಗ ಬಳಸ್ಕೊಂಡ. ಸರಾಯಿ ಕುಡಿದ್ರೆ ಹೊಟ್ಟೆ ಹುಳ ಏನಾಗ್ತಾವ, ಸತ್ತು ಬಿಡ್ತಾವ. ನೀರ್ ಕುಡಿದ್ರೆ ಇನ್ನ ಹಂಗ ಜೀವಂತ ಐತಿ ನೋಡ್ರಿ. ಅದಕ್ಕೆ ಸರಾಯಿ ಕುಡಿದು ಒಳ್ಳೇದ್ ಅಂದ್ಬಿಟ್ಟ ಹೆಂಡತಿ ಗಾಬರಿ ಆಗ್ಬಿಟ್ರು. ಸೊ ಅದಕ್ಕೆ ಯಾವಾಗ್ಲೂ ವಿದ್ಯಾರ್ಥಿಗಳೇ, ಗುರಿ ಎನ್ನುವಂಥದ್ದು ಬಹಳ ಅದ್ಭುತವಾಗಿರ್ಬೇಕು. ನಿಮ್ಮ ಹತ್ರ ಸಮಯ ಅನ್ನುವಂಥದ್ದು ಇರಬೇಕು. ಟೀಚರ್ಸ್ ರೆಸ್ಪೆಕ್ಟ್ ಮಾಡ್ರಿ. ಕಾಂಪಿಟೇಟಿವ್ ಎಕ್ಸಾಮ್ಗೆ ಯಾರು ಓದ್ತಿದ್ರಲ್ಲ, ನನ್ನ ಮಗಳು 7ನೇ ಕ್ಲಾಸ್ ಇದ್ದಾಳೆ, ಅವಳು ವಿಡಿಯೋಸ್ ನೋಡಿ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ, ಅಜ್ಜಾರೆ ಬಹಳ ಅದ್ಭುತವಾಗಿ ಕನ್ನಡವನ್ನು ಮಾತಾಡ್ತಾಳೆ, ಮಂಕುತಿಮ್ಮನ ಕಗ್ಗಗಳನ್ನು ಹೇಳ್ತಾಳೆ, ವಚನಗಳನ್ನು ಹೇಳ್ತಾಳೆ. ಬಹಳ ಅದು. ಇವತ್ತು ಕರ್ಕೊಂಬರೋಗಿದ್ದೆ ನಾನು, ಅವಳದೊಂದು ಎಕ್ಸ್ಟ್ರಾ ಕ್ಲಾಸ್ ಇತ್ತಿಲ್ಲ, ಮಾತಾಡಿಸ್ತಿದ್ದೆ ಅವಳನ್ನ. ಮತ್ತೊಂದ್ಸರಿ ಯಾವಾಗ ಕರ್ಕೊಂಬರ್ತೀನಿ. ಈಗ IAS ಸ್ಟಾರ್ಟ್ ಮಾಡಿದಾರೆ ಓದೋದಕ್ಕೆ ನನ್ನ 2 ಹುಡುಗರು. ಒಬ್ಳು 6ನೇ ಕ್ಲಾಸು, ಒಬ್ಬ 7ನೇ ಕ್ಲಾಸ್. ಅರ್ಥ ಆಯ್ತಾ? ನಾನು ಯಾಕೆ ಹೇಳತ್ತೀನಿ ಅಂತಂದ್ರೆ, ನನ್ನ ಮಕ್ಕಳು ಅಷ್ಟೇ ಅಲ್ಲ, ಬಹಳ ಹುಡುಗರು 8, 9ನೇ ತರಗತಿಯಿಂದಾನೆ. ಇತ್ತೀಚೆಗೆ ನಾನು ಒಂದು ವಿಡಿಯೋ ಹಾಕಿದ್ದೀನಿ ನೋಡಿ. 7ನೇ ತರಗತಿಯಿಂದಲೇ ನೀವು IAS ಓದೋಕೆ ಸ್ಟಾರ್ಟ್ ಮಾಡಬಹುದು. 7ನೇ ತರಗತಿಯಿಂದಲೇ ಸ್ಟಾರ್ಟ್ ಮಾಡೋದು ಏನ್ ದೊಡ್ಡ ಆಗೋದಿಲ್ಲ. ನ್ಯೂಸ್ ಪೇಪರ್ ಓದ್ಬೇಕು ಡೈಲಿ ಅಷ್ಟೇ. ಡೈಲಿ ನ್ಯೂಸ್ ಪೇಪರ್ ಓದಿ. ಒಂದ್ ಯಾವ್ದಾರು, ಈಗ ನೋಡ್ರಿ, ನಿಮ್ಮ ಪ್ರಗತಿ ವರದಿಯನ್ನ ಓದುವಂತ ಸಂದರ್ಭದಲ್ಲಿ ಮೇಡಮ್ ಅವರು ಹೇಳಿದ್ರು 25 ನಿಯತಕಾಲಿಕೆಗಳು. ಹೌದಲ್ಲ ಮೇಡಮ್? 25 ನ್ಯೂಸ್ ಪೇಪರ್ಸ್ ಏನೋ ಹೇಳಿದ್ರಿ. ನ್ಯೂಸ್ ಪೇಪರ್ಸ್ ಬರ್ತಾವ, ನಿಮ್ಮ ಹತ್ರ ಬರ್ತಾವ ಇಲ್ಲೋ? ಎಷ್ಟು ಜನ ಓದಿರಿ ನ್ಯೂಸ್ ಪೇಪರ್? ಖರೆ ಹೇಳ್ರಿ, ಎಷ್ಟು ಜನ ಓದ್ತೀರಿ? ಖರೆ ಹೇಳ್ರಿ ನೋಡೋಣ. ಒಬ್ಬರ ಕೈ ಐತ್ರಿ ನೋಡಿ, ನ್ಯೂಸ್ ಪೇಪರ್ ಎಷ್ಟು ಜನ ಓದ್ತೀರಿ? ನೋಬಡಿ. ನೋಡಿ ವಿದ್ಯಾರ್ಥಿಗಳೇ, ದಯವಿಟ್ಟು ಹೇಳತ್ತೀನಿ ನಿಮ್ಗೆ, ನಿಮ್ಮಲ್ಲಿ ಮೊಬೈಲ್ ಇದ್ರೂ ಪರವಾಗಿಲ್ಲ, ಡೈಲಿ ಹಂಟ್ ಅಂತ ಒಂದು ಆ್ಯಪ್ ಇರುತ್ತೆ. ನ್ಯಾಷನಲ್ ನ್ಯೂಸ್ ಅನ್ನ ಓದಿ. ಅಮೆರಿಕ ಮತ್ತು ಇಸ್ರೇಲ್ ನಡುವೆ ಯುದ್ಧ ಯಾಕೆ ನಡೆದೈತಿ ಮೇಲೆ ಓದ್ಬೇಕು ನೀವು. ನಿಮಗೆ ಜಗತ್ತಿನ ಜ್ಞಾನ ತಿಳಿಯುವಂಥದ್ದು. ಅದಕ್ಕೆ ನ್ಯೂಸ್ ಪೇಪರ್ಸ್ ಅನ್ನ ಜಗತ್ತಿನ ಜ್ಞಾನದ ಕಿಟಕಿಗಳು ಅಂತ ಕರೀತಾರೆ. ದ ವಿಂಡೋ ಆಫ್ ದ ವರ್ಲ್ಡ್. ನೀವು ಉನ್ನತವಾಗಿ, ಈಗ ಯಾವುದೇ ಇರಲಿ, ನೀವು FDA ಇರಲಿ, SDA ಇರಲಿ, ಟೀಚರ್ ಇರಲಿ, ಏನಾರ ಎಕ್ಸಾಮ್ ಪಾಸ್ ಮಾಡೋಕ್ಕಾದ್ರೂ ನೀವು ಕಾಂಪಿಟೇಟಿವ್ ಎಕ್ಸಾಮ್ಗೆ ಜನರಲ್ ನಾಲೆಜ್ ಬೇಕೇ ಬೇಕು. ಜನರಲ್ ನಾಲೆಜ್ಗೂ ಮತ್ತು ಜನರಲ್ ಸ್ಟಡೀಸ್ಗೂ ಬಹಳ ಡಿಫ್ರೆನ್ಸ್ ಇದೆ. ಈಗ ಭಾರತದ ಪ್ರಧಾನಮಂತ್ರಿ ಅಂದ್ರೆ ಯಾರು ಹೇಳ್ತೀರಿ ನೀವು? ಸನ್ಮಾನ್ಯ ಶ್ರೀ ಯಾರಮ್ಮ? ನರೇಂದ್ರ ಮೋದಿ ಸಾಹೇಬರು ಅಂತ ಹೇಳ್ತೀರಿ, ಹೌದಾ? ಹಂಗಂದ್ರೆ ಇನ್ನೊಂದು ಕೇಳ್ತೀನಿ, ಭಾರತದ ಪ್ರಧಾನಮಂತ್ರಿಯನ್ನ ಹೇಗೆ ಆಯ್ಕೆ ಮಾಡುತ್ತಾರೆ, ಯಾವ ವಿಧಿಯ ಮೂಲಕ ಆಯ್ಕೆ ಮಾಡ್ತಾರೆ ಅಂತ ಹೇಳಿದ್ರೆ? ಯಾರು ಹೇಳ್ತೀರಾ? ಓಕೆ, ಇರ್ಲಿ ಬಿಡ್ರಿ. ಆಪ್ಷನ್ ಬಿ, ಆಪ್ಷನ್ ಸಿ ಅಂತ ಇರ್ತಾವ ನೋಡಿ. ಯಾವಾಗ ನೀವು ಭಾರತದ ಪ್ರಧಾನಮಂತ್ರಿ ಯಾರು ಅಂದ್ರೆ ಪಾಟ್ನೆ ಹೇಳ್ಬಿಟ್ರಿ. ಇದು ಜನರಲ್ ನಾಲೆಜ್. ಇದು ಈಗ 5, 6, 7ನೇ ಕ್ಲಾಸಿನ ಹುಡುಗರು ಇವನೇ ಮಾಡ್ತಾರೆ. ಫುಲ್ ಪರ್ಫೆಕ್ಟ್ ಅವ್ರು, ಇವೇನ್ ಕೇಳಿದ್ರು ಹೇಳ್ತಾರ ಅವ್ರು. ಯಾವಾಗ ಜನರಲ್ ಸ್ಟಡಿ ಅಂತ ಬಂದಾಗ ಏನಾಗುತ್ತೆ ಅಂದ್ರೆ, ಅಲ್ಲಿ ಓದು ವಿಸ್ತಾರ ಆಗತ್ತೆ, ಪರಿಕಲ್ಪನೆ ಆಳ ಆಗ್ತೈತಿ, ಕಾಂಪ್ಲೆಕ್ಸ್ ಬರ್ತಾವ. ಅದಕ್ಕೆ ನೀವು ಡಿಗ್ರಿ ಓದಿಸೋದು ನಿಮ್ಮನ್ನ. ಯಾಕೆ ನಿಮ್ಗೆ ಡೈರೆಕ್ಟ್ ಆಗಿ ನಿಮ್ಗೆ MA ಹೋಗ್ಲಿಲ್ಲ, ನೀವು ಡಿಗ್ರಿ ಯಾಕೆ ಬಂದ್ರಿ? 6th, 7th ಅಲ್ಲಿರುವಂತಹ ಸಬ್ಜೆಕ್ಟ್ ಏನಾಗುತ್ತೆ, 8th, 9th ಅಲ್ಲಿ ಸ್ವಲ್ಪ ಜಾಸ್ತಿ ಆಗತ್ತೆ, PUC ಅಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಆಗತ್ತೆ.
ಡಿಗ್ರಿಯಲ್ಲಿ ಬಂದಾಗ ಇನ್ನೂ ಸ್ವಲ್ಪ ವಿಸ್ತೃತವಾಗಿ ಅಧ್ಯಯನ ಮಾಡ್ತೀರಿ. ಸುಮ್ಮನೆ ಕ್ವಶನ್ ಪೇಪರ್ ಬಿಡಿಸೋದಕ್ಕೋಸ್ಕರ ಓದಿದ್ರಿ ಅಂದ್ರೆ ಡಿಗ್ರಿ ಹಾಳಾಗಿ ಹೋಗ್ತೈತಿ ನಿಮ್ಗೆ. ಹೆಂಗ್ ಓದ್ರಿ ಅಂತಂದ್ರೆ ಪೂರ ಸಬ್ಜೆಕ್ಟ್ ಅನ್ನ ಹರ್ಕೊಂಡು ಓದ್ರಿ, ಕಾನ್ಸೆಪ್ಟ್ ಅನ್ನ ಕ್ಲಿಯರ್ ಆಗಿ ಬಿಡಕ್ ಹೋಗ್ಬೇಡ್ರಿ. ಅದಕ್ಕೆ ಜನರಲ್ ಸ್ಟಡಿ ಅನ್ನುವಂಥದ್ದು, ಸಾಮಾನ್ಯ ಅಧ್ಯಯನ ಅನ್ನುವಂಥದ್ದು ಜಾಸ್ತಿ ನಿಮಗೆ ಆಳವಾಗಿ ಓದ್ಬೇಕು ನೀವು. ಎಲ್ಲರಿಗೂ ನೌಕರಿ ಸಿಗ್ತದೆ ಹಂಗಿದ್ರೆ ಎಲ್ಲರೂ ಪಾಸ್ ಆಗ್ತಿದ್ರಲ್ಲ, ಎಲ್ಲರೂ ಪಾಸ್ ಆಗ್ತಿದ್ರಲ್ಲೋ. ಈಗ ನಿಮ್ ಸರ್ ಬೇರೆ ಬೇರೆದವ್ರು ಹೇಳ್ತಾರೇನು ಸರ್ ನೀವೆಲ್ಲ ಪಾಠ? ಎಲ್ಲರಿಗೂ ಒಬ್ರಿಗೆ ಹೇಳ್ತೀರಿ ನೀವು, ಒಂದೇ ಸಲ ಹೇಳ್ತಾರಲ್ಲ ನಿಮ್ ಸರ್ ಎಲ್ಲ. ಅದ್ರ ಯಾಕೆ ನೀವು ಒಂದಿಷ್ಟು ಜನ 90 ಮಾಡ್ತೀರಿ, ಯಾಕೆ ಒಂದಿಷ್ಟು ಜನ 60 ಮಾಡ್ತೀರಿ? ಯಾಕೆ? ನಿಮ್ಮ ಬರಹದ ಸಾಮರ್ಥ್ಯ ಬೇರೆ ಇರುತ್ತೆ, ನಿಮ್ ತಿಳ್ಕೊಳ್ಳುವಂತ ಸಾಮರ್ಥ್ಯ ಬೇರೆ ಇರುತ್ತೆ, ನಿಮ್ ಡೆಡಿಕೇಶನ್ ಲೆವೆಲ್ ಬೇರೆ ಇರ್ತೈತಿ. ಕೆಲವೊಬ್ರು ವಿದ್ಯಾರ್ಥಿಗಳು ಏನ್ ಮಾಡ್ತಾರಂತ ಓದ್ತಾರ, ಹೋಗಿ ವಾಪಸ್ ರಿವಿಷನ್ ಮಾಡ್ತಾರ, ರಿಕ್ಯಾಪ್. ಒಂದ್ ಮಾತು ನೆನ್ಪಿಟ್ಕೊಳ್ರಿ, ಲೈಫ್ ಅಲ್ಲಿ ಸಕ್ಸಸ್ ಆಗ್ಬೇಕು ಅಂತಂದ್ರೆ ವಿದ್ಯಾರ್ಥಿ ಬದುಕಿನಲ್ಲಿ 3 ಆರ್ಗಳನ್ನ ನೆನ್ಪಿಟ್ಕೊಳ್ಳಿ. 3 Rs. ಏನು? 3 R. R ಫಾರ್ ರೇಖಾ, ಮತ್ಲಬ್ ಆರ್ ಅಂದ್ರೆ ಒಂದೇದು ರೀಡಿಂಗ್, ಚೆನ್ನಾಗಿ ಓದ್ಬೇಕು. ಹೇಗೆ ಓದ್ಬೇಕು? ಚೆನ್ನಾಗಿ ಓದಬೇಕು. ಚೆನ್ನಾಗಿ ಓದುವ ಅಂದ್ರೆ ಹೇಗೆ? ಚೆನ್ನಾಗಿ ಓದೋದಂದ್ರೆ ಹೇಗೆ? ಅರ್ಥ ಮಾಡ್ಕೊಂಡು ಓದೋದು, ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಳ್ಳೋದು. ಓಕೆ. ಎರಡನೇದು ರೈಟಿಂಗ್, WRITE ಬರ್ತದೆ. ಅದನ್ನ ನೀವು ಭಾಷೆಯಲ್ಲಿ ಓದಬೇಕಾ LSRW ಅಂತ ಕರಿತೀವಿ ನಾವು. ಲಿಸ್ನಿಂಗ್, ಸ್ಪೀಕಿಂಗ್, ರೈಟಿಂಗ್ ಅಂತೆಲ್ಲ ಬರ್ತದೆ. ಎರಡನೇದು ರೈಟಿಂಗ್, ಓದಿದ್ದನ್ನ ಬರಿಬೇಕು. ಅರ್ಥ ಆಯ್ತಾ? ಮೂರನೇದು ಎಷ್ಟು ಎಷ್ಟು ಮನ್ಯಾಗ ಆಕಳ ಇದಾವು, ಎಮ್ಮೆ ಇದಾವು? ಎಲ್ಲರ ಮನ್ಯಾಗ ಇದಾವ. ಆಲ್ಮೋಸ್ಟ್ ಎಲ್ಲ ಹಳ್ಳಿಯವ್ರು ಇರ್ತೀರಿ. ಎಷ್ಟು ಜನ ಐತ್ರಿ? ಕೈ ಐತಿ ನೋಡೋಣ ಏನಾಗುತ್ತೆ. ನೋಡಿ, ನಮ್ಗೆ ಆಕಳ ಐತೆ ಅಂತ ಹೇಳಕ್ಕೂ ನಾಚಿಕೆ ಆಗ್ತೈತಿ ಬಿಡಮ್ಮ. ಆಯ್ತು, ಈಗ ನೀವು ಆಕಳು ಹಾಕತ್ತ ಮೆಲಕ್ ಹಾಕತ್ತ, ಸಿಂಪಲ್ ಅದ್ರ ಹೇಳಾತೈತಿ, ನೀವು ಓದಿದ್ದನ್ನ ಮೆಲಕ್ ಹಾಕ್ರಿ ಅಂತ ಹೇಳಿ. ಇಲ್ಲ ಡೈಜೆಷನ್ ಆಗೋದಿಲ್ಲ. ರೀಡಿಂಗ್, ರೈಟಿಂಗ್, ರಿಕ್ಯಾಪ್ಚುಲೇಷನ್, 3 ಕೆಲಸ. ನಾನು ಮೊನ್ನೆ ನಮ್ಮಲ್ಲಿ 40 ಡಿಗ್ರಿ ಸೆಲ್ಸಿಯಸ್ ಎಲ್ಲ ಬಿಸಿಲಿದೆ. ಹಲೋ ಹಲೋ, ಎಷ್ಟು? ಎರಡನೇದು, ಮೂರನೇದು, ಇಷ್ಟು ಬಿಟ್ರೆ ಏನೇನು ಇಲ್ಲ ಓದನ್ಯಾಗ. ಸರ್ ಪಾಠ ಮಾಡ್ತಾರ, ಮನ್ಯಾಗ ಓದ್ರಿ, ಓದಿದ್ದನ್ನ ನೆನಪು ಮಾಡ್ಕೊಂಡು ಗರ 10 ರೂಪಾಯಿದು ವರ್ಕ್ಶೀಟ್ ಇರ್ತಾವಲ್ಲ, 10 ರೂಪಾಯಿ 10 ಪೈಸಾದ್ ಇರ್ತೈತಿಲ್ಲ, ಅವಾಗೆಲ್ಲ 10 ಪೈಸಾ ಇತ್ತು. ವೈಟ್ ಪೇಪರ್ ಸಿಕ್ತಿತ್ತಲ್ಲ, ರಫ್ ಪೇಪರ್, ಅವ್ನ್ ತಗೊಳ್ರಿ, ತೆಗೀರಿ, ಟಕ 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 ಬರೀರಿ. ಮೂರನೇದು, ವಾಪಸ್ ಗೆಳತಿಯರ ಜೊತೆ ಕಾಲೇಜಿಗೆ ಬರ್ತಿರ್ತಿರಲ್ಲ ಬಸ್ನಾಗ, ಅಲ್ಲಿ ಮಾತಾಡುವಾಗ ಅವಾಗ ಏನು ಮಾತಾಡ್ಬೇಡ್ರಿ. ಅವ್ರು ಹಿಂಗ ಇವ್ರ ಹಂಗ, ಅದು ಹಾಕೊಂಡಾಳ ಇದು ಹಾಕೊಂಡಾಳ, ನಥಿಂಗ್. ಅದು ಏನು ಮ್ಯಾಟ್ರ್ ಆಗುದಿಲ್ಲ, ಅದು ಬರೋದೇ ಇಲ್ಲ. ಏನು ಓದಿದಿ ಅಂತ ಕೇಳ್ರಿ, ಅವಳೊಂದು 10 ಪಾಯಿಂಟ್ಸ್ ಹೇಳ್ತಾಳ, ನೀವೊಂದು 10 ಪಾಯಿಂಟ್ಸ್ ಹೇಳ್ರಿ. ಬರೋವರೆಗೂ ನಿಮ್ ಸಿಲೆಬಸ್ ಕ್ಲೋಸೆ. ಇಷ್ಟೇ ಇರೋದು, ಇಷ್ಟೇ, ಮತ್ತೇನು ಇಲ್ಲ ಓದಿನಲ್ಲಿ. ಅದಕ್ಕೆ ವಿದ್ಯಾರ್ಥಿಗಳೇ 3 ಗೊತ್ತಿರಲಿ. ಹಲೋ ಹಲೋ, ಪ್ಲೀಸ್ ಲಿಸನ್. ಮುಖ್ಯವಾಗಿ ವಿದ್ಯಾರ್ಥಿ ಬದುಕಿನಲ್ಲಿ ನ್ಯೂಸ್ ಪೇಪರ್ ಅನ್ನ ಓದೋದಕ್ಕೆ ರೂಢಿ ಮಾಡ್ಕೊಳ್ಳಿ. ಈಗ ನೋಡ್ರಿ, ಸರ್ಕಾರನೂ ಕೂಡ ಆದೇಶ ಮಾಡ್ತು ಬುದ್ಧಿ. ಈಗ 10 ರಿಂದ 15 ನಿಮಿಷ ಕಂಪಲ್ಸರಿ ಎಲ್ಲ ವಿದ್ಯಾರ್ಥಿಗಳು ಪೇಪರ್ ಓದ್ಬೇಕಂತ ಆರ್ಡರ್ ಮಾಡಿದೆ ಗೌರ್ಮೆಂಟ್. ನೀವು ಓದ್ಲಿಲ್ಲ ಅಂತಂದ್ರೆ ನೀವೇನೂ ಆಗೋದಿಲ್ಲ. ಇಷ್ಟೇ ಅರ್ಥ ಮಾಡ್ಕೊಳ್ಳಿ. ಓದ್ಲಿಲ್ಲ ಅಂದ್ರೆ ಏನೂ ಆಗೋದಿಲ್ಲ. ಈಗ ನಿಮಗೆ ನಾನು ಇಲ್ಲೊಂದು ತೋರಿಸ್ತೀನಿ. ಮೋಸ್ಟ್ಲಿ ಅಲ್ಲಿ ಬಿಟ್ಟೆ ಅನ್ಸುತ್ತೆ, ಅಲ್ಲೇ ಬರ್ತೀನಿ. ಐ ವಾಂಟ್ ಟು ಶೋ ಯು. ಸರ್ ಕೊಟ್ಟು ಪ್ಲೀಸ್. ಇದು ನಿಮ್ಗೆ ಗೊತ್ತಿದೆಯಲ್ಲ, ಟು ಡೂ ಲಿಸ್ಟ್ ಅಂತ ಕರಿತೀವಿ. ಎಷ್ಟು ಮಂದಿ ಒಬ್ರು ಯಾರ ಮೊಬೈಲ್ನಲ್ಲಿ ನೋಟ್ಸ್ ಆ್ಯಪ್ ಇದೆಯಾ? ಯಾರ ಹತ್ರ ಇದೆಯಲ್ಲ? ಬಳಸ್ಕೊಳ್ಳಿ ಅದನ್ನ. ನೋಟ್ಸ್ ಆ್ಯಪ್ ಅಲ್ಲಿ ಈಗ ನಿಮ್ಗೆಲ್ಲ ಜಮಿನಿ ಇದೆ, ಚಾಟ್ GPT ಇದೆ. ಎಲ್ಲದಕ್ಕೂ ಅದ್ರ ಮೇಲೆ ಡಿಪೆಂಡ್ ಆಗ್ಬೇಡ್ರಿ. ಲಾಸ್ಟಿಗೆ ಅದರಲ್ಲಿ ಓದಿ ಕೆಳಗಡೆ ಹೇಳ್ತೈತೆ ಅದು, AI ಕ್ಯಾನ್ ಮೇಕ್ ಮಿಸ್ಟೇಕ್ಸ್, ಪ್ಲೀಸ್ ವೆರಿಫೈ ಅಂತ ಹೇಳ್ತಾರೆ. ಲಾಸ್ಟಿಗೆ ಬರೋದು ಎಲ್ಲಿಗೆ? ನಮಗೆ. ಮನುಷ್ಯ ಓದಿದ ಅದಕ್ಕೆ ಅಧಿಕೃತ ಪುಸ್ತಕಗಳನ್ನೇ ಓದ್ಬೇಕು ಯಾವಾಗಲೂ. ಈಗ ನೋಡಿ, ನಾನು ನಿಮ್ಗೆ ತೋರ್ಸಕತ್ತ ಬರ್ಕೊಂಬಂದಿನಿ. ಗೋಲ್ಸ್ ಮಸ್ಟ್ ಬಿ ಸ್ಮಾರ್ಟ್, ನಂದು 1ನೇದಪ್ಪ ಇದು. ನಿಮ್ಗೆ ಹೇಳಿದ್ನ ಇಲ್ಲ ಗೋಲ್ಸ್ ಮಸ್ಟ್ ಬಿ ಸ್ಮಾರ್ಟ್ ಅಂತ ಹೇಳಿ. ದಾರಿ ಬಗ್ಗೆ ಹೇಳಿದೆ. ಇನ್ನೊಂದು ಹೇಳ್ಬೇಕು ನಾನು, ನನಗೆ ಈಗ ನೆನಪಾತು ಇದನ್ನ ನೋಡಿಂದ. ಅಂದ್ರೆ ನಾವು ಓದುವಂತ ಸಂದರ್ಭದಲ್ಲಿ ಬುದ್ಧಿ, ನಮ್ಮ ಹತ್ರ ದೊಡ್ಡ ಬುಕ್ ಇರಲಿಲ್ಲ. ನಮ್ಮ ಕಳ್ಳಿಮಠ ಮಲ್ಲಯ್ಯರ್ ಅಂತದರಲ್ಲೇ ಅವ್ರದ್ದು ಕಿರಾಣಿ ಅಂಗಡಿ ಇದೆ. ನಮ್ಮ ಅಪ್ಪರು ಏನ್ ಮಾಡ್ತಿದ್ರು, 10 ರೂಪಾಯಿ 20 ರೂಪಾಯಿ ಕೊಟ್ಟು ಚೀಟಿ ಬರ್ಸಿ ಕಳಿಸ್ತಿದ್ರು. ಉದ್ರಿ ಬರ್ಸ್ಕೊಂಡ್ ಬರ್ತಿದ್ವಿ. 2 ರೂಪಾಯಿ ಸಕ್ರಿ, ಪುಟಾಣಿ, 5 ರೂಪಾಯಿದು ಶೇಂಗಾ, ಇವೆಲ್ಲ ತರ್ತಿದ್ವಿ. ತಂದ ನಂತರ ಅವ್ರಿಗೆ ಉದ್ರಿ ಕೊಟ್ಟ ನಂತರ ಆ ಡೈರಿ ಒಳಗೆ ಒಂದು 20 ಪೇಜ್ ಉಳಿತಿದ್ದು. ಎಷ್ಟು ಉಳಿತಿದ್ದು? 20 ಪೇಜ್. ಇಷ್ಟ ಅದು ಸಣ್ಣ ಡೈರಿ. ಅದ್ರಾಗ ನಾನು ಏನ್ ಮಾಡ್ತಿದ್ದೆ ಅಂದ್ರೆ PUC ಪಾಯಿಂಟ್ಸ್ ಬರೀತಿದ್ದೆ, ಹಿಸ್ಟ್ರಿ. ಅದನ್ನ ಜೇಬನಿಗೆ ಇಟ್ಕೊಂಡು ಹೋಗೋ, ನಮ್ಮ ಅಪ್ಪ ಜಾತ್ರೆ ಕರ್ಕೊಂಡು ಹೋದ್ರೆ ನಾನು ತೆಗಿಯೋದು, ಅಲ್ಲೇ ರಿಕ್ಯಾಪ್ಚುಲೇಷನ್ ಮಾಡೋದು. ಸೇಮ್ ಇದು ನನ್ನ ಹತ್ರ ಐತಿ. ಇಲ್ಲಿಗೆ ನಾನು ಇಟ್ಕೊಂಡು ಬಂದೆ. ನೀವು ಎಲ್ಲಿ ಕುಂತ್ರೇನು, ಎಲ್ಲಿ ಹೋದ್ರೇನು, ಇದನ್ನ ನೋಡ್ಕೊಂಡು ನಾನು ರಿಕ್ಯಾಪ್ಚುಲೇಷನ್ ಮಾಡ್ಬೋದಾ? ಅದಕ್ಕೆ ದಯವಿಟ್ಟು ವಿದ್ಯಾರ್ಥಿಗಳೇ, ಪುಸ್ತಕದ ಜೊತೆಗೆ ನೀವು ಯಾವಾಗಲೂ ಏನ್ ಮಾಡ್ಬೇಕು ಅಂತಂದ್ರೆ ಶಾರ್ಟ್ ನೋಟ್ಸ್ ಮಾಡ್ಬೇಕು. ಎಸ್ ಸರ್, ಶಾರ್ಟ್ ನೋಟ್ಸ್ ಮಾಡ್ಬೇಕು. ಮಾಸ್ಟರ್ ನೋಟ್ಸ್, ಶಾರ್ಟ್ ನೋಟ್ಸ್. ಈಗ ತಾರಾನು ಕಸುಕೈ ಅಂತ ಹೇಳ್ತಿದ್ರು ನಮ್ ಸರ್. ತಾರಾನು ಕಸುಕೈ ಏನ್ ಹಂಗಂದ್ರೆ,
ಈ ಅಣುವಿದ್ಯುತ್ ಸ್ಥಾವರಗಳು ಬರ್ತಾವಲ್ಲ, ತಾರಾಪುರು, ನರೋರ, ಈ ತರ ನಿಮಗೆ ಹೆಂಗ್ ಅರ್ಥ ಆಗತ್ತ ಹಂಗ ಮಾಡಿ. ನೀವು ಒಟ್ಟು ಏನ್ ಮಾಡ್ಬೇಕು, ಓದಿದ್ದನ್ನ ನೆನ್ಪಿಟ್ಕೋಬೇಕು. ಇದನ್ನ ನೀವು ಪುಸ್ತಕದಲ್ಲಿ ಓದ್ಬೇಕು ಅಂತಂದ್ರೆ 1 ತಾಸು ತಗೋತೈತಿ ಒಂದು ಚಾಪ್ಟರ್. ಈಗ ಇಲ್ಲೇ ನೀವು ಓದಿದ್ರೆ ಎಷ್ಟಾಗತ್ತ, 2 ನಿಮಿಷದಲ್ಲಿ ರಿವಿಷನ್ ಮಾಡಿ ಹೋಗಿಬೋದು. ಯಾವ್ದು ಪದೇ ಪದೇ ನೋಡ್ತಿರ್ತಿರೋ, ಯಾವ ಪದೇ ಪದೇ ಓದ್ತಿರ್ತಿರೋ ನಿಮ್ಗೆ ಮನನ ಆಗತ್ತೆ, ಯಾವತ್ತೂ ಕೂಡ ಮರೆಯೋಕೆ ಸಾಧ್ಯ ಆಗೋದಿಲ್ಲ. ಈಗ ಒಂದು ಪ್ರಶ್ನೆ ಕೇಳ್ತೀನಿ, ಮಾತು ಮುಗಿಸ್ತೀನಿ. ಅಜ್ಜರ ಆಶೀರ್ವಾದ ಕೊಡ್ತಾರೆ. ನಿಮಗೆ 100 ಗಡಿಗೆಗಳಿದಾವೆ ಇಲ್ಲಿ. ಎಷ್ಟು ಗಡಿಗೆಗಳು? 100 ಗಡಿಗೆ ಇದಾವೆ. 100 ಗಡಿಗೆನ ಹೊಡಿಬೇಕಾದ್ರೆ ಎಷ್ಟು ಬಡಿಗೆ ಬೇಕು? ಎಷ್ಟು ಬಡಿಗೆ ಬೇಕು? ತಪ್ಪು ಹೇಳತ್ತೀರಿ ನೀವು. ಯಾಕೆ 1 ಬಡಿಗೆ ಬೇಕು? ಇನ್ನೊಮ್ಮೆ ಯೋಚನೆ ಮಾಡಿ. ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ ನನ್ನ ಪ್ರಶ್ನೆ. 100 ಗಡಿಗೆಗಳಿದಾವು. 100 ಗಡಿಗೆಗಳನ್ನ ಹೊಡಿಬೇಕು ಅಂದ್ರೆ ಎಷ್ಟು ಬಡಿಗೆ ಬೇಕು? 1 ಅನ್ನೋರ್ ಕೈ ಎತ್ರಿ. ಬಡಿಗೆ ಇರ್ಲಿ ಇಲ್ಲಿ, ನಾನು ಕೊಟ್ಟಿನಿ ಅದನ್ನ, ಇರ್ಲಿ ಅಮ್ಮ, ಮತ್ತೆ ಸ್ಟೋರಿ ಚೇಂಜ್ ಆಗುತ್ತೆ. ಪ್ಲೀಸ್ ಲಿಸನ್. ನೋಡಿ ವಿದ್ಯಾರ್ಥಿಗಳೇ, 1 ಅನ್ನೋರ್ ಕೈ ಎತ್ರಿ ಪಟ್ನೆ. ಪ್ಲೀಸ್ ರೇಸ್ ಯುವರ್. ಇರ್ಲಿ ಪರವಾಗಿಲ್ಲ, ಕೇಳಿ. ಯಾವಾಗಲೂ ನನ್ನ ಬಗೆಹರಿಸೋದಕ್ಕೆ ಒಂದೇ ಒಂದು ಬಡಿಗೆ ಸಾಕು, ಅದು ಆತ್ಮವಿಶ್ವಾಸ. ನನ್ನ ಹತ್ರ ಬಡತನ ಇದೆ, ನಾನು ಬಡವ, ಹಳ್ಳಿಯವನು, ಆಗ್ಲೇ ಮುಂಚೆನೆ ಹೇಳಿ ನಾನು, ಇವೆಲ್ಲದಕ್ಕೂ ಒಂದೇ ಒಂದು ಕಾರಣ ಏನು? ಆತ್ಮವಿಶ್ವಾಸ. ಆತ್ಮವಿಶ್ವಾಸ ಅನ್ನುವಂಥದ್ದು ಇದ್ದು ಅಂದ್ರೆ ನೀವು ಹಿಮಾಲಯವನ್ನು ಕೂಡ ಅಳವಡಿಸಬಹುದು. ಅರ್ಥ ಆಯ್ತಾ? ಸೊ ಇಲ್ಲಿ ನಾನು ನಿಮ್ಗೆ ಎಲ್ಲ ವಿಷಯಗಳನ್ನ ಹೇಳಿದ್ದೀನಿ. ಜೊತೆಗೆ ಇನ್ನೊಂದು ಹೇಳ್ತೀನಿ ನಿಮ್ಗೆ ನಾನು, ಹೆತ್ತವರಿಗೆ ರೆಸ್ಪೆಕ್ಟ್ ಕೊಡಿ. ರಿಪೀಟ್ ಮಾಡೋದು ಅದೇ ನಾನು, ಹೆತ್ತವರಿಗೆ ರೆಸ್ಪೆಕ್ಟ್ ಕೊಡಿ, ಗುರುಗಳಿಗೆ ರೆಸ್ಪೆಕ್ಟ್ ಕೊಡಿ. ಐನ್ಸ್ಟೀನ್ ಬಗ್ಗೆ 2 ನಿಮಿಷದ ಒಂದು ಕಥೆಯನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾನೆ ನಿಮ್ಗೆ. ಯಾವ ಸಿದ್ಧಾಂತ ಅವ್ರದ್ದು? ಸಾಪೇಕ್ಷವಾದ ಸಿದ್ಧಾಂತ. E=mc², ಅಣುಬಾಂಬ್. ಓಕೆ, ಶತಮಾನದ ಮಹಾಮೆದುಳು ಅಂತ ಕರೀತಾರೆ. ಅವ್ರಿಗೆ ಏನಂತ ಕರೀತಾರೆ? ಶತಮಾನದ ಮಹಾಮೆದುಳು. ಅವರು ಆ ಸಿದ್ಧಾಂತವನ್ನ ಕಂಡುಹಿಡಿದಂತ ಸಂದರ್ಭದಲ್ಲಿ ಅವರಿಗೆ ಎಲ್ಲರೂ ಭಾಷಣ ಮಾಡೋದು ಕರಿತಿದ್ರು. ಅವ್ರು ಎಲ್ಲಾ ಕಡೆ ಹೋಗ್ತಿದ್ರು, ಭಾಷಣ ಮಾಡ್ತಿದ್ರು, ಬರ್ತಿದ್ರು, ಎಲ್ಲಾ ಕಡೆ ಹೋಗ್ತಿದ್ರು, ಭಾಷಣ ಮಾಡಿ ಬರ್ತಿದ್ರು. LLBs ಹಲೋ, ಯಾರ ಬಗ್ಗೆ ಹೇಳತ್ತೀನಿ ನಾನು? ಐನ್ಸ್ಟೀನ್ ಬಗ್ಗೆ ಹೇಳತ್ತೀನಿ. ಆಯ್ತು, ಹೋಗಿ ಬರ್ತಿದ್ರು. ಒಂದಿನ ಅವ್ರಿಗೆ ಬೇಜಾರಾಗ್ಬಿಡ್ತು. ಇಲ್ಲಪ್ಪ, ನಾನು ಇಲ್ಲೇನ್ ಮಾತಾಡಕ್ ಆಗೋದಿಲ್ಲ, ನನ್ನನ್ನು ಯಾರು ಇಲ್ಲ ಐನ್ಸ್ಟೀನ್ ಅಂತ ನೋಡಿನೂ ಇಲ್ಲ. ಡ್ರೈವರ್ನ ಕರೆದ್ರು, ನೀ ತಗೋ ಈ ಸೂಟ್ ಬುಟ್ ಹಾಕೋ, ನೀ ಇವತ್ತು ಐನ್ಸ್ಟೀನ್, ನಾನ್ ಡ್ರೈವರ್ ಅಂದ್ ನಾವು ಚಾವಿ ಕೊಟ್ಬಿಟ್ಟ ಗಾಡಿ. ಎಲ್ಲಿ ಐನ್ಸ್ಟೀನ್ ರೀ, ನಾನು ಎಲ್ಲಿ ಕೆಲಸ ಬಿಡೋದ್ರೆ ಬಿಡ್ತೀನಿ, ನೀವೇನು ಒಳ್ಳೆ ಹಚ್ಚಿರಿ ನನಗೆ ಅಂತೇಳಿ ಬಿಟ್ಟ. ಮತ್ತ ಅವ್ನು ಕನ್ವಿನ್ಸ್ ಮಾಡಿದ್ರು, ಏನಾಗೋದಿಲ್ಲ ನಡಿ ಅಂತಂದ್ರು. ಅವ್ನು ಕರ್ಕೊಂಡೋಗಿ ಕಾರ್ಯಕ್ರಮ ಚಾಲೂ ಆಯ್ತು. ಆ ಭಾಗದಲ್ಲಿ ಯಾರು ಐನ್ಸ್ಟೀನ್ ಅವ್ರನ್ನ ನೋಡಿರ್ಲಿಲ್ಲ. ಐನ್ಸ್ಟೀನ್ ಅಂತ ಹೇಳಿ ಅವ್ರನ್ನ, ಯಾಕೆ ಡ್ರೈವರ್ ಯಾರಿದ್ರು? ಐನ್ಸ್ಟೀನ್ ಇದ್ರು. ಹಿಂದೆ ಅವ್ರದೆಲ್ಲ ಕೊಟ್ಟಿದ್ರು, ಕರ್ಕೊಂಬಂದು ಕುಂದ್ರಿಸಿದ್ರು. ಹೆಂಗಿರ್ತದ ನೋಡ್ರಿ, ಅದಕ್ಕೆ ಜೈಸಾ ಸಂಘ ವೈಸಾ ರಂಗ್. ನಾವು ಎಂಥವ್ರ ಜೊತೆ ಇರ್ತೀವಲ್ಲ, ನಾವು ಹಂಗೆ ಆಗ್ತೀವಿ. ಅದಕ್ಕೆ ನೀವು ನಿಮ್ಮ ಗೆಳತಿಯರನ್ನ, ಮೇಡಮ್ ನೀವು ನಿಮ್ಮ ಗೆಳತಿಯರನ್ನ ತೋರಿಸಿ ನೀವು ಎಂಥವ್ರು ಹೇಳ್ತೀನಿ ಅಂತೇಳಿ ಹಿರಿಯರು ಹೇಳ್ತಾರೆ. ನಿನ್ನ ಫ್ರೆಂಡ್ಸ್ ಹೆಂಗದಾರೋ, ನೀ ಹೆಂಗದಿ ಅಂತ ಹೇಳ್ತೀನಿ ಅಂತ. ನಿನ್ನ ಸರೌಂಡಿಂಗ್ ಹೆಂಗಿರ್ತದೆ. ಅವಾಗ ಅವ್ರು ಬಂದ್ರು, ಐನ್ಸ್ಟೀನ್ ಜೊತೆ ಅಡ್ಡಾಡಿ ಅವ್ರು ಏನು ಭಾಷಣ ಮಾಡ್ತಾರೆ ಎಲ್ಲ ತಿಳ್ಕೊಂಡ್ಬಿಟ್ಟಿದ್ರು. ಅವರು ಪಟ 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 ಭಾಷಣ ಹೊಡೆದು ಬಿಟ್ರು. ಎಷ್ಟು ಚೆನ್ನಾಗಿ ಮಾತಾಡ್ತಾರಪ್ಪ ಐನ್ಸ್ಟೀನ್ ಅಂತೇಳಿ ಎಲ್ಲರೂ ಗಾಬರಿ. ಎದ್ ನೋಡಪ್ಪ, ಲಾಸ್ಟಿಗೆ ಒಬ್ಬ ಇದ್ದೇ ಇರ್ತಾರಂತವ್ರು. LLB ಒಬ್ಬ ಎದ್ ಬಿಟ್ಟ. ಭಾರಿ ಭಾಷಣ ಏನ ಮಾಡಿದ್ರಿ, ಇದಕ್ಕೆ ಉತ್ತರ ಬರೋದು ನನಗೆ 1 ತಿಂಗಳಾತು ಹುಡುಕಾಡಕತ್ತೀನಿ, ನಿಮ್ನ ಕಾಯಕತ್ತೀನಿ ನಾನು, ನೀವು ಬರ್ತಾರಂತೇಳಿ ಹುಡ್ಕೊಂಬಂದಿನಿ, ಇದಕ್ಕೆ ಉತ್ತರ ಹೇಳ್ರಿ ಅಂದ್ಬಿಟ್ರಿ ನಾವು. ಆ ಕ್ವಶನ್ ಕೇಳ್ಬಿಟ್ಟ. ಗಣಿತದ ಒಂದು ಫುಲ್ ಬೆವತ್ ಬಿಟ್ಟ. ಭಾಷಣ ಅಷ್ಟೇ ಗೊತ್ತೈತಿ, ಉತ್ತರ ಬಿಡಿಸ್ಬೇಕಾಗಿದ್ದ ಐನ್ಸ್ಟೀನ್ ಬಿಡಿಸ್ಬೇಕು. ಆದ್ರೂ ಸಾವರ್ಸ್ಕೊಂಡು ಸಮಾಧಾನ ಹೇಳ್ದ, ಏನೋ ಮಾರ ನೀ ಇಷ್ಟು ಸಣ್ಣ ಪ್ರಶ್ನೆ ಕೇಳ್ತಿಲ್ಲ, ನಮ್ ಡ್ರೈವರ್ ಉತ್ತರ ಹೇಳ್ತಾರ ಅಂತೇಳಿ ಡ್ರೈವರ್ ಕಡೆ ತೋರಿಸ್ಬಿಟ್ರು. ಅಲ್ಲಿ ಡ್ರೈವರ್ ಯಾರಿದ್ರು? ಟಕ 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 ಬಿಡಿಸ್ಕೊಳ್ಳೋಣ. ಅಯ್ಯಪ್ಪೋ, ಐನ್ಸ್ಟೀನ್ ಅಷ್ಟಲ್ಲ, ಐನ್ಸ್ಟೀನ್ ಡ್ರೈವರ್ ಭಾರಿ ಶಾಣೆ ಅದಾರ. ಸೊ ಲೈಫ್ ಹೆಂಗಿರುತ್ತೆ ಅಂತಂದ್ರೆ, ನೀವು ಎಂಥವ್ರ ಜೊತೆ ಇರ್ತೀರಿ, ಸಮಯ ಪ್ರಜ್ಞೆ ನಿಮ್ಗೆಲ್ಲ ಇರ್ಬೇಕು. ಸೊ ನಾನು ಈ ಮಾತನ್ನ ಹೇಳ್ತೀನಿ. ಇವತ್ತು ಬಹಳ ಪವಿತ್ರವಾದಂಥ ಕಾಲೇಜಲ್ಲಿ ನೀವು ಓದ್ತಾ ಇದ್ದೀರಿ. ನನಗೆ ಬಹಳ ಹೆಮ್ಮೆ ಇತ್ತು, ನಾನು ಡಿಗ್ರಿ ಇಲ್ಲಿ ಮುಗಿಸ್ಬೇಕು, ಏನಾರ ಮಾಡಬೇಕು ಅಂತ ಹೇಳಿ, ಒಟ್ಟು ರ್ಯಾಂಕ್ ತಗೋಬೇಕಂತಿತ್ತು. ಬಟ್ ಐ ಹ್ಯಾವ್ ಟೇಕನ್ ರ್ಯಾಂಕ್. ಆ ವರ್ಷದಲ್ಲಿ ನೋಡಿದ್ವಿ 72 ಆಗಿತ್ತು, ನಂದು 80+ ಆಗಿತ್ತು. ಅನ್ನಪೂರ್ಣ ಹಿರೇಮಠ ಮೇಡಮ್ ಯಾವಾಗಲೂ ಹೇಳೋರು ನನಗೆ, ಅಮೀನ್ ನೀವೆಲ್ಲ ಏನಪ್ಪ TCH ಮಾಡಿ ಟೀಚರ್ ಆಗ್ತೀರಿ, ಓದಿ ಇನ್ನೂ ಮುಂದೆ ಹೋಗ್ಬೇಕು ನೀವು. ಬಿರಾದರ್ ಸರ್ ಇದ್ರು, ಬನ್ನಟ್ಟಿ ಸರ್, ಔಟಿ ಸರ್, ಬಹಳ ಒಳ್ಳೊಳ್ಳೆ. ನಾನು ಬಂದು ಒಂದು 2 ತಿಂಗಳ 15 ದಿವಸ ಅಷ್ಟೇ, ಅಷ್ಟರಲ್ಲೇ ನಾನು ಎಲ್ಲರಿಗೂ ಆತ್ಮೀಯರಾಗಿದ್ದೆ. ಒಂದು ಭಾಷಣ ಕಾಂಪಿಟೇಷನ್ ಇಟ್ಟಿದ್ರು, ಹಿಂದಿ, ಇಂಗ್ಲೀಷು, ಪ್ರಬಂಧ ಸ್ಪರ್ಧೆ, ಹಿಂದಿ, ಇಂಗ್ಲೀಷ್, ಕನ್ನಡ ಎಲ್ಲದರಲ್ಲೂ ಫಸ್ಟ್, ಪೋಯಮ್ ಅಲ್ಲಿ ಫಸ್ಟ್. ಇವಾಗಲೂ ಸರ್ಟಿಫಿಕೇಟ್ಸ್ ಇದಾವೆ ನನಗೆ. ಇಂಥ ಒಂದು ಪವಿತ್ರ ನೆಲದಲ್ಲಿ ಓದಿ ಮೇಲಾಗಿ ನನಗೆ ಎಷ್ಟು ಅಭಿಮಾನ ಐತೆ ಅಂತಂದ್ರೆ,
ನಾನು ಹುಟ್ಟಿದ್ದು ಯಾವ ಊರಲ್ಲಿ? ಕೂಡಲಸಂಗಮ. ಅದು ಬೇಡಿ ಸಿಗುವಂಥ ಬದುಕಲ್ಲ ಅದು. ಯಾವುದೋ ಒಂದು ಪೂರ್ವ ಜನ್ಮದ ಪುಣ್ಯ, ಬಸವಣ್ಣನವರ ನೆಲದಲ್ಲಿ ಹುಟ್ಟಿದೀವಿ. ವಚನಗಳನ್ನು ಹೇಳ್ಕೊಂಡು ಹುಟ್ಟಿದೀವಿ. ಯಾವುದೇ ರೀತಿ ಜಾತಿ ಭೇದ ಏನೇನೂ ಇಲ್ಲ. ಇವತ್ತು ನಾನು ಏನು ಕೂಡಲಸಂಗಮದಲ್ಲಿ ಓಡಾಡಿದ್ದೀನಿ, ನಮ್ಮ ತಂದೆ ತಾಯಿ ಏನು ಕಷ್ಟಪಟ್ಟರು, ಆ ಪುಣ್ಯ ಭೂಮಿಯ ಒಂದು ವೈಬ್ರೇಷನ್ ಇಂದಾಗಿ ಇವತ್ತು ನಾನು ಒಳ್ಳೆ ಪೊಸಿಷನ್ ಅಲ್ಲಿ ಇದ್ದೀನಿ. ಹೀಗಾಗಿ ನೀವು ಕೂಡ ಪ್ರೌಡ್ ಫೀಲ್ ಮಾಡ್ರಿ. ಒಳ್ಳೆ ಕಾಲೇಜಲ್ಲಿ ಓದಾಕತ್ತೀರಿ. ನಾನು ಈಗಲೂ ಹೇಳ್ತೀನಿ, ಯಾರು ನಮ್ಮ ಕುಷ್ಟಿಯವರು ಓದ್ತಾರಲ್ಲ, SVM ಡಿಗ್ರಿ ಕಾಲೇಜ್ ಇಲ್ಕಲ್ ಹೋಗಪ್ಪ, ಹೆಣ್ಮಕ್ಳಿದ್ರೆ ಇಲ್ಲಿ ರೆಫರ್ ಮಾಡ್ತೀನಿ ನಾನು. ಅರ್ಥ ಆಯ್ತಾ? ನೀವು ಸುಮ್ಮನೆ ಟೈಮ್ ಪಾಸ್ ಮಾಡಕ್ ಬಂದ್ರೆ ಬರಕ್ ಹೋಗ್ಬಿಡ್ರಿ. ದಯವಿಟ್ಟು ಅಲ್ಲೇ ಮನ್ಯಾಗ ಮಾಡ್ರಿ ಟೈಮ್ ಪಾಸ್. ಬರಕ್ ಹೋಗ್ಬಿಡ್ರಿ. ಟೈಮ್ ಪಾಸ್ ಮಾಡುವಂಥ ಏಜು ಅಲ್ಲ ಆಗಿದೆ. ನಾನು ಹೇಳತ್ತೀನಿ, ನೀವು ಡಿಗ್ರಿ ಓದಾತೀರಿ. ನನ್ನ ಹುಡುಗರು, ನಮ್ಮಂತ ಅಷ್ಟೋ ಹುಡುಗರು ಕುತ್ಕೊಂಡು IAS ಸ್ಟಾರ್ಟ್ ಮಾಡ್ಯಾರ 7ನೇ ಕ್ಲಾಸ್ ಜೊತೆಗೆ. ಪ್ಲೀಸ್ ರಿಮೆಂಬರ್, ಮುಂದೊಂದು ದಿನ ಜಗತ್ತು ನಿಮ್ಮನ್ನ ಬಿಟ್ಟು ಓಡಿ ಹೋಗುತ್ತೆ. ನಿಮ್ಗೆ ಹೇಳತ್ತಿ ಮಗಳು ಕೂತಿರ್ತಾಳ, ಅಲ್ಲಿ ಹೋಗಿ ಮ್ಯಾಲೆ ಕುಂದಿರ್ತಾಳೆ, ನೀವು ಕಾಡ್ತೈತಿ ಅಂತೀರಿ. ನೀವು ನಾನು ಓದಬೇಕಾಗಿತ್ತು ನೋಡ್ರಿ, ಓದಿದ್ರೆ ಅಲ್ಲಿ ಇರ್ತಿದ್ದೆ. ನಾನು ಓದ್ಲಿಲ್ರಿ. ನಿಮ್ಮ ತಂದೆ ತಾಯಿ ಕೇಳ್ರಿ, ಓದ್ಲಿಲ್ಲ ನೀನು, ಒಟ್ಟ ವಿದ್ಯೆನ ಹತ್ತಿಲ್ಲ ನನಗೆ. ನೋ, ಅವ್ರು ಹೇಳ್ಯಾರಂತ ನೀವು ಆ ತಪ್ಪನ್ನ ಮಾಡಕ್ ಹೋಗ್ಬೇಡ್ರಿ. ಅದಕ್ಕೆ ನಾನು ಮತ್ತೆ ಹೇಳಿದೆ, ಸಮಯವನ್ನ ಕಳಿಬೇಡ್ರಿ, ತೂಕಡಿಸ್ಬೇಡ್ರಿ, ಎಚ್ಚರಾಗ್ರಿ. ಒಳ್ಳೆ ಲೆಕ್ಚರರ್ಸ್ ಇದ್ದಾರೆ, ಆಶೀರ್ವಾದ ಇದೆ ಅಜ್ಜಾರ್ದು. ನೀವೆಲ್ಲರೂ ಕೂಡ ನಿಮ್ಮೆಲ್ಲ ಲೆಕ್ಚರರ್ಸ್ಗಳಿಗೆ, ಈ ಇನ್ಸ್ಟಿಟ್ಯೂಟ್ಗೆ ಜೋರಾದಂತ ಒಂದು ಚಪ್ಪಾಳೆ ಹೊಟ್ಟಿದೆ ಎಲ್ಲರೂ. ಓಕೆ, ಯಾಕೆ ಗೊತ್ತಾ? ಯಾಕೆ ಅಂತ ಫಸ್ಟ್ ನಮ್ಮ ಮಾಗಿಯವರು ಹಚ್ಚಿದ್ರು. ಬಹಳ ಆತ್ಮೀಯರು, ನನಗೆ ಬಹಳ ವರ್ಷದಿಂದ ನಾನು ಫಾಲೋ ಮಾಡ್ತಿದ್ದಾರೆ. ನಾನು ಅವ್ರನ್ನ ಫಾಲೋ ಮಾಡ್ತಿರ್ತೀನಿ. ಅವ್ರ ವಿಡಿಯೋಸ್ ಬಹಳ ಬ್ಯೂಟಿಫುಲ್ ಆಗಿ ಮಾಡ್ತಾರೆ. ವಿ ಆರ್ ಫಾಲೋಯಿಂಗ್ ಇನ್ ಫೇಸ್ಬುಕ್ ಅಂಡ್ ಇನ್ಸ್ಟಾಗ್ರಾಮ್ ಅಂಡ್ ಎವ್ರಿಥಿಂಗ್. ಅವರು ಫಸ್ಟ್ ಫೋನ್ ಮಾಡಿದ್ರು ಅಜ್ಜರ್ ನನಗೆ. ಇಲ್ರಿ ಸರ್, ಹಿಂಗೆ ಬರಬೇಕು ಗೆಸ್ಟ್ ನೋಡೋಣ. ನಾನು ಇಲ್ರಿ, ನಿಮ್ಗೆ ಸಾಯಂಕಾಲ ಹೇಳ್ತೀನಿ ಅಂದೆ. ನನಗೆ ಒತ್ತಡ, ನನಗೆ ನಿಮ್ಮ ಜೊತೆ ಟೈಮ್ ಕಳಿಬೇಕು ಅಂತ ಆಸೆ, ಬಟ್ ನನಗಿರುವಂಥ ಒತ್ತಡ. ಈ ನೋಡ್ರಿ, ನಾನು ನಿಮ್ಗೆ ಅಡ್ರೆಸ್ ಮಾಡೋತ್ತಿಗೆ ನನ್ನ ಸರ್ ಫೋನ್ ಬಂತು. ನಾನು ಹೋಗಿಲ್ಲ, ಮಾತಾಡಿ ಬಂದೆ. ಆದರೂ ನಾನು ನಿಮ್ಮ ಸರ್ ಪಾಪ 10 ಸಾರಿ ಫೋನ್ ಮಾಡಿದ್ರೆ ನನಗೆ, ಅಜ್ಜಾರ್ ಬರ್ತಾರ್ರಿ ಅದು. ನಾನು ಆಯ್ತು ಸರ್, ವರ್ಕಿಂಗ್ ಡೇ ಇದೆ, ಏನೋ ಒಂದು ಮಾಡ್ತೀನಿ, ಬರ್ತೀನಿ ಅಂತ ಹೇಳಿ ಬಂದೆ. ನನಗೆ ಗೊತ್ತು, ನಾನು ಕಡತದಲ್ಲಿ ಕಳೆಯುವಂಥ ಹೊತ್ತಿಗಿಂತ ಈ ಮುತ್ತಿನೊಂದಿಗೆ ಕಳೆಯುವಂಥ ಹೊತ್ತು ಅದ್ಭುತವಾದ. ಯಾಕೆ ಅಂತಂದ್ರೆ, ಒಂದು ಕಡತ ಏನಾಗುತ್ತೆ, ಒಂದೇ ಒಂದು ಫೈಲು ಭಾಳ ಅಂದ್ರೆ ಒಂದು ಯಾವುದೋ ಒಂದು ನೀವು ಮನಸ್ಸು ಮಾಡಿದ್ರಿ ಅಂತಂದ್ರೆ ಇಡೀ ಜಗತ್ತನ್ನ ಬದಲಿಸುವಂಥ ಸಾಮರ್ಥ್ಯ ಇರುವಂಥದ್ದು ನಿಮಗೆ. ಅದಕ್ಕೆ ವಿದ್ಯಾರ್ಥಿಗಳೇ, ನಿಮ್ಮ ಬದುಕು ಅದ್ಭುತವಾಗಿದೆ. ಇನ್ನೂ ಏನೂ ಆಗಿಲ್ಲ, ಬಹಳ ಅದ್ಭುತ ಐತಿ ಬದುಕು. ಚೆನ್ನಾಗಿ ಬದುಕಿ, ಚೆನ್ನಾಗಿ ಓದಿ. ಓದಿ 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 ಓದು ಒಂದೇ ಜಗತ್ತಿನ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ. ನಿಮ್ಮೆಲ್ಲರ ಒಂದು ಹಾರೈಕೆಗಳಿರಲಿ ನನ್ನ ಮೇಲೆ. ನನ್ನ ಆಶೀರ್ವಾದ ಕೂಡ ನಿಮ್ಮ ಮೇಲಿದೆ, ಅಜ್ಜರ ಆಶೀರ್ವಾದ ಇದೆ. ಮುಂದೊಂದು ದಿನ ನೀವು ಸಾಧನೆ ಮಾಡಿದಾಗ ಖಂಡಿತವಾಗಿ ನೀವು ಹೊಡೆದಿರುವಂಥ ಚಪ್ಪಾಳೆನ ನಿಮ್ಮೆಲ್ಲ ಟೀಚರ್ಸು, ನಿಮ್ಮೆಲ್ಲ ಕೇಳಿ ನಿಮಗೆ ಹೊಡಿತಾರೆ. ಒಳ್ಳೇದಾಗಲಿ. ಥ್ಯಾಂಕ್ ಯು.